नमः शम्भवे च मयो भवे च नमः शङ्कराय च मयस्कराय च नमः शिवाय च शिवतराय च। हरिः ओम्। शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ऋग्यजुस्सामरूपाय वेदाहरणकर्मणे प्रणवोद्गीतवपुषे महोश्वशिरसे नमः। ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। गुरवे सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः। ಪೂಜ್ಯರಾದ ಭಗವದ್ಬಂಧುಗಳೇ, ಶ್ರೀ ಸಿದ್ಧ ಸಮಾಧಿ ಯೋಗದ ಸತ್ಸಂಗದ ಸಮಿತಿಯಿಂದ ನಡೆಸ್ಕೊಂಡು ಬರ್ತಾ ಇರತಕ್ಕಂಥ ರುದ್ರಭಾಷ್ಯ ಪ್ರವಚನದ ಮುಂದುವರೆದ ಭಾಗ ಚಮಕ ಭಾಷ್ಯ ನಾವು ಇದ್ರ ಕುರಿತಾಗಿ ನಾವು ಚರ್ಚೆ ಮಾಡ್ಕೊತಾ ಇದ್ವಿ. ಹಿಂದಿನ ಒಂದು ಪ್ರವಚನದಲ್ಲಿ ನಾವು 6ನೆಯ ಅನುವಾಕವರೆಗೂ ಕೂಡ ಚರ್ಚೆ ಮಾಡ್ಕೊಂಡಿದ್ವಿ. 7 ಮತ್ತು 8ನೆಯ ಅನುವಾಕನ್ನು ಇವತ್ತು ಚರ್ಚೆ ಮಾಡ್ಕೋಬೇಕು ಅಂತಕ್ಕಂಥ ಸಂಕಲ್ಪ. ಭಗವಂತ ಏನು ಮಾಡ್ತಾನೋ ಗೊತ್ತಿಲ್ಲ, ಎಷ್ಟಾದ್ರಷ್ಟು ಇವತ್ತು ಚರ್ಚೆಯನ್ನು ಮಾಡ್ಕೊಳ್ಳೋಣ. ಯಾಕೆ 7, 8 ಅಂತ ಒಟ್ಟಿಗೆ ಹೇಳಿದೆ ಅಂತಂದರೆ, ಅದ್ಭುತವಾಗಿರ್ತಕ್ಕಂಥ ಅನುವಾಕಗಳು ಇವೆರಡು ಕೂಡ 7 ಮತ್ತು 8ನೇ ಅನುವಾಕು ಅದ್ಭುತವಾಗಿರ್ತಕ್ಕಂಥ ಅನುವಾಕಗಳು. ಇಲ್ಲಿವರೆಗೂ ಏನಾಯಿತು, ನಮಗೆ ಅನ್ನ ಕೊಡು, ವಸ್ತ್ರ ಕೊಡು, ನಮಗೆ ಭೂಮಿ ಕೊಡು, ನೆಲ ಕೊಡು, ಪಶುಗಳನ್ನು ಕೊಡು, ಪಶು ಸಂಪತ್ತಿಯನ್ನು ಕೊಡು, ಪೈರು ಪಚ್ಚೆಗಳನ್ನು ಕೊಡು, ಈ ಒಂದು ಭೌತಿಕವಾಗಿರ್ತಕ್ಕಂಥ ಒಂದು ಕೋರಿಕೆಗಳನ್ನೇ ಕೇಳ್ತಾ ಬಂದರು ಋಷಿಮುನಿಗಳು. ಈಗೇನು ಮಾಡ್ತಾ ಇದ್ದಾರೆ ಅಂತಂದರೆ, ಇಲ್ಲಿಂದ ಮುಂದಕ್ಕೆ ಆಮುಷ್ಮಿಕ, ಐಹಿಕ ಆಮುಷ್ಮಿಕ ಅಂತ ಕರೀತಾರೆ. ಅಂದರೆ ಇವಾಗ ಏನಾಗುತ್ತೆ ಅಂದರೆ ನೆಕ್ಸ್ಟು ಪುನರುಜ್ಜೀವನ ಅಥವಾ ನೆಕ್ಸ್ಟು ನಮ್ಮ ಒಂದು ಲೌಕಿಕವಾಗಿರ್ತಕ್ಕಂಥ ಏನು ಪಾರಲೌಕಿಕವಾಗಿರ್ತಕ್ಕಂಥ ಸುಖೋಪಭೋಗಗಳು, ಇವುಗಳ ಬಗ್ಗೆ ಇವುಗಳ ವರ್ಣನೆಯನ್ನು ಮಾಡ್ತಾ ಕೇಳ್ತಾ ಹೋಗ್ತಾರೆ. ಅದ್ಭುತ ಅನ್ಸುತ್ತೆ ಇದು, ಅದ್ಭುತ ಅನ್ಸುತ್ತೆ ಇದು. ಹಾಗಾಗಿ ಇದನ್ನು ನಾವು ಇವಾಗ ಚರ್ಚೆ ಮಾಡ್ಕೊಂತ ಹೋಗೋಣ. ಪೇಜ್ ನಂಬರ್ 31, ದೊಡ್ಡ ಪುಸ್ತಕದಲ್ಲಿ ಪೇಜ್ ನಂಬರ್ 31. ಚಿಕ್ಕ ಪುಸ್ತಕ 36. ಅಗುಂಶುಶ್ಚ ಮೇ ರಶ್ಮಿಶ್ಚ ಮೇ ಅದಾಭ್ಯಶ್ಚ ಮೇ ಅಧಿಪತಿಶ್ಚ ವಾ ಉಪಾಗುಂಶುಶ್ಚ ಮೇ ಅಂತರ್ಯಾಮಶ್ಚ ಮ ಐಂದ್ರವಾಯವಶ್ಚ ಮೇ ಮೈತ್ರಾವರುಣಶ್ಚ ಮ ಆಶ್ವಿನಶ್ಚ ಮೇ प्रतिप्रस्थानश्च मे शुक्रश्च मे मन्ती च मा आग्रणयश्च मे वैश्वदेवश्च मे ध्रुवश्च मे वैश्वानरश्च मा ऋतुग्रहाश्च मे अतिग्राह्याश्च मा ऐन्द्राग्नश्च मे वैश्वदेवश्च मे मरुत्वतीयाश्च मे
ಮಾಹೇಂದ್ರಶ್ಚ ಮಾಂ ಆದಿತ್ಯಶ್ಚ ಮೇ ಸಾವಿತ್ರಶ್ಚ ಮೇ ಸಾರಸ್ವತಶ್ಚ ಮೇ ಪೌಷ್ಣಶ್ಚ ಮೇ ಪಾತ್ನೀವತಶ್ಚ ಮೇ ಹಾರಿಯೋಜನಶ್ಚ ಮೇ. ಅದ್ಭುತವಾಗಿರ್ತಕ್ಕಂಥ ಅನುವಾಕಗಳಿದು 7 ಮತ್ತು 8ನೇ ಅನುವಾಕಗಳೆರಡೂ ಕೂಡ. ಮುಂದೆ ಬನ್ನಿಮ್ಮ, ಇಲ್ಲಿ ಚೇರಿದೆ ಬನ್ನಿ. 7 ಮತ್ತು 8ನೇ ಅನುವಾಕಿನಲ್ಲಿ ವೇದ ಮಹರ್ಷಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಉಪಾಸನೆಯ ಬಗ್ಗೆ ಹೇಳ್ತಾ ಇದ್ದಾರೆ. ವೇದಗಳಲ್ಲಿ 3 ಥರದ ಒಂದು ಇದಿರುತ್ತೆ. ಒಂದೇನು ಅಂದರೆ ಕರ್ಮಕ್ಕೆ ಸಂಬಂಧಪಟ್ಟಿರತಕ್ಕಂಥ ಯಜ್ಞ ಯಾಗಾದಿಗಳು, ದಾನ ಧರ್ಮಗಳು, ಪೂಜೆ ಪುನಸ್ಕಾರಗಳು, ವ್ರತಗಳು, ಇವುಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ. ಎರಡನೇದೇ ಉಪಾಸನ. ಕರ್ಮ ಬಂದು ಕರ್ಮಯೋಗಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು, ಉಪಾಸನೆ ಬಂದು ಭಕ್ತಿಗೆ ಸಂಬಂಧಪಟ್ಟಿರತಕ್ಕಂಥ ವಿಚಾರ. ಇನ್ನು ಜ್ಞಾನಕ್ಕೆ ಸಂಬಂಧಪಟ್ಟಿರತಕ್ಕಂಥ ಆತ್ಮತತ್ವದ ವಿಚಾರ ಉಪನಿಷತ್ತುಗಳಲ್ಲಿ ಬರುತ್ತೆ. ಈಗ ಇಲ್ಲಿ 7 ಮತ್ತು 8ನೇ ಅನುವಾಕಿನಲ್ಲಿ ಇಷ್ಟೊತ್ತು ಏನಾಯಿತು, ಇಲ್ಲಿವರೆಗೂ ಕೂಡ 6ನೇ ಅನುವಾಕಿನವರೆಗೂ ಕೂಡ ವೇದಕಾರ ಋಷಿಗಳು ಭೌತಿಕವಾಗಿರತಕ್ಕಂಥ ಒಂದು ಆಶೋತ್ತರಗಳನ್ನು ಪೂರೈಸುವಂತೆ ಬಿಟ್ಟು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರು. ಈಗ ಉಪಾಸನೆಯನ್ನು ಕಲ್ಪಿಸಿಕೊಡು ಅಂತೇಳ್ಬಿಟ್ಟು, ಮೂರುತಿಯನೇ ನಿಲ್ಲಿಸೋ ಮಾಧವ, ಮೂರುತಿಯನೇ ನಿಲ್ಲಿಸೋ, ಎನ್ನ ಹೃದಯ ಕಮಲದಲ್ಲಿ ಒದಗಿ ನೆನೆವಂತೆ ನಿನ್ನ ಮೂರುತಿಯನೇ ನಿಲ್ಲಿಸೋ. ಇದು ಪುರಂದರದಾಸರು ಕೇಳ್ತಾ ಇರ್ತಕ್ಕಂಥ ಒಂದು ಸಂಕೀರ್ತನೆ, ದಾಸರು ಹೇಳ್ತಾ ಇರ್ತಕ್ಕಂಥದ್ದು. ಅಂದರೆ ಏನು ಅಂತಂದರೆ ಧ್ಯಾನ ಅಂತ ಹೇಳ್ತೀವಿ, ಮನಸ್ಸನ್ನು ನಿಗ್ರಹಿಸೋದು ಅಂತ ಹೇಳ್ತೀವಿ, ಅಷ್ಟು ಈಸಿ ಅಲ್ಲ, ಎಲ್ಲರಿಗೂ ಸಿದ್ಧಿಸ್ತಕ್ಕಂಥ ಒಂದು ಇದಲ್ಲ ಅದು. ಎಷ್ಟೋ ಅದಕ್ಕೂ ಕೂಡ ಪ್ರಯತ್ನ ಅಂತಕ್ಕಂಥದ್ದು ಬೇಕು. ಭಗವಂತ 6ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಭಗವದ್ಗೀತೆಯಲ್ಲಿ ಅರ್ಜುನ ಕೇಳ್ತಾನೆ, ಅಪ್ಪ ಮನಸ್ಸನ್ನು ನಿಗ್ರಹಿಸೋದು ನೀನು ಹೇಳದಷ್ಟು ಸುಲಭನಾ ಅಂತ ಒಂದು ಪ್ರಶ್ನೆಯನ್ನು ಮಾಡ್ತಾನೆ. ಭಗವಂತ ಒಪ್ಕೊತಾನೆ, ಹೌದಪ್ಪ ನಾನು ಒಪ್ಕೊತೀನಿ, ಮನಸ್ಸನ್ನು ನಿಗ್ರಹಿಸ್ತಕ್ಕಂಥದ್ದು ಕಷ್ಟ ಸಾಧ್ಯ, ಅದು ದುಸ್ಸಾಧ್ಯ ಅಂತೂ ಅಲ್ಲ, ಕಷ್ಟ ಸಾಧ್ಯ. ಅಂದರೆ ಕಷ್ಟಪಟ್ಟರೆ ಅದು ನಿನಗೆ ಸಿದ್ಧಿಸುತ್ತೆ. ಅಭ್ಯಾಸೇನ ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ ಅಂತ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇರು, ಸಾಧನೆ ಡೈಲಿ ಪ್ರಾಕ್ಟೀಸ್ ಮಾಡ್ತಾ 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 ನಿನಗೆ ಅದು ಸಿದ್ಧಿಸ್ಬಿಡುತ್ತೆ. ಇಂದ್ರಿಯ ನಿಗ್ರಹ ಮತ್ತು ಇಂದ್ರಿಯ ನಿಗ್ರಹಗಳು 2, ಅಂದರೆ ವೈರಾಗ್ಯ ಮತ್ತು ಇಂದ್ರಿಯ ನಿಗ್ರಹ ಮತ್ತು ಪ್ರಾಕ್ಟೀಸು ಅಂತಕ್ಕಂಥದ್ದು ಇರಬೇಕು. ಯಾಕೆ ಇಂದ್ರಿಯ ನಿಗ್ರಹ ಅಂತ ಹೇಳ್ತಾರೆ ಅಂತಂದರೆ, ನಾವು ಪ್ರಾಕ್ಟೀಸ್ ಮಾಡುವಾಗ ಯಾವುದೇ ಡಿಸ್ಟರ್ಬೆನ್ಸಸ್ ಆಗಬಾರ್ದು. ಅದಕ್ಕೇನು ಬೇಕು, ನಮ್ಮ ಮನಸ್ಸು ತಾತ್ಸಾರನ್ನು ಹೊಂದಬೇಕು. ಆಚೆ ಕಡೆ ಇರತಕ್ಕಂಥ ವಿಚಾರಗಳಲ್ಲಿ ತಾತ್ಸಾರ ಹೊಂದಿದಾಗ ಅದು ನಮಗೆ ಸಾಧ್ಯ ಆಗುತ್ತೆ. ಇವಾಗ ನೋಡಿ, ನಾವು ಟೈಪಿಂಗ್ ಕಲಿಯೋದಕ್ಕೆ ಹೋಗ್ತೀವಿ, ಫಸ್ಟ್ ನಾವು ಈ ಕಡೆ ನೋಡ್ಕೊಂಡು ಹಿಂಗೆ ಟೈಪ್ ಮಾಡೋದಕ್ಕೆ ಆಗೋದಿಲ್ಲ. ನಮ್ಗೇನು ಮಾಡ್ತಾರೆ, ಒಂದೊಂದೇ ಅಕ್ಷರಗಳನ್ನು ಒಂದೊಂದು ಬೆರಳಿಗೆ ಪ್ರಾಕ್ಟೀಸ್ ಮಾಡಿಸ್ತಾರೆ. ಇದಕ್ಕೊಂದು ಅಕ್ಷರ ಹೊಡೆದು ಪೇಜ್ಗಳು ಗಟ್ಟಲೆ ಹೊಡಿತೀವಿ. ಆವಾಗ ನಾವು ಗುರುಗಳನ್ನ ಬೈಕೊಂತೀವಿ, ಏನಪ್ಪ ಹೀಗೆ ಮಾಡಿಸ್ತಾ ಇದ್ದಾರೆ, ಮಾಡಿಸಿದ್ದನ್ನೇ ಮಾಡಿಸ್ತಾರೆ, ಪೇಜ್ ಗಟ್ಟಲೆ ಹೊಡಿಸ್ತಾರೆ, ಇದೇನಿದೆ ಎಫ್ ಜೆ ಅಂತ ಹೊಡಿಯೋದು ಏನಿದೆ, ಇದರಲ್ಲಿ ಟೈಪ್ ರೈಟಿಂಗ್ ಕಲಿಯೋದೇನಿದೆ ಅಂತ. ಬಟ್ ಆಮೇಲೆ ಕಲ್ತಿದ್ದಾದ್ಮೇಲೆ ಏನಾಗುತ್ತೆ, ನಾವು ಪುಸ್ತಕನ ಈ ಕಡೆಗೆ ನೋಡಿಕೊಂಡು ಟೈಪ್ ರೈಟರ್ ಕಡೆ ನೋಡ್ದಿರಾನೆ ನಾವೇನು ಮಾಡುತ್ತೆ, ಬೆರಳುಗಳಿಗೆ ಆಟೋಮೆಟಿಕ್ಕಾಗಿ ಅದಕ್ಕೆ ಪ್ರಾಕ್ಟೀಸ್ ಆಗಿರೋದ್ರಿಂದ ಬೆರಳುಗಳು ತಂತಾನೆ ಅದನ್ನು ಹೊಡ್ಕೊತ ಹೋಗುತ್ತೆ. ಅದೇ ಥರನೇ ಮನಸ್ಸಿಗೆ ನಾವು ಪ್ರಾಕ್ಟೀಸು ಅಂತಕ್ಕಂಥದ್ದನ್ನು ಕೊಡಬೇಕು. ಅದನ್ನೇ ಅಭ್ಯಾಸೇನ ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ ಅಂತ ಹೇಳ್ತಾರೆ. ಆಮೇಲೆ ಎರಡನೇದೇನು ಅಂತಂದರೆ, ಇವಾಗ ನೋಡಿ, ಇವಾಗ ಸರ್ಕಸ್ಗೆ ಹೋಗ್ತೀವಿ, ಸರ್ಕಸ್ನಲ್ಲಿ ಏನು ಮಾಡ್ತಾಳೆ ಅಂತಂದರೆ, ಕುದುರೆ ಮೇಲೆ ಒಬ್ಬಳು ಒಂಟಿ ಕಾಲ ಮೇಲೆ ಓಡಾಡ್ತಾ ಇರ್ತಕ್ಕಂಥ ಕುದುರೆ ಮೇಲೆ ಒಂಟಿ ಕಾಲಿನಲ್ಲಿ ಒಬ್ಬಳು ನಿಂತ್ಕೊಂಡಿರ್ತಾಳೆ, ಕಪ್ಪಣ್ಣ ಸಾಸರಗಳನ್ನು ಇಟ್ಕೊಂಡಿರ್ತಾಳೆ. ಕೈನಲ್ಲಿ ಇಟ್ಟಿರ್ತಕ್ಕಂಥ ಕಪ್ಪಣ್ಣ ಸಾಸರನ್ನ ಹಿಂಗೆ ಮೇಲೆ ಕೆಗರಾಕೊಂತ ಇರ್ತಾಳೆ ಒಂದೊಂದನ್ನೇ. ಅದು ಕ್ಲೀನಾಗಿ ಹೋಗಿ ಸಾಸರು, ಅದ್ರ ಮೇಲೆ ಕಪ್ಪು, ಅದ್ರ ಮೇಲೆ ಸಾಸರು ಬೀಳ್ತಾ ಇರುತ್ತೆ. ಇದು ಯಾವುದರಿಂದ ಆಯಿತು? ಅಭ್ಯಾಸ, ಪ್ರಾಕ್ಟೀಸ್. సాధన చేయమురా నరుడా సాధ్యము కానిది లేదురా, అలవాటైతే విషమే అయినా హాయిగా త్రాగుట సాధ్యమురా, కాళ సర్పమును మెడలో దాల్చి పూలమాలగా తలచవచ్చురా, ఏకాగ్రతతో ధ్యానం చేసి ಲೋಕೇಶ್ವರನಿ చేరవచ్చురా ಅಂತ ಹೇಳ್ಬಿಟ್ಟು ಅಂತ. ಅದಕ್ಕೆ ಭಗವಂತ 18ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ನೀನು ಏನು ಬೇಕಾದರೂ ಬಿಟ್ಟು ಬಿಡು ಅರ್ಜುನ, ಆದರೆ ಯಜ್ಞ ದಾನ ತಪಸ್ಸನ್ನು ಯಾವುದೇ ಕಾರಣಕ್ಕೂ ಬಿಡಬೇಡ. ಯಜ್ಞ ದಾನ ತಪಃ ಕರ್ಮ ನತ್ಯಾಜ್ಯಂ ಕಾರ್ಯಮೇವ ತತ್ ಅಂತ ಹೇಳ್ತಾನೆ. ಇವು 3 ಮಾತ್ರ ಬಿಡಬೇಡ. ಯಾಕೆಂದ್ರೆ ನಮ್ಮನ್ನು ಪ್ರಾಕ್ಟೀಸ್ ಮಾಡಿಸ್ತಕ್ಕಂಥದ್ದು ಅದೇ ಯಜ್ಞ ದಾನ ತಪಸ್ಸು. ಯಜ್ಞ ಅಂತಂದ್ರೆ ಸಮರ್ಪಣೆ, ಮತ್ತೆ ಅಲ್ಲಿ ಹೋಮ ಹವನ ಅನ್ಕೋಬೇಡಿ. ಯಜ್ಞ ಅಂದ್ರೆ ಸಮರ್ಪಣೆ, ಭಗವಂತನಿಗೆ ಸೇವಾ ರೂಪದಲ್ಲಿ ಭಗವಂತನ ಪ್ರೀತ್ಯರ್ಥವಾಗಿ ನಾವೇನೇನು ಮಾಡ್ತಾ ಇದ್ದೀವಿ ಅದೆಲ್ಲ ಕೂಡ ಯಜ್ಞನೇ.
ಆಮೇಲೆ ದಾನ ಅಂತಂದರೆ ನಮಗೆ ಹೆಚ್ಚಾಗಿ ಅಂದರೆ ನಮಗೆ ನಾವು ಇಲ್ದಿರೋ ಕೊಟ್ಬಿಡೋದಲ್ಲ, ನಮ್ಗೇನು ಹೆಚ್ಚಾಗಿದೆಯೋ ಅದನ್ನೆಲ್ಲ ಇನ್ನೊಬ್ಬರಿಗೆ ಕೊಡ್ತಕ್ಕಂಥದ್ದು, ಬಡಬಗ್ಗರಿಗೆ ಅಥವಾ ದೀನದಲಿತರಿಗೆ ಅಥವಾ ನೀಡಿ ಪರ್ಸನ್ಸ್ಗೆ ಅದನ್ನು ಕೊಡ್ತಕ್ಕಂಥದ್ದು ದಾನ ಅನ್ನಿಸ್ಕೊಡುತ್ತೆ. ಮತ್ತು ತಪಸ್ಸು ಅಂದರೆ ಏನು ಅಂದರೆ ಪರಿತಪಿಸೋದು. ತಪಸ್ಸು ಅಂತಂದರೆ ಎಲ್ಲ ಮನೆಯೆಲ್ಲ ಬಿಟ್ಬಿಟ್ಟು ಎಲ್ಲೋ ಬೆಟ್ಟದ ಮೇಲೆ ಹತ್ಬಿಟ್ಟು ಒಂದು ಗುಹೆನಲ್ಲಿ ಕೂತ್ಕೊಂಡ್ಬಿಟ್ಟು ಅಲ್ಲಿ ಏನೋ ಕೂತ್ಕೊಂಡು ತಪಸ್ ಮಾಡೋದು ಅಂತಲ್ಲ, ಈ ಫಿಲಮ್ಗಳನ್ನೆಲ್ಲ ತೋರಿಸ್ದಂಗೆ ಆ ಟೈಪಲ್ಲ. ಪರಿತಪಿಸೋದು ಅಂತಂದರೆ ಅದನ್ನು ವ್ಯಾಕುಲತೆ ಅಂತ ಕರೀತಾರೆ. ಲೌಕಿಕವಾಗಿರ್ತಕ್ಕಂಥ ಭಾಷೆಯಲ್ಲಿ ವ್ಯಾಕುಲತೆ ಅಂತ ಕರೀತಾರೆ. ಮನಸ್ಸಿನಲ್ಲಿ ಆ ಹಪಹಪಿ ಉಂಟಾಗಬೇಕು. ಇವಾಗ ನೋಡಿ, ನಾವು ಯಾವುದೋ ಒಂದು ತಿಂಗಳೋ 2 ತಿಂಗಳೋ ಎಲ್ಲೋ ಟೂರ್ಗೆ ಹೊರಟೋಗಿರ್ತೀವಿ. ಇನ್ನೇನು ಬಾಗೇಪಲ್ಲಿ ಹತ್ರಕ್ಕೆ ಬರ್ತಾ ಇದ್ದೀವಿ ನಾವು ಅಂತ ಅನ್ನೋ ಅಷ್ಟೊತ್ತಿಗೆ ಮನಸ್ಸಿನಲ್ಲಿ ಏನಾಗುತ್ತೆ, ಆ ತುಡಿತ ಬರುತ್ತೆ. ಯಾವಾಗ ನಮ್ಮ ಊರಿಗೆ ಹೋಗ್ತೀನಪ್ಪ, ಯಾವಾಗ ನಮ್ಮ ಫ್ರೆಂಡ್ಸ್ ಜೊತೆ ಮಾತಾಡ್ತೀನಪ್ಪ ಅಂತ. ಆ ತುಡಿತ ಭಗವಂತನನ್ನು ನೋಡಬೇಕು ಅಂತ ಉಂಟಾದರೆ ಅದನ್ನು ವ್ಯಾಕುಲತೆ, ತಪಸ್ಸು ಅಂತ ಕರೀತಾರೆ. ಹಾಗಾಗಿ ಅದರ ಪ್ರಾಕ್ಟೀಸನ್ನು ನಾವು ಮಾಡಬೇಕು. ಅದಕ್ಕೆ ಇವಾಗ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಇಲ್ಲಿ ನಮಗೆ 1-2-3 ಪ್ಲ್ಯಾನುಗಳನ್ನು ಹೇಳ್ಕೊಡ್ತಾರೆ. ಈ 7ನೇ ಅನುವಾಕು 8ನೇ ಅನುವಾಕಿನಲ್ಲಿ ಒಂದು 3 ಉಪಾಸನೆಯನ್ನು ಹೇಳ್ತಾರೆ. ಉಪಾಸನೆ ಅಂದರೆ ಪ್ಲ್ಯಾನ್ ಹೆಂಗೆ ನಾವು ಭಕ್ತಿಪೂರ್ವಕವಾಗಿ ನಾವು ಮಾನಸಿಕವಾಗಿರ್ತಕ್ಕಂಥ ಈ ಪ್ರಾಕ್ಟೀಸ್, ಇದನ್ನೇನಂತ ಕರೀತಾರೆ, ಡ್ರಿಲ್ ಅಂತ ಕರೀತಾರೆ. ಅಂದರೆ ನಾವು ಪ್ರತಿದಿನ ಅದನ್ನೇ ಮಾಡಿ ಅಭ್ಯಾಸ ಮಾಡಿಸ್ಬಿಡ್ಬೇಕು. ಆವಾಗ ಏನಾಗುತ್ತೆ, ಮನಸ್ಸಿಗೆ ಅಭ್ಯಾಸ ಆಗಿಬಿಡುತ್ತೆ. ಹಾಗಾಗಿ ಅದನ್ನು ಅಭ್ಯಾಸ ಮಾಡೋದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು. 6ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾನೆ, ಎಲ್ಲೆಲ್ಲಿ ಮನಸ್ಸು ಹೋಗ್ತಾ ಇದ್ರೆ ಅದನ್ನು ತೊಗೊಂಡ್ಬಂದು ಹೇ ಅರ್ಜುನ ಮತ್ತೆ ಆತ್ಮನಲ್ಲಿ ಸಂಸ್ಥಾಪನೆ ಮಾಡ್ತಾ ಇರಬೇಕು ಅಂತ ಬಿಟ್ಟು. ಹಾಗಾಗಿ ಭಗವಂತನ ಸ್ಮರಣೆಯನ್ನು ನಿತ್ಯ ನಿರಂತರವೂ ಮಾಡ್ತಾ ಇದ್ರೆ ಆವಾಗ ನಮಗೆ ಇದು ಪ್ರಾಕ್ಟೀಸ್ ಆಗಿಬಿಡುತ್ತೆ. ಇಲ್ಲಿ ಕೆಲವು ಉಪಾಸನೆಯನ್ನು ಹೇಳ್ತಾ ಹೋಗ್ತಾ ಇದ್ದಾರೆ. ಏನು ಅಂತಂದರೆ 7ನೇ ಅನುವಾಕು 1ನೇ ಮಂತ್ರ ಹೇಳುತ್ತೆ, ಅಂಶುವು ರಶ್ಮಿಯು ಅದಾಭ್ಯವು ಅಧಿಪತಿಯೋ ಉಪಾಂಶುವೋ ಅಂತರ್ಯಾಮಿಯೋ ಐಂದ್ರವಾಯವನು ಮೈತ್ರಾವರುಣನು ಅಶ್ವಿನವು ಪ್ರತಿಪಸ್ಥಾನವು ಶುಕ್ರನು ಮಂಥಿಯು ಆಗ್ರಾಯಣನು ವೈಶ್ವದೇವನು ಧ್ರುವನು ವೈಶ್ವಾನರನು ಋತುಗ್ರಹಣನು ಯಜ್ಞಕ್ಕಾಗಿ ನನಗೆ ಉಂಟಾಗಲಿ. ಇಲ್ಲಿ ಏನು ಪ್ರಾರ್ಥನೆ ಮಾಡ್ಕೊತಾ ಇದ್ದಾರೆ ಅಂದರೆ, ಉಪಾಸನೆಗೆ ನನಗೆ ಬೇಕಾಗಿರತಕ್ಕಂಥ ಎಲ್ಲ ಮೆಟೀರಿಯಲ್ಸನ್ನು, ಆ ಬುದ್ಧಿನ ಕೊಡ್ರಿ, ನನಗೆ ನೀವೇ ಗೈಡ್ ಮಾಡಬೇಕು. ಯಾಕಂದರೆ ಗುರುಗಳು ಕೂಡ ದೇವತೆಗಳೇ. ದೇವತೆಗಳೆಲ್ಲ ನನಗೆ ಗೈಡ್ ಮಾಡಿ ನಾನು ಏನು ಗುರಿ ಮುಟ್ಟಬೇಕೋ ಆ ಗುರಿ ಕಡೆಗೆ ನನ್ನನ್ನು ನಡೆಸ್ಕೊಂಡು ಕರ್ಕೊಂಡು ಹೋಗ್ರಿ ಅಂತಕ್ಕಂಥ ಪ್ರಾರ್ಥನೆ ಇಲ್ಲಿ ಇದೆ. ಮೊದಲನೇದಾಗಿ ನೋಡ್ತಾ ಹೋಗೋಣ ಏನೇನಿದೆ ಅಂತ ಹೇಳ್ಬಿಟ್ಟು ಅಂತ. ಮೊದಲನೇದಾಗಿ ಏನು ಅಂತಂದರೆ ಅಂಶುವು ಅಂತಂದರೆ ನೋಡಿ, ಇಲ್ಲಿ ಒಂದು ಉಪಾಸನೆಯನ್ನು ಹೇಳ್ತಾ ಇದ್ದಾರೆ. ಫಸ್ಟ್ ಪ್ರಾಣಾಯಾಮದಿಂದ ಪ್ರಾರಂಭ ಆಗುತ್ತೆ. ಹನುಮನ ಮತವೇ ಹರಿಯ ಮತವು ಅಂತ. ಎಲ್ಲಿ ಹನುಮನು ಅಲ್ಲಿ ರಾಮನು ಅಂತ ಹೇಳ್ಬಿಟ್ಟು. ಇನ್ನು ಹನುಮನ್ನ ಏನಂತ ಕರೀತಾರೆ, ವಾಯುದೇವರು ಪುತ್ರ ಅಂತ ಕರೀತಾರೆ, ಪ್ರಾಣದೇವರು ಅಂತೆಲ್ಲ ಕರೀತಾರೆ. ಎಲ್ಲಿ ಪ್ರಾಣ ಸ್ಟಾರ್ಟ್ ಆಗುತ್ತೆ, ಫಸ್ಟು ಪ್ರಾಣದ ಒಂದು ಡ್ರಿಲ್ ಸ್ಟಾರ್ಟ್ ಆಗುತ್ತೆ, ಅಲ್ಲಿ ಮನಸ್ಸು ಅಂತಕ್ಕಂಥದ್ದು ಕಂಟ್ರೋಲಿಗೆ ಬರ್ತಾ ಬರುತ್ತೆ. ಆಮೇಲೆ ನಮಗೆ ಗುರಿ ಅಂತಕ್ಕಂಥದ್ದು ಮುಟ್ತಾ ಬರುತ್ತೆ. ಇಲ್ಲಿ ಅಂಶು ಅಂತ ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂದರೆ, ಸೂರ್ಯನಾಡಿ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದರೆ ಬಲಗಡೆ ಹೊಳ್ಳೆ ಇದೆಯಲ್ಲ, ಇದನ್ನು ಸೂರ್ಯನಾಡಿ ಅಂತ ಕರೀತಾರೆ. ಇದು ಇಡ ಅಂತಕ್ಕಂಥ ಒಂದು ನಾಡಿ ಇರುತ್ತೆ. ಈ ಸೂರ್ಯನಾಡಿ ಅಂತ ಕರೀತಾರೆ, ಇಡಾ ನಾಡಿ ಅಂತ ಕರೀತಾರೆ. ಇಡ, ಪಿಂಗಳ, ಸುಷುಮ್ನ ಅಂತ ಇರುತ್ತೆ. ಇವು ಹೆಂಗಿರುತ್ತೆ ಅಂತಂದರೆ, ನೀವು ದೇವಸ್ಥಾನಗಳಿಗೆ ಹೋದರೆ ನಾಗರಕಲ್ಲು ನೋಡಿರ್ತೀರ. ಆ ನಾಗರಕಲ್ಲು ಹೀಗೆ ಹಾವುಗಳೆರಡು ಹಿಂಗೆ ಪೆನೆ ಹಾಕ್ಕೊಂಡಿರುತ್ತೆ. ಆ ಥರ ಇಡ ಪಿಂಗಳ ಇರುತ್ತೆ. ಮಧ್ಯ ಒಂದು ಕಡ್ಡಿ ಇದ್ದಂಗೆ ಇರುತ್ತೆ, ಅದು ಸುಷುಮ್ನ, ಸ್ಟ್ರೈಟ್ ಲೈನಲ್ಲಿ ಇರುತ್ತೆ. ಬೇಕಾದ್ರೆ ನೀವು ಮೆಡಿಕಲ್ದು ಯಾವುದಾದ್ರೂ ಒಂದು ಇದು ನೋಡಿದ್ರೆ ಅದ್ರಲ್ಲಿ ಹಾಕಿರ್ತಾರೆ 2 ಹಾವುಗಳು ಹಿಂಗೆ ಸುತ್ಕೊಂಡು ಮಧ್ಯದಲ್ಲಿ ಒಂದು ಕತ್ತಿನೋ ಖಡ್ಗಾನೋ ಹಿಂಗೆ ನೆಟ್ಟಿಗಿದ್ದಂಗೆ, ಸೇಮ್ ಅದೇ ಒಳಗಡೆ ಇರತಕ್ಕಂಥದ್ದು. ಏನಾಗಿರುತ್ತೆ ಅಂದರೆ, ನಮಗೆ ಈ ಗುದದ್ವಾರದಿಂದ ಹಿಡಿದು ನಡನೆತ್ತಿಯವರೆಗೂ ಕೂಡ, ಅಂದರೆ ನಡನೆತ್ತಿ ಅಲ್ಲ, ಈ ಭ್ರೂ ಮಧ್ಯದ ವರೆಗೂ ಕೂಡ ಇಡ ಪಿಂಗಳ ಹಿಂಗೆ ಪೆನೆ ಹಾಕ್ಕೊಂಡು ಬಂದಿರುತ್ತೆ. ಮಧ್ಯ ಗುದದ್ವಾರದಿಂದ ಹಿಡಿದು ಈ ನಡನೆತ್ತಿಯ ಬ್ರಹ್ಮರಂಧ್ರದವರೆಗೂ ಕೂಡ ಈ ಸುಷುಮ್ನ ಅಂತಕ್ಕಂಥದ್ದು ಒಂದು ಸಣ್ಣ ಸೂಕ್ಷ್ಮವಾಗಿರ್ತಕ್ಕಂಥ ನಾಡಿ. ಅದೇನು ಅಂತಂದರೆ ಟ್ರಾನ್ಸ್ಪರೆಂಟ್ ಆಗಿರ್ತಕ್ಕಂಥ ನಾಡಿ, ಅದಕ್ಕೆ ಯಾವುದೇ ಕಲರ್ ಇರೋದಿಲ್ಲ, ಕಲರ್ಲೆಸ್ ನಾಡಿ ಇಲ್ಲಿವರೆಗೂ ಕೂಡ ಬಂದಿರುತ್ತೆ. ಈ ಬ್ರಹ್ಮರಂಧ್ರ ಅಂತ ಕರೀತಾರಲ್ಲ, ಬ್ರಹ್ಮರಂಧ್ರ ಎಲ್ಲಿದೆ, ಹೆಂಗಿದೆ ಅಂತ ಗೊತ್ತಾಗಬೇಕು ಅಂದರೆ ನೀವು ಬ್ರೈನ್ ಸ್ಟ್ರಕ್ಚರನ್ನು ನೋಡಿ. ಎಡಗಡೆ ಬ್ರೈನು, ಬಲಗಡೆ ಬ್ರೈನು ಹೀಗಿರುತ್ತೆ. ಮಧ್ಯದಲ್ಲಿ ಆಕಾಶ ಇರುತ್ತೆ. ಆಕಾಶ ಅಂದರೆ ಸ್ಪೇಸ್, ಖಾಲಿ ಜಾಗ ಇರುತ್ತೆ. ಹಿಂಗೆರಡು ಬ್ರೈನಿನ 2 ಭಾಗಗಳು ಬಂದು ಮಧ್ಯದಲ್ಲಿ ಒಂದು ಖಾಲಿ ಸ್ಪೇಸ್ ಇರುತ್ತಲ್ಲ, ಆ ಖಾಲಿ ಸ್ಪೇಸೇ ಬ್ರಹ್ಮರಂಧ್ರ ಅಂತ. ಅದನ್ನು ಹೃದಯಾಕಾಶ ಅಂತ ಕರೀತಾರೆ. ಹೃದಯಾಕಾಶ, ಬ್ರಹ್ಮರಂಧ್ರ ಅಂತ ಹೇಳ್ಬಿಟ್ಟು ಎಲ್ಲ ಕರೀತಾರೆ. ಚಿದಾಕಾಶ ಅಂತ ಹೇಳ್ಬಿಟ್ಟು ಅಂತ. ನಾವು ಜೀವ ಫಸ್ಟು ನಮ್ಮ ತಾಯಿ ಗರ್ಭದಲ್ಲಿ
ನಾವು ದೇಹನ ಪ್ರವೇಶ ಮಾಡಬೇಕಾಗಿದ್ರೆ ಜೀವಿಗಳು ಈ ತಲೆಯ ಮುಖಾಂತರನೇ, ಅಂದರೆ ಬ್ರಹ್ಮರಂಧ್ರದ ಮುಖಾಂತರನೇ ನಾವು ಪ್ರವೇಶ ಮಾಡ್ತೀವಂತೆ ದೇಹನ. ಆಮೇಲೆ ಪ್ರವೇಶ ಮಾಡಿ ಆಮೇಲೆ ಶರೀರದಲ್ಲಿರ್ತಕ್ಕಂಥ ಎಲ್ಲ ಪಾರ್ಟ್ಸ್ಗೂ ಕೂಡ ಈ ಚೈತನ್ಯ ಅಂತಕ್ಕಂಥದ್ದು ಹರಡುತ್ತೆ ಅಂತ. ಮೊದಲು ನಿರ್ಮಾಣ ಆಗ್ತಕ್ಕಂಥದ್ದು ತಲೆನೇ. ಅದಕ್ಕೆ ನೋಡಿ, ತಲೆನಲ್ಲಿ ಸುಳಿ ಇರುತ್ತೆ, ಮೈಮೇಲೆ ಬೇರೆ ಎಲ್ಲ ಸುಳಿ ಇರುತ್ತಾ? ಸುಳಿ ಅಂತಕ್ಕಂಥದ್ದು ಇರೋದಿಲ್ಲ. ಇಲ್ಲಿ ಮಾತ್ರ ಕೆಲವ್ರಿಗೆ ಇಲ್ಲಿರುತ್ತೆ, ಕೆಲವ್ರಿಗೆ ಇಲ್ಲಿರುತ್ತೆ, ಕೆಲವ್ರಿಗೆ ಎರಡೆರಡು ಸುಳಿ ಇರುತ್ತೆ. ಯಾಕೆ ಅಂದರೆ ಅಲ್ಲಿಂದ ಫಸ್ಟು ಟಿಶ್ಯೂ ಇದು ಏನು ಸೆಲ್ ಡಿವಿಷನ್ ಅಂತಕ್ಕಂಥದ್ದು ಪ್ರಾರಂಭ ಆಗುತ್ತೆ. ಹಾಗಾಗಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ತಲೆ. ಅದಕ್ಕೆ ಅದನ್ನು ಏನಂತ ಕರೀತಾರೆ? ಶ್ರೇಷ್ಠವಾದ ಅಂಗ ಅಂತ ಕರೀತಾರೆ. ಅದಕ್ಕೇನೋ ಹೆಸರಿದೆ, ಶ್ರೇಷ್ಠವಾದ ಅಂಗ. ಹಾಗಾಗಿ ಆ ಅದ್ಭುತವಾಗಿರ್ತಕ್ಕಂಥದ್ದು ಈ ನಡನೆತ್ತಿ ಅಂತಕ್ಕಂಥದ್ದು. ಈ ನಾಡಿ ಬಗ್ಗೆ ಅಂಶು ಅಂತ ಕರೀತಾರೆ. ಅಂಶು ಅಂದರೆ ಇಡಾನಾಡಿ, ಅಂದರೆ ಬಲಗಡೆ ಹೊಳ್ಳೆ ಇದೆಯಲ್ಲ, ಈ ಬಲಗಡೆ ಹೊಳ್ಳೆನಲ್ಲಿರತಕ್ಕಂಥ ನಾಡಿ ಇಡಾನಾಡಿ ಅಂತ ಹೇಳ್ಬಿಟ್ಟು ಸೂರ್ಯನಾಡಿ ಅಂತಲೂ ಕರೀತಾರೆ. ಆಮೇಲೆ ನಾವು ಭಗವದ್ಗೀತೆಯಲ್ಲಿ 8ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾನೆ ಏನು ಅಂತಂದರೆ, ದಕ್ಷಿಣಾಯನದಲ್ಲಿ ಹೋದವ್ರಿಗೆ ಪುನರ್ಜನ್ಮ ಇದೆ, ಉತ್ತರಾಯಣದಲ್ಲಿ ಹೋದವ್ರಿಗೆ ಪುನರ್ಜನ್ಮ ಇಲ್ಲ. ಆಮೇಲೆ ಅಗ್ನಿ, ಜ್ಯೋತಿ, ಹಗಲಿನ ದೇವತೆ ಇವರೆಲ್ಲ ಕೂಡ ಕೈ ಹಿಡಿದು ಕರ್ಕೊಂಡು ಹೋಗ್ತಾರಂತೆ. ಎಲ್ಲಿಗೆ? ಬ್ರಹ್ಮಲೋಕಕ್ಕೆ, ಅಂದರೆ ನಮಗೆ ಪರಮಾತ್ಮನ ಹತ್ರಕ್ಕೆ ಕರ್ಕೊಂಡು ಹೋಗ್ತಾರಂತೆ. ದಕ್ಷಿಣಾಯನದಲ್ಲಿ ತಿರ್ಕೊಂಡಿರ್ತಕ್ಕಂಥವ್ರಿಗೆ ಧೂಮ ದೇವತೆ, ಆಮೇಲೆ ರಾತ್ರಿ ದೇವತೆ ಇವರೆಲ್ಲ ಕೈ ಹಿಡಿದು ಕರ್ಕೊಂಡು ಹೋಗ್ತಾರೆ ಅಂತ. ಸಾಮಾನ್ಯವಾಗಿರ್ತಕ್ಕಂಥ ಅರ್ಥ ನಾವು ಹಂಗೆ ನೋಡ್ಕೊಳೋದಕ್ಕೆ ಹೋದರೆ ನಮಗೇನು ಅನಿಸ್ಬಿಡುತ್ತೆ ಅಂದರೆ, ನಾವು ಲೆಕ್ಕದಲ್ಲಿ ಇಟ್ಕೊಂಡಿದ್ದೀವಲ್ಲ ಕ್ಯಾಲೆಂಡರ್ನಲ್ಲಿ, ಪಂಚಾಂಗದಲ್ಲಿ ದಕ್ಷಿಣಾಯನ, ಉತ್ತರಾಯಣ ಇದು ನಾವು ಲೆಕ್ಕಕ್ಕೆ ತೊಗೊಂಡ್ಬಿಡ್ತೀವಿ. ಹಂಗಂದರೆ ಉತ್ತರಾಯಣದಲ್ಲಿ ಸತ್ತವರೆಲ್ಲ ಸ್ವರ್ಗ ಕೊಟ್ಟೋಗ್ತಾರೆ ಅಥವಾ ಮೋಕ್ಷ ಕೊಟ್ಟೋಗ್ತಾರೆ, ದಕ್ಷಿಣಾಯನದಲ್ಲಿ ಹೋದವರೆಲ್ಲ ಕೂಡ ಪುನರ್ಜನ್ಮ ವಾಪಸ್ ಬರ್ತಾರೆ ಅಂತ ಹೇಳ್ಬಿಟ್ಟು. ಪಾಪಿಗಳು ಸಾಯ್ತಾ ಇಲ್ವಾ ದಕ್ಷಿಣಾಯನದಲ್ಲಿ? ಹಾಗೆ ಎಲ್ಲ ಅದರಲ್ಲೆಲ್ಲ ಭಗವಂತ ವರ್ಣನೆ ಮಾಡ್ತಾನೆ. ನಾವು ತಪ್ಪರ್ಥ ಏನು ಮಾಡ್ಕೊತೀವಿ ಅಂತಂದರೆ, ಈ ತಿಥಿ, ವಾರ, ನಕ್ಷತ್ರ, ಸಂವತ್ಸರ, ಈ ಪಂಚಾಂಗದ ದಕ್ಷಿಣಾಯನ, ಉತ್ತರಾಯಣ ತೊಗೊಂಡ್ಬಿಡ್ತೀವಿ. ಭಗವಂತ ಹೇಳ್ತಾ ಇರ್ತಕ್ಕಂಥದ್ದು ಅದಲ್ಲ. ದಕ್ಷಿಣಾಯನ, ಉತ್ತರಾಯಣ ಅಂತಂದರೆ ಏನು ಅಂತಂದರೆ, ಉತ್ತರಾಯಣ ಅಂತಂದರೆ ಸೂರ್ಯನಾಡಿ ಮುಖಾಂತರ ಉಸಿರನ್ನು ಬಿಟ್ಟವನು, ಸೂರ್ಯನಾಡಿ ಮುಖಾಂತರ ಉಸಿರನ್ನು ಬಿಟ್ಟವನು. ಆಮೇಲೆ ಜ್ಯೋತಿ, ಅಗ್ನಿ ಅಂತಂದರೆ ಬಾಯಿನ ಮುಖಾಂತರ ಪ್ರಾಣವನ್ನು ಬಿಟ್ಟವನು. ಆಮೇಲೆ ಸೂರ್ಯ ಕಣ್ಣಲ್ಲಿರ್ತಾನೆ, ಕಣ್ಣಿನ ಮುಖಾಂತರ ಪ್ರಾಣವನ್ನು ತ್ಯಜಿಸಿದವನು, ಅಂದರೆ ಶರೀರನ ತ್ಯಜಿಸ್ತಕ್ಕಂಥವನು. ಈ ಥರ ಎಲ್ಲ ಈ ದೇವತೆಗಳೇನು ಮಾಡ್ತಾರೆ? ಕೈ ಹಿಡಿದು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು. ನಾವಂತ ತಿಳ್ಕೊಳ್ತಕ್ಕಂಥದ್ದು ಪಂಚಾಂಗದ್ದಲ್ಲ, ಅದು ರಾಂಗ್ ಇದದು. ಆಮೇಲೆ ಈ ಕಡೆ ಎಡಹೊಳ್ಳೆ ಇದೆಯಲ್ಲ, ಇದನ್ನು ಚಂದ್ರನಾಡಿ ಅಂತ ಕರೀತಾರೆ. ಇದನ್ನು ಪಿಂಗಳ ಅಂತ ಕರೀತಾರೆ. ಪಿಂಗಳ ಅಂದರೆ ಸಂಸ್ಕೃತದಲ್ಲಿ ಏನು ಅಂತಂದರೆ ಕಡು ಹಳದಿ ಬಣ್ಣ ಅಂತ. ಎಂಥ ಬಣ್ಣ ಅಂದರೆ ಈ ಮೆಂತ್ಯದ ಕಲರ್ ಅಂತ ಕರೀತಾರೆ. ಮೆಂತ್ಯ ಇರುತ್ತಲ್ಲ, ಆ ಮೆಂತ್ಯದ ಕಲರ್ ನಾಡಿ, ಎಲ್ಲೋ, ಡಾರ್ಕ್ ಎಲ್ಲೋ, ಅದನ್ನು ಪಿಂಗಳ ಅಂತ ಕರೀತಾರೆ. ಹಾಗಾಗಿ ಆ ಪಿಂಗಳ ಅಂತಕ್ಕಂಥ ನಾಡಿ ಎಡಹೊಳ್ಳೆನಲ್ಲಿ ಇರುತ್ತೆ. ಇದನ್ನು ಚಂದ್ರನಾಡಿ ಅಂತ ಕರೀತಾರೆ. ಈ ಚಂದ್ರನಾಡಿನಿಂದ ಯಾರಾದರೂ ಪ್ರಾಣ ಬಿಟ್ಟರೆ ಅವರು ರಾತ್ರಿ ದೇವತೆಯನ್ನು ಸೇರ್ತಾರೆ, ಕೃಷ್ಣ ಪಕ್ಷದ ದೇವತೆಯನ್ನು ಸೇರ್ತಾರೆ, ಚಂದ್ರನನ್ನು ಸೇರ್ತಾರೆ, ಪುನಃ ವಾಪಸ್ಸು ಭೂಮಿಗೆ ಬರ್ತಾರೆ. ಹಾಗಾಗಿ ಇದರಲ್ಲಿ ಯೋಗಿಗಳು ಯಾವತ್ತಿಗೂ ಕೂಡ ಕನ್ಫ್ಯೂಸ್ ಆಗಲ್ಲ ಅಂತ ಹೇಳ್ತಾನೆ ಭಗವಂತ. ಅಷ್ಟು ಹೇಳ್ಬಿಟ್ಟು ಸುಮ್ಮನೆ ಪಂಚಾಂಗ ಅಂತ ಹೇಳಲಿಲ್ಲ ಕೃಷ್ಣ. ಯೋಗಿಗಳು ಕನ್ಫ್ಯೂಸ್ ಆಗಲ್ಲ ಇದರಲ್ಲಿ ಅಂತ. ಯಾಕೆ ಕನ್ಫ್ಯೂಸ್ ಆಗಲ್ಲ ಅಂದರೆ, ಅವರ ಸಾಧನೆ ಅಂತಕ್ಕಂಥದ್ದು ಹಾಗಿರುತ್ತೆ. ಯಾರಿಗೆ ಆಸೆ ಅಂತಕ್ಕಂಥದ್ದು ತೀರಿರಲ್ವೋ, ಪುನಃ ಭೂಮಿ ಮೇಲೆ ವಾಸ ಮಾಡಬೇಕು ಅಂತಕ್ಕಂಥ ಒಂದು ಇದಿರುತ್ತೋ, ಸ್ವರ್ಗಾದಿ ಭೋಗಗಳನ್ನು ಅನುಭವಿಸಬೇಕು ಅಂತಕ್ಕಂಥ ಇಚ್ಛೆ ಇರುತ್ತೋ, ಅವರೆಲ್ಲ ಕೂಡ ಪಿಂಗಳ ನಾಡಿಯಿಂದ ಶರೀರವನ್ನು ಬಿಡ್ತಾರೆ. ಆಮೇಲೆ ಇಡಾನಾಡಿಯಿಂದ ಯಾರು ಶರೀರವನ್ನು ಬಿಡ್ತಾರೆ ಅವರೆಲ್ಲ ಕೂಡ ಅಗ್ನಿ ದೇವತೆಯನ್ನು ಸೇರ್ತಾರೆ ಅಂತಬಿಟ್ಟು. ಇವರೆಲ್ಲ ಅರ್ಚಿರಾದಿ ಮಾರ್ಗಗಳಿಂದ ಸ್ವರ್ಗವನ್ನು ಸೇರ್ತಾರೆ. ಸ್ವರ್ಗವನ್ನು ಸೇರಿ ಅಲ್ಲಿ ಸುಖೋಪಭೋಗಗಳನ್ನು ಅನುಭವಿಸಿ ಪುನಃ ಏನು ಮಾಡ್ತಾರೆ? ಕ್ಷೀಣೆ ಪುಣ್ಯ ಮರ್ತ್ಯಲೋಕ ವಿಶಂತಿ ಅಂತ ಮತ್ತೆ ವಾಪಸ್ ಬರ್ತಾರೆ. ಮಧ್ಯದಲ್ಲಿ ಇನ್ನೊಂದಿದೆ ನಾಡಿ, ಸೂಕ್ಷ್ಮವಾಗಿರ್ತಕ್ಕಂಥ ಸುಷುಮ್ನ ನಾಡಿ. ಯೋಗಿಗಳೇನು ಮಾಡ್ತಾರೆ? ತಮ್ಮ ಒಂದು ಪ್ರಾಣನ ಈ ಸುಷುಮ್ನ ನಾಡಿನಲ್ಲಿ ನಿಲ್ಲಿಸ್ಕೊಂಡಿರ್ತಾರೆ. ಸುಷುಮ್ನ ನಾಡಿನಲ್ಲಿ ನಿಲ್ಲಿಸ್ಕೊಂಡಿರ್ತಕ್ಕಂಥವ್ರು ಬ್ರಹ್ಮರಂಧ್ರದ ಮುಖಾಂತರ, ಅಂದರೆ ಈ ಬ್ರಹ್ಮರಂಧ್ರ, ಈ ಹೃದಯಾಕಾಶ ಇದೆಯಲ್ಲ, ಚಿದಾಕಾಶ, ಅದ್ರ ಮುಖಾಂತರ ಅವರ ಶರೀರವನ್ನು ಬಿಡ್ತಾರೆ. ಅವರು ಪುನಃ ವಾಪಸ್ಸು ಬರೋದಿಲ್ಲ. ಯಾಕೆಂದರೆ ನ ಸದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನನಿವರ್ತಂತೆ ತದ್ದಾಮ ಪರಮಮ್ಮಮ ಅಂತ ಹೇಳ್ಬೇಕಂತ.
ನೋಡಿ, ಇವಾಗ ಕನಸು ಕಾಣ್ತಾ ಇರ್ತೀವಿ. ಕನಸು ಕಾಣುವಾಗ ಲೈಟುಗಳೆಲ್ಲ ಆಫ್ ಮಾಡಿರುತ್ತೆ, ಮನೆಯಲ್ಲಿ ಬೆಚ್ಚಿಗೆ ಹೊದ್ಕೊಂಡು ಮಲ್ಕೊಂಡಿರ್ತೀವಿ. ಸೂರ್ಯ ಇರಲ್ಲ, ಅಗ್ನಿ ಇರಲ್ಲ, ನಕ್ಷತ್ರ ಇರಲ್ಲ, ಯಾವುದೇ ತೇಜೋ ರೂಪಗಳಿರಲ್ಲ. ಆದರೆ ಅವನು ಕಲರ್ಗಳನ್ನು ಗುರುತಿಸ್ತಾ ಇದ್ದಾನೆ, ಹಗಲು ರಾತ್ರಿಯನ್ನು ಗುರುತಿಸ್ತಾ ಇದ್ದಾನೆ, ಆಮೇಲೆ ವ್ಯವಹಾರಗಳನ್ನು ಮಾಡ್ತಾ ಇದ್ದಾನೆ. ಅಲ್ಲೊಂದು ಜ್ಯೋತಿ ಇದೆ, ಪ್ರತಿಯೊಂದನ್ನು ಅವ್ನು ನೋಡ್ತಾ ಇದ್ದಾನೆ. ಅಲ್ಲಿರ್ತಕ್ಕಂಥ ಇಂದ್ರಿಯಗಳು ಯಾವುದು, ಅಲ್ಲಿರ್ತಕ್ಕಂಥ ಬೆಳಕು ಯಾವುದು, ಅದನ್ನು ನೋಡ್ತಾ ಇರ್ತಕ್ಕಂಥದ್ದು ಏನನ್ನ ಅಂದರೆ ಅದು ಆತ್ಮಜ್ಯೋತಿ ಅಂತ ಹೇಳ್ಬಿಟ್ಟು ಅಂತ. ಹಾಗೆ ಅದಕ್ಕೆ ಇದರ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಅಂತ. ಇಲ್ಲಿ ಬಂದ್ಬಿಡಿ ಸರ್. ಇಲ್ಲ 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 ಪರವಾಗಿಲ್ಲ. ಇಲ್ಲಿ ಉಪಾಸನೆಯನ್ನು ಏನು ಹೇಳ್ತಾ ಇದ್ದಾರೆ ಋಷಿಗಳು ಅಂತಂದರೆ, ಈ ಪ್ರಾಣಾಯಾಮವನ್ನು ಮಾಡುವಾಗ ಇಡಾದಿಂದ ತಗೊಳ್ತೀವಿ, ಅಂದರೆ ಸೂರ್ಯನಾಡಿಯಿಂದ ಗಾಳಿಯನ್ನು ತಗೊತೀವಿ, ಚಂದ್ರನಾಡಿನಲ್ಲಿ ಬಿಡ್ತಾರೆ. ಚಂದ್ರನಾಡಿಯಿಂದ ವಾಯುವನ್ನು ತಗೊಂಡು ಸೂರ್ಯನಾಡಿನಲ್ಲಿ ಬಿಡ್ತಾರೆ. ಇದನ್ನು ಒಂದು ಶ್ವಾಸ ಚಕ್ರ ಅಂತ ಕರೀತಾರೆ. ಇದನ್ನು ಅನುಲೋಮ ವಿಲೋಮ ಅಂತ ಕರೀತಾರೆ. ಅದೇ ಥರನೇ ಪೂರಕ, ಕುಂಭಕ, ರೇಚಕಗಳನ್ನು ಮಾಡ್ತಾರೆ. ಇದಕ್ಕೂ ಕೂಡ ಅದೇ ಥರನೇ ವರ್ತಿಸುತ್ತೆ. ಇದೆಲ್ಲ ಕೂಡ ಮಾಡ್ತಕ್ಕಂಥದ್ದು ನಮ್ಮ ಇಡ ಪಿಂಗಳ ಎಂತಕ್ಕಂಥ ಈ ಎರಡು ಶ್ವಾಸದ ಹೊಳ್ಳೆಗಳಿಂದ. ಈ ಎರಡು ಶ್ವಾಸದ ಹೊಳ್ಳೆಗಳಿಗೆ ಉಪಾಸನೆ ಮಾಡಬೇಕು ಅಂತಂದರೆ ಮನಸ್ಸು ಬರಬೇಕು. ಹೇ ದೇವತೆಗಳಿರ, ನನಗೆ ಇಡಾ ನಾಡಿಯನ್ನು ಭದ್ರವಾಗಿಟ್ಟಿರಿ, ನಾನು ಪ್ರಾಣಾಯಾಮ ಮಾಡ್ತೀನಿ ಅಂತ ಕೂತ್ಕೊತಾರೆ ಯಾರೋ ಅಂದ್ಕೊಳ್ಳಿ. ನೆಗಡಿ ಬಂದುಬಿಟ್ಟು ಈ ಹೊಳ್ಳೆ ಮುಚ್ಕೊಂಡು ಹೋಗ್ಬಿಟ್ಟಿರುತ್ತೆ. ಪ್ರಾಣಾಯಾಮ ಹೆಂಗೆ ಮಾಡೋದಕ್ಕಾಗತ್ತೆ? ಅದಕ್ಕೆ ಹೇ ಉಪಾಸನೆಗಾಗಿ ಹೇ ದೇವತೆಗಳಿರ, ನನಗೆ ಅಂಶು ಅಂತಕ್ಕಂಥ ನಾಡಿ ಅಂದರೆ ಈ ಸೂರ್ಯ ನಾಡಿಯನ್ನು ಭದ್ರವಾಗಿಟ್ಟಿರಿ. ನಾನು ಇದರಲ್ಲಿ ಉಪಾಸನೆ ಮಾಡೋ ಥರದ ಒಂದು ಮನಸ್ಸನ್ನು ನನಗೆ ಕೊಡ್ರಿ, ನನಗೆ ಮಾರ್ಗದರ್ಶನವನ್ನು ನೀವೇ ಮಾಡ್ರಿ ಅಂತ ಕೇಳ್ಕೊತಾ ಇದ್ದಾರೆ. ಹೆಲ್ತ್ ಕೊಡಿ, ನೆಗಡಿ ಅಂತವು ಬೇಡ, ಯಾವುದೇ ಡಿಸ್ಟರ್ಬೆನ್ಸಸ್ ಬೇಡ, ನಾನು ಮಾಡ್ತಾ ಇರ್ತಕ್ಕಂಥ ಉಪಾಸನೆ ನಿರಾಟಂಕವಾಗಿ ನಡೀಲಿ ಅಂತ ಹೇಳ್ಬಿಟ್ಟು ಅಂತ. ಆಮೇಲೆ ಇನ್ನೊಂದು ಕ್ಷಮೆ ಇರಲಿ, ಗರುಡ ಪುರಾಣದಲ್ಲಿ ಒಂದು ಕಡೆ ಹೇಳ್ತಾರೆ, ಗಂಡು ಮಗು ಆಗೋದಕ್ಕೆ ಹೆಣ್ಣು ಮಗು ಆಗೋದಕ್ಕೆ ಒಂದು ಸಾಧನೆಯನ್ನು ಹೇಳ್ತಾರೆ. ಇದೇ ನಾಡಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದೇ. ಈ ದಾಂಪತ್ಯ ಜೀವನದಲ್ಲಿ ದಂಪತಿಗಳಿಬ್ಬರು ಕೂಡ ಸೇರಬೇಕಾಗಿದ್ದರೆ ಒಂದು 15-20 ಮಿನಿಟ್ಸ್ ಮುಂಚೆ ಎಡಮಕ್ಕಳಿಗೆ ತಿರ್ಕೊಂಡು ಮಲಗಿರ್ಬೇಕಂತ. ಎಡಮಕ್ಕಳಿಗೆ ಒಂದು 15-20 ಮಿನಿಟ್ಸ್ ಮಲಗಿರ್ಬೇಕಂತೆ. ಯಾರು? ಗಂಡ ಮತ್ತು ಹೆಂಡತಿ ಇಬ್ಬರು ಕೂಡ. ಇಬ್ಬರು ಹಂಗೆ ಮಲಗಿದಾಗ ನಮ್ಗೆ ಗೊತ್ತಿಲ್ದಿರೋನೇ ಆಟೋಮೆಟಿಕ್ಕಾಗಿ ಶ್ವಾಸ ಅಂತಕ್ಕಂಥದ್ದು ಸೂರ್ಯನಾಡಿನಲ್ಲಿ ಓಡಾಡ್ತಾ ಇರುತ್ತೆ. ಸೂರ್ಯನಾಡಿನಲ್ಲಿ ಓಡಾಡ್ತಾ ಇರುತ್ತೆ. ಬೇಕಾದ್ರೆ ನೋಡಿ, ನೀವು ಮನೆಗೆ ಹೋಗಿ ನೋಡ್ರಿ, ಈ ಕಡೆಗೆ ಒಂದು ಸ್ವಲ್ಪ ಹೊತ್ತು ಮಲಗಿ ನೋಡಿ, ಈ ಕಡೆಗೆ ಒಂದು ಸ್ವಲ್ಪ ಹೊತ್ತು ಮಲಗಿ ನೋಡಿ, ಅದನ್ನು ಹಂಗೆ ಆಗ್ತಾ ಇರುತ್ತೆ. ಯಾವಾಗ ಸೂರ್ಯನಾಡಿನಲ್ಲಿ ವಾಯು ಸಂಚಾರ ಆಗ್ತಾ ಇರಬೇಕಾಗಿದ್ರೆ ದಂಪತಿಗಳಿಗೆ ಗರ್ಭ ನಿಲ್ಲುತ್ತೋ ಅಂಥವ್ರಿಗೆ ಗಂಡು ಮಗು ಆಗುತ್ತೆ. ಇದು ನಾನು ಹೇಳ್ತಾ ಇರೋದಲ್ಲ, ಗರುಡ ಪುರಾಣದಲ್ಲಿ ಋಷಿಮುನಿಗಳು ಹೇಳಿರ್ತಕ್ಕಂಥ, ವ್ಯಾಸ ಭಗವಾನ್ ಹೇಳಿರ್ತಕ್ಕಂಥ ಮಾತು. ಹೆಣ್ಮಗು ಬೇಕು ಅಂದ್ಕೊಂಡವರು ಬಲಬಗ್ಗಲಿಗೆ ತಿರ್ಕೊಂಡು ಮಲ್ಕೋಬೇಕಂತೆ ಒಂದು 15-20 ಮಿನಿಟ್ಸ್. ಆವಾಗ ನಮ್ಗೆ ಗೊತ್ತಿಲ್ದಿರನೇ ಎಡನಾಡಿನಲ್ಲಿ ವಾಯು ಸಂಚಾರ ಅಂತಕ್ಕಂಥದ್ದು ನಡೀತಾ ಇರುತ್ತೆ. ಆವಾಗ ಗರ್ಭ ನಿಂತರೆ ಅವ್ರಿಗೆ ಹೆಣ್ಮಕ್ಳು ಆಗತ್ತೆ ಅಂತ ಹೇಳ್ಬಿಟ್ಟು. ಹೀಗೆ ಗಂಡು ಮಕ್ಕಳು ಹೆಣ್ಮಕ್ಳು ಪಡ್ಕೊಳೋದಕ್ಕೆ ಅಲ್ಲಿ ಸೂತ್ರಗಳನ್ನು ಅದು ಗರುಡ ಪುರಾಣದಲ್ಲಿ ಹೇಳಿದ್ದಾರೆ. ಇದು ಕೂಡ ನಾಡಿಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಮತ್ತು ನೀವೆಲ್ಲ ನೋಡಿರ್ತಾರ, ಋಷಿಮುನಿಗಳೆಲ್ಲ ಕೂಡ ಕೈ ಕೆಳಗೊಂದು ಬ್ರಹ್ಮದಂಡ ಅಂತ ಇಟ್ಕೊಂಡಿರ್ತಾರೆ ಅಲ್ವಾ. ನಾವೆಲ್ಲ ಏನು ತಿಳ್ಕೊತೀವಿ ಅಂದರೆ, ಪಾಪ ಜಪ ಮಾಡೋದಕ್ಕೆ ಕೆಳಕ್ಕೆ ಇದು ಸರ ಟಚ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಟಚ್ ಆಗಬಾರ್ದು ಮೇಲಕ್ಕಿರಬೇಕು ಅಂತ ಹೇಳ್ಬಿಟ್ಟು ಬ್ರಹ್ಮದಂಡ ಇಟ್ಕೊಂಡು ಹಿಂಗೆ ಇಟ್ಕೊಂಡಿರ್ತಾರೆ ಅಂತ ಹೇಳ್ಬಿಟ್ಟು ಅಂತ. ಅಲ್ಲ, ಅವ್ರು ಇಟ್ಕೊಳೋದು ಏನಕ್ಕೆ ಅಂತಂದರೆ, ಸೂರ್ಯನಾಡಿನಲ್ಲಿ ವಾಯು ಸಂಚಾರ ಆಗಬೇಕಾದ್ರೆ ಅವರು ಎಡಗಡೆ ಕೈ ಕೆಳಗೆ ಬ್ರಹ್ಮದಂಡನ ಇಟ್ಕೊತಾರೆ, ಸೂರ್ಯನಾಡಿನಲ್ಲಿ ವಾಯು ಸಂಚಾರ ಆಗುತ್ತೆ. ಬಲಗಡೆ ಕೈ ಕೆಳಗೆ ಬ್ರಹ್ಮದಂಡನ ಇಟ್ಕೊಂಡಾಗ ಚಂದ್ರನಾಡಿನಲ್ಲಿ ವಾಯು ಸಂಚಾರ ಆಗುತ್ತೆ. ಇದು ಸುಮಾರು ಜನಕ್ಕೆ ಗೊತ್ತೇ ಇಲ್ಲ. ನಾವು ಏನಕ್ಕೋ ಇಟ್ಕೊಂಡಿರ್ತಾರೆ ಸುಮ್ಮನೆ ಬ್ರಹ್ಮದಂಡ ಅಂತ ಅನ್ಕೊತಾರೆ. ಅವ್ರು ಏನಕ್ಕೆ ಅಂದರೆ ವಾಯುಗಳನ್ನು, ಶ್ವಾಸಚಕ್ರನ ಚೇಂಜ್ ಮಾಡ್ಕೊಳೋದಕ್ಕೋಸ್ಕರ ಉಪಾಸನೆಗಾಗಿ ಅದನ್ನು ಇಟ್ಕೊಂಡಿರ್ತಾರೆ. ಸುಮ್ಮನೆ ವೇಸ್ಟಾಗಿ ಏನೋ ಕೈಗೆ ಊರ್ಗೋಲಾಗಿ ಏನು ಇಟ್ಕೊಂಡಿರೋದಿಲ್ಲ ಋಷಿಮುನಿಗಳು. ಅದಕ್ಕೆಲ್ಲ ಕೂಡ ಒಂದು ಕಾರಣ ಅಂತಕ್ಕಂಥದ್ದು ಇರುತ್ತೆ. ಹೇ ದೇವತೆಗಳಿರ, ಸೂರ್ಯನಾಡಿನಲ್ಲಿ ನನಗೆ ಮಾರ್ಗದರ್ಶನವನ್ನು ಮಾಡಿರಿ, ಉಪಾಸನೆಗೆ ಅನುಕೂಲವನ್ನು ಮಾಡಿರಿ. ರಶ್ಮಿ ಅಂತಂದರೆ ಸುಷುಮ್ನಾ ನಾಡಿ. ರಶ್ಮಿ ಅಂತಂದರೆ ಏನು ಅಂದರೆ ಬೆಳಕು ಅಂತ. ಬೆಳಕಿನ ನಾಡಿ ಯಾವುದು ಅಂತಂದರೆ ಸುಷುಮ್ನಾ ನಾಡಿ. ಆ ಸುಷುಮ್ನಾ ನಾಡಿನಲ್ಲಿ ಹೇ ದೇವತೆಗಳಿರ, ನನಗೆ ಎಲ್ಲ ಥರದ ಒಂದು ಮಾರ್ಗದರ್ಶನವನ್ನು ನೀವೇ ಮಾಡಿರಿ. ಉಪಾಸನೆಗೆ ನಮ್ಮನ್ನು ಕೈ ಹಿಡಿದು ಮುಂದಕ್ಕೆ ಕರ್ಕೊಂಡು ಹೋಗಿ. ಅದಾಭ್ಯ ಅಂದರೆ ಉಳಿದ ನಾಡಿಗಳು ಅಂತ. ಬೇರೆ ಎಲ್ಲ ನಾಡಿಗಳೇನಿದೆಯೋ ಶರೀರದಲ್ಲಿ, ಆ ಎಲ್ಲ ನಾಡಿಗಳಿಗೂ ಕೂಡ ನೀವೇ ನಮಗೆ ಆರೋಗ್ಯವನ್ನು ಕರುಣಿಸಿ, ಕೈ ಹಿಡಿದು ಮುನ್ನಡೆಸಿ, ಉಪಾಸನೆಗೆ ಅನುಕೂಲ ಮಾಡಿರಿ, ಮಾರ್ಗದರ್ಶನ ಮಾಡಿರಿ ಅಂತಕ್ಕಂಥ ಒಂದು ಪ್ರಾರ್ಥನೆ ಇಲ್ಲಿದೆ. ಅಧಿಪತಿ ಅಂದರೆ ಇಲ್ಲಿ ಯಾರು ಅಂದರೆ
ಮನಸ್ಸೇ ಅಧಿಪತಿ, ಎಲ್ಲ ಇಂದ್ರಿಯಗಳಿಗೂ ಕೂಡ ಅಧಿಪತಿ ಮನಸ್ಸೇ. ಅದಕ್ಕೆ ಏಕಾದಶ ಇಂದ್ರಿಯ ಅಂತ ಕರೀತಾರೆ, 11ನೇ ಇಂದ್ರಿಯ ಅಂತ ಕರೀತಾರೆ. ಉಪಾಸನೆಗೆ ಮನಸ್ಸು ಬಿಟ್ಟರೆ ಬೇರೆ ದಾರಿನೇ ಇಲ್ಲ. ಅದಕ್ಕೆ ಭಗವಂತ ಭಗವದ್ಗೀತೆನಲ್ಲಿ ಹೇಳ್ಕೊಂಡ್ಬಿಟ್ಟಿದ್ದಾನೆ, ಇಂದ್ರಿಯಾಣ ಮನಶ್ಚಾಸ್ಮಿ ಅಂತ. ಬೇರೆ ಯಾವುದೋ ಆ ಇಂದ್ರಿಯ ಆಗಿದ್ದೀನಿ ಈ ಇಂದ್ರಿಯ ಆಗಿದ್ದೀನಿ ಅಂತ ಭಗವಂತ ಹೇಳ್ಕೊಳ್ಳಿಲ್ಲ, ನಾನು ಮನಸ್ಸಾಗಿದ್ದೀನಿ ಅಂತ ಹೇಳ್ಕೊಂಡ. ಯಾಕೆಂದರೆ ಮನಸ್ಸು ಅಂತಕ್ಕಂಥ ಕರೆಂಟು ಓಡಾಡಿದ್ರೆ ಮಾತ್ರನೇ ಇಂದ್ರಿಯಗಳು ಕೆಲಸ ಮಾಡುತ್ತೆ. ಮನಸ್ಸು ಅಂತಕ್ಕಂಥ ಕರೆಂಟ್ ಓಡಾಡದೇ ಇದ್ದರೆ ಇಂದ್ರಿಯಗಳು ಕೆಲಸ ಮಾಡೋದಿಲ್ಲ. ಇವಾಗ ಯಾವುದೋ ಏನೋ ಯೋಚನೆ ಮಾಡ್ತಾ ಕೂತಿರ್ತೀವಿ, ನೀವು 20 ಸಲ ನನ್ನ ಹೆಸರು ಹಿಡಿದು ಕೂಗಿದ್ರು ಕೂಡ ನಂಗೆ ಕೇಳಿಸಿರಲ್ಲ. ಯಾಕೆ ಕೇಳಿಸಿರಲ್ಲ ಅಂದರೆ ನನ್ನ ಕಿವಿನಲ್ಲಿ ಮನಸ್ಸು ಓಡಾಡ್ತಾ ಇಲ್ಲ, ಬೇರೆ ಎಲ್ಲೋ ಇದೆ ಅದು. ಅದೇ ಥರನೇ ನಮಗೆ ರುಚಿ ಅಂತಕ್ಕಂಥದ್ದು ತಿಳಿಯೋದಿಲ್ಲ. ನಮ್ಮ ಕಣ್ಮುಂದೆನೇ ಏನೇನೋ ನಡೀತಾ ಇದ್ರು ನಮಗೆ ಗೊತ್ತಾಗೋದಿಲ್ಲ, ಯಾಕಂದರೆ ಮನಸ್ಸು ಅಂತಕ್ಕಂಥ ಕರೆಂಟು ಇರಬೇಕು. ಇಲ್ಲೇನು ಕೇಳ್ತಾ ಇದ್ದಾರೆ ಅಂದರೆ, ಹೇ ದೇವತೆಗಳಿರ, ಉಪಾಸನೆಗೆ ನಮಗೆ ಏನು ಬೇಕು ಅಂತಂದರೆ ನೀವು ಮನಸ್ಸನ್ನು ಭದ್ರವಾಗಿಟ್ಟಿರಿ. ಮನಸ್ಸು ಅಂತಕ್ಕಂಥದ್ದು ಭದ್ರವಾಗಿದ್ದರೆ ಮಾತ್ರ ನಾನೇನನ್ನ ಉಪಾಸನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಇಲ್ಲಿ ಕೂತ್ಕೊಂಡಿರ್ತೀನಿ, ನನ್ನ ಹೆಂಡತಿ ಮಸಾಲೆ ದೋಸೆ ಹಾಕ್ತಾ ಇರ್ತಾಳೆ ಅಡುಗೆ ಮನೆಯಲ್ಲಿ, ನಮ್ಗೇನಾಗುತ್ತೆ ಆಟೋಮೆಟಿಕ್ಕಾಗಿ ಮನಸ್ಸು ಆ ಪಲ್ಯ ಏನು ಮಾಡಿದಾಳೋ, ಅದಕ್ಕೆ ಕೆಂಪು ಚಟ್ನಿ ಸರಿಯಾಗಿ ಬಳದ್ಲೋ ಇಲ್ವೋ, ಈ ಕಡೆ ಗಮನ ಹೊರಟಾಗ್ಬಿಡುತ್ತೆ. ಹಾಗಾಗಿ ಮನಸ್ಸು ಭದ್ರವಾಗಿರಬೇಕು ಅಂತಂದರೆ, ಹೇ ದೇವತೆಗಳಿರ, ನನ್ನ ಮನಸ್ಸನ್ನು ಅಧಿಪತಿ ಅಂದರೆ ಇಂದ್ರಿಯಗಳಿಗೆಲ್ಲ ಅಧಿಪತಿಯಾಗಿರ್ತಕ್ಕಂಥ ಈ ಮನಸ್ಸನ್ನು ಉಪಾಸನೆಗೋಸ್ಕರ ನಮಗೆ ಭದ್ರವಾಗಿಟ್ಟಿರಿ. ಉಪಾಂಶು ಅಂತ ಕರೀತಾರೆ. ಉಪಾಂಶು ಅಂತಂದರೆ ಏನು ಅಂದರೆ, ಸಾಮಾನ್ಯಕ್ಕೆ ಹಿಂದಿನ ಕಾಲದಲ್ಲಿ ಜಪ ಸಹಿತವಾಗಿರತಕ್ಕಂಥ ಧ್ಯಾನ ನಡೆಯೋದು. ಜಪ ಇಲ್ದಿರ ನಡೀತಾ ಇರಲಿಲ್ಲ. ಏನೋ ಒಂದು ಓಂಕಾರ, ಕನಿಷ್ಠ ಪಕ್ಷ ಒಂದು ಓಂಕಾರನ್ನಾದರೂ ಕೂಡ ಅವ್ರು ಜಪ ಮಾಡ್ತಾ ಇರೋರು, ಇಲ್ಲ ಯಾವುದಾದ್ರೂ ಇಷ್ಟಮಂತ್ರ ಈ ಥರದ್ದನ್ನ ಹೇಳ್ಕೊತ ಧ್ಯಾನ ಮಾಡೋರು. ನಾವೆಲ್ಲ ನೋಡಿರ್ತೀವಿ ಫಿಲಮ್ಗಳಲ್ಲಿ, ಓಂ ನಮಃ ಶಿವಾಯ ಅಂತ ತಪಸ್ ಮಾಡೋದು, ಇವೆಲ್ಲ ನೋಡ್ತಾ ಇರ್ತೀವಿ. ಅಂದರೆ ಇದನ್ನು ಉಪಾಂಶು ಅಂತ ಕರೀತಾರೆ. ಅಂದರೆ ನಾವು ಬರೀ ತುಟಿನ ಮಾತ್ರ ಅಲಗಿಸ್ದ ಮನಸ್ಸಿನಲ್ಲೇ ಉಚ್ಚಾರಣೆ ಮಾಡ್ತಾ ಇರತಕ್ಕಂಥ ಮಂತ್ರನ ಉಪಾಂಶು ಅಂತ ಕರೀತಾರೆ. ಅಂದರೆ ವಾಕಿಗೆ ಅಧಿಪತಿಯಾಗಿರ್ತಕ್ಕಂಥ ಹೇ ದೇವತೆಯೇ, ನನಗೆ ಈ ಉಪಾಂಶು ಜಪ ನಿರಂತರವಾಗಿ ನಡೀತಾ ಇರೋ ಥರ ನನಗೆ ಅನುಗ್ರಹ ಮಾಡಿರಿ, ಕೈ ಹಿಡಿದು ಮುನ್ನಡೆಸ್ರಿ. ಯಾತಕ್ಕೋಸ್ಕರ? ಸಮರ್ಪಣೆಗಾಗಿ, ನನ್ನ ಜೀವನ ಸಾರ್ಥಕ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಎಂದಿಗೂ ದೊರಕದ ಮಾಣಿಕ್ಯವನು, ಕೈ ಸೇರಿರುವ ಸೌಭಾಗ್ಯವನು, 1000 ಜನ್ಮದ ಪೂಜಾ ಫಲವನ್ನು ಕಳೆದುಕೊಂಡರೆ ಉಳಿಯುವೇನೆ ಅಂತ ಹೇಳ್ಬಿಟ್ಟು. ಮಾನವ ಜನ್ಮ ದೊಡ್ಡದು, ಇದನ್ನು ಹಾನಿ ಮಾಡಲಿ ಬೇಡಿ ಹುಚ್ಚಪ್ಪಗಳಿಲ್ಲ ಅಂತ. ಯಾವುದೋ ಕೋಣನ್ನೋ ಕುರಿನೋ ತಂದ್ಬಿಟ್ಟು ಅಲ್ಲಿ ಕೂಡಿಸ್ಬಿಟ್ಟು, ಇಲ್ಲಿ ಸೂರ್ಯನಾಡಿಯಿಂದ ಪ್ರಾಣಾಯಾಮ ಮಾಡು, ಧ್ಯಾನ ಮಾಡು ಅಂತಂದ್ರೆ ಅದನ್ನು ಮಾಡೋಕ್ಕಾಗತ್ತಾ? ಇಲ್ಲ ಯಾವುದಾದ್ರು ಜಪ ಮಾಡು ಅಂದ್ರೆ ಮಾಡೋಕ್ಕಾಗತ್ತಾ? ಆದರೆ ಮನುಷ್ಯ ಮಾತ್ರ ಮಾಡಬಲ್ಲ. ಹಾಗಾಗಿ ಈ ಒಂದು ಮನುಷ್ಯ ಜನ್ಮದಲ್ಲಿ ಮಾತ್ರ ಈ ಒಂದು ಇದು ಅಂತಕ್ಕಂಥದ್ದಿದೆ. ಆಮೇಲೆ ಎಲ್ಲ ಪ್ರಾಣಿಗಳ ಒಂದು ಮೇರುದಂಡ ಅಂದರೆ ಬೆನ್ನುಮೂಳೆ. ಮೇರುದಂಡ ಈ ಥರ ಪ್ಯಾರಲಲ್ ಆಗಿರುತ್ತಂತೆ, ಭೂಮಿಗೆ ಪ್ಯಾರಲಲ್ ಆಗಿರುತ್ತೆ. ಅದಕ್ಕೆ ಕಾಸ್ಮಿಕ್ ಪವರನ್ನು ಹೀರ್ಕೊಳ್ತಕ್ಕಂಥ ಶಕ್ತಿ ಇರೋದಿಲ್ಲ. ಆದರೆ ಮನುಷ್ಯನ ಮೇರುದಂಡ ಮಾತ್ರ ನೋಡಿ ನೆಟ್ಗೆ ಹೆಂಗಿರುತ್ತೆ. ಅದಕ್ಕೆ ಅದನ್ನು ಏನಂತ ಕರೀತಾರೆ? ಅದಕ್ಕೆ ಮೇರು ಪರ್ವತಮೇ ವಿಂಟಿ ಬಿಲ್ಲುಗ ಅಂತ ಹೇಳ್ತಾರೆ. ಅಂದರೆ ಬಿಲ್ಲನ್ನು ಮಾಡ್ಕೊಂಡ ಭಗವಂತ. ಯಾಕೆ ಮೇರು ಪರ್ವತನ್ನೇ ಯಾಕೆ ಬಿಲ್ಲು ಮಾಡ್ಕೊಂಡ ಭಗವಂತ ಅಂತಂದರೆ, ಆ ಮೇರು ಪರ್ವತದ ಸಮಾನವಾಗಿರ್ತಕ್ಕಂಥದ್ದು ನಮ್ಮ ಬೆನ್ನುಮೂಳೆ. ಅದು ಎಷ್ಟು ಭದ್ರವಾಗಿರುತ್ತೆ, ನಾವು ಅಷ್ಟು ಭದ್ರವಾಗಿರ್ತೀವಿ. ಆದರೆ ನಾವು ಇವತ್ತಿನ ದೌರ್ಭಾಗ್ಯ ಏನಾಗೋಗ್ಬಿಟ್ಟಿದೆ ಅಂದರೆ, ಎಲ್ಲರೂ ಹಿಂಗೆ ಕೂತ್ಕೊತಾರೆ, ಯಾರೂ ಸ್ಟ್ರೈಟಾಗಿ ಕೂತ್ಕೊಳ್ಳೋದಿಲ್ಲ. ಅದು ಗಾಳಿ ಸಂಚಾರನೂ ಕರೆಕ್ಟಾಗಿ ಆಗೋದಿಲ್ಲ. ಆಮೇಲೆ ನಾಡಿ ಬಡಿತನೂ ಕರೆಕ್ಟಾಗಿ ಹೊಡ್ಕೊಳಲ್ಲ. ಆಮೇಲೆ ನಾಡಿಗಳಲ್ಲಿ ವಾಯು ಮತ್ತು ರಕ್ತ ಚಲನೆ ಅಂತಕ್ಕಂಥದ್ದು ಈಸಿಯಾಗಿ ಆಗೋದಿಲ್ಲ. ಹಂಗಾಗಿ ನೆಟ್ಟಿಗೆ ಕೂತ್ಕೊಳ್ತಕ್ಕಂಥದ್ದನ್ನು ನಾವು ರೂಢಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟಂತ. ಹಾಗಾಗಿ ಉಪಾಂಶು ಜಪ, ಆ ಉಪಾಂಶು ಜಪನ ಹೇ ದೇವತೆಗಳೇ ನಿರಂತರವಾಗಿ ನನಗೆ ನಡೆಯೋ ಥರ, ಉಪಾಸನೆಗೆ ಅದು ಒದಗಿ ಬರೋ ಥರ ನನಗೆ ಮಾರ್ಗದರ್ಶನ ಮಾಡಿ ಕೈ ಹಿಡಿದು ನಡೆಸ್ರಿ ಅಂತ ಹೇಳ್ಬಿಟ್ಟು. ಅಂತರ್ಯಾಮಿ ಅಂದರೆ ಇಲ್ಲಿ ಯಾರು ಅಂದರೆ ಪರಮಾತ್ಮ, ಒಳಗಡೆ ಇರ್ತಕ್ಕಂಥ ಆ ಚಿದಾನಂದ ಸ್ವರೂಪ. ಅವನೇನು ಮಾಡಬೇಕು ಅಂತಂದರೆ, ನಾನು ಎಲ್ಲೆಲ್ಲಿ ಮನಸ್ಸನ್ನಿಟ್ಟರೆ ಅಲ್ಲೆಲ್ಲ ನನಗೆ ಅವ್ನು ಗೋಚರ ಆಗಬೇಕು. ನಾನಿವಾಗ ಕಣ್ಣು ಮೇಲೆ ಧ್ಯಾನ ಮಾಡಿದ್ರೆ ಕಣ್ಣಲ್ಲಿ ಅವನು ಇರಬೇಕು. ಯಾಕಂದ್ರೆ ಅವನು ಸರ್ವಾಂತರ್ಯಾಮಿ, ಎಲ್ಲ ಕಡೆ. ಏನೋ ಅವಿನಾಶಿತು ತದ್ವಿದ್ದಿ ಏನ ಸರ್ವಮಿದಂ ತತಂ ವಿನಾಶಂ ಅವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ ಅಂತ ಹೇಳ್ತಾನೆ. ಹೇ ಅರ್ಜುನ, ಈ ಮೆಟೀರಿಯಲಿಸ್ಟಿಕ್ ಈ ಶರೀರದಲ್ಲಿ ಅಂದರೆ ಪಾರ್ಥಿವ ಶರೀರದಲ್ಲಿ ಅಡಿಯಿಂದ ಮುಡಿಯವರೆಗೂ ಕೂಡ ನಾಶ ಇಲ್ಲದೆ ಇರತಕ್ಕಂಥ ವಸ್ತು ವ್ಯಾಪಿಸ್ಕೊಂಡ್ಬಿಟ್ಟಿದೆ. ಇದನ್ನು ನಾಶ ಮಾಡೋದಕ್ಕೆ ಯಾರ ಕೈನಲ್ಲೂ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಅದೇ ಚಿದಾನಂದ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮ, ಅವನೇ ಅಂತರ್ಯಾಮಿ. ಅವನನ್ನು ಇಲ್ಲೇನಂತ ಕರೀತಾ ಇದ್ದಾರೆ? ಅಂತರ್ಯಾಮಿಯು. ಆ ಪರಮಾತ್ಮ ನನಗೆ ಅಡಿಯಿಂದ ಮುಡಿಯವರೆಗೂ ಇದ್ದಾನೆ ಅನ್ನೋದು ಗೊತ್ತು. ಹಾಗಾಗಿ ನಾನು ಧ್ಯಾನಕ್ಕೆ ಕೂತ್ಕೊಂಡಾಗ ಭ್ರೂ ಮಧ್ಯದಲ್ಲಿ ಏನನ್ನ ಧ್ಯಾನ ಮಾಡಿದ್ರೆ ಇದನ್ನು ತ್ರಿವೇಣಿ ಸಂಗಮ ಅಂತ ಕರೀತಾರೆ. ಇಡ
ಪಿಂಗಳ, ಸುಷುಮ್ನ 3 ಇಲ್ಲಿ ಸೇರುತ್ತೆ. 3 ಇಲ್ಲಿ ಸೇರಿಬಿಟ್ಟು ಒಂದು ನಾಡಿ ಮಾತ್ರ ಮೇಲ್ಗಡೆವರೆಗೂ ಹೋಗುತ್ತೆ. ಹಾಗಾಗಿ ಇದನ್ನು ತ್ರಿಕೂಟ ಅಂತ ಕರೀತಾರೆ, ತ್ರಿವೇಣಿ ಸಂಗಮ ಅಂತ ಕರೀತಾರೆ. ಎಷ್ಟು ಪವಿತ್ರನಂತೆ ಅಂತಂದರೆ, ತ್ರಿವೇಣಿ ಸಂಗಮದಲ್ಲಿ ಕೋಟಿ ಸಲ ಮಾಡಿರತಕ್ಕಂಥ ಸ್ನಾನಕ್ಕೆ ಸಮಾನವಾಗಿರ್ತಕ್ಕಂಥ ಫಲ. ನೀವೊಂದು 5 ಸೆಕೆಂಡು ಇಲ್ಲಿ ಮನಸ್ಸನ್ನು ನಿಲ್ಲಿಸಿದ್ರೆ ಧ್ಯಾನದಲ್ಲಿ ಆ ಒಂದು ಫಲ ಅನ್ನತಕ್ಕಂಥದ್ದನ್ನು ನಮಗೆ ಕೊಡ್ತಾನಂತೆ ಭಗವಂತ. ಹಾಗಾಗಿ ಇಲ್ಲಿ ನಿಲ್ಲಿಸ್ಲಿ, ಕಣ್ಣಲ್ಲಿ ನಿಲ್ಲಿಸ್ಲಿ, ಮೂಗಿನ ತುದಿನಲ್ಲಿ ನಿಲ್ಲಿಸ್ಲಿ. ಮೂಗಿನ ತುದಿ ಅಂದರೆ 2 ಇದೆ. ಎಲ್ಲರೂ ಮೂಗಿನ ತುದಿ ಅಂದರೆ ಇದು ಅನ್ಕೊಂಡ್ಬಿಡ್ತಾರೆ. ಇದಲ್ಲ, ಇದು ಮೂಗಿನ ತುದಿ. ಮೂಗಿನ ತುದಿ ಯಾಕೆ ಅದು ಅಂತಂದ್ರೆ, ನಮ್ಮ ನೋಡಿ ಮೂಗು ಹಿಂಗಿರುತ್ತಾ, ಇದ್ರ ಜ್ಯೋತಿ ಆಕಾರದಲ್ಲಿ ನೋಡಿ ತುದಿ ಬಂದು ಇಲ್ಲಿರುತ್ತೆ. ಅದಕ್ಕೆ ನಾಸಾಗ್ರೆ ಅಂತಂದರೆ ಇದನ್ನು ಅನ್ಕೋಬಾರ್ದು, ಇದನ್ನ ಅಂತ ಅನ್ಕೋಬೇಕು. ಹಾಗಾಗಿ ಅಲ್ಲಿ ಯಾರು ಧ್ಯಾನ ಮಾಡ್ತಾರೆ ಅಥವಾ ಇಲ್ಲೇ ಧ್ಯಾನ ಮಾಡ್ತಾರೆ ಗೊತ್ತಿಲ್ದಿರ, ಅಥವಾ ಗಡ್ಡದ ಮೇಲೆ ಮಾಡ್ತಾರೆ, ಕೆಲವರು ಕೆನ್ನೆ ಮೇಲೆ ಮಾಡ್ತಾರೆ, ಕೆಲವರು ಹೃದಯದಲ್ಲಿ ಮಾಡ್ತಾರೆ, ಕೆಲವರು ಭುಜಗಳಲ್ಲಿ ಮಾಡ್ತಾರೆ, ಕೆಲವರು ಹೊಟ್ಟೆ ಮೇಲೆ ಮಾಡ್ತಾರೆ, ಯಾಕಂದ್ರೆ ಚಕ್ರಗಳಿರುತ್ತೆ ಅಂತ ಹೇಳ್ಬಿಟ್ಟು, ಕೆಲವರು ಗುದಸ್ಥಾನದಲ್ಲಿ ಮಾಡ್ತಾರೆ. ಈ ಥರ ಎಲ್ಲೆಲ್ಲಿ ಧ್ಯಾನ ಮಾಡಿದ್ರು ಕೂಡ ನನಗೆ ಅಲ್ಲಿ ಅಂತರ್ಯಾಮಿಯ ಸಾಕ್ಷಾತ್ಕಾರ ಆಗಬೇಕು, ಭೇಟಿ ನಡಿಬೇಕು. ಯಜಮಾನನ ಭೇಟಿ ಅಂತಕ್ಕಂಥದ್ದು ಬರೀ ಬೈಠಕ್ಕಾನೇನಲ್ಲೇ ಅಲ್ಲ, ಎಲ್ಲ ಕಡೆ ಇರ್ತಾನೆ ಯಜಮಾನ. ನಾನು ಎಲ್ಲಿ ಯಜಮಾನನ ಹುಡ್ಕೊಂಡು ಹೋದ್ರು ಕೂಡ ಗೇಟ್ ಹತ್ರ ಹೋದ್ರೆ ಗೇಟ್ ಹತ್ರ ಸಿಗಬೇಕು, ರೂಮ್ ಹತ್ರ ಹೋದ್ರೆ ರೂಮ್ ಹತ್ರ ಸಿಗಬೇಕು, ಯಾವುದೋ ಒಂದು ಪಾರ್ಕಲ್ಲಿ ಹೋದ್ರೆ ಆ ಪಾರ್ಕಲ್ಲಿ ಸಿಗಬೇಕು. ಹಂಗೆ ಅಂತರ್ಯಾಮಿ ಆಗಿರ್ತಕ್ಕಂಥವ್ನು ಎಲ್ಲಿಗೆ ಹೋದ್ರೂ ಸಿಗಬೇಕು. ಹಾಗಾಗಿ ಇಲ್ಲಿ ಹೇ ದೇವತೆಗಳಿರ, ನಮಗೆ ಎಲ್ಲಿ ಧ್ಯಾನ ಮಾಡಿದ್ರು ಕೂಡ ಅಂತರ್ಯಾಮಿ ನಮ್ಮ ಮುಂದೆ ಬಂದು ನಿಲ್ಲೋ ಥರ ನೀವು ಅನುಗ್ರಹ ಮಾಡಿರಿ, ಕೈ ಹಿಡಿದು ಮುಂದೆ ನಡೆಸ್ರಿ, ನಮಗೆ ಮಾರ್ಗದರ್ಶನವನ್ನು ಮಾಡಿರಿ. ಐಂದ್ರ ವಾಯವನು ಇಲ್ಲಿ 2 ದೇವತೆಗಳು ಬಂತು, ಇಂದ್ರ ಮತ್ತು ವಾಯು. ಇದು ಎಲ್ಲಿ ಬರುತ್ತೆ ಅಂತಂದರೆ ನೋಡಿ, ಸುಷುಪ್ತಿ ಅವಸ್ಥೆ ಅಂತ 3 ಜಾಗ್ರತ್ತು, ಸ್ವಪ್ನ, ಸುಷುಪ್ತಿ ಅಂತಕ್ಕಂಥ 3 ಅವಸ್ಥೆಗಳಿದೆ. ಇದರಲ್ಲಿ ಸುಷುಪ್ತಿ ಅವಸ್ಥೆಯಲ್ಲಿ ನಾನು ಅಂತಕ್ಕಂಥ ಅಹಂಕಾರ ಇರಲ್ಲ, ಮನಸ್ಸು ಇರೋದಿಲ್ಲ, ಆಮೇಲೆ ನಾವು ಯಾವುದೇ ಒಂದು ಗುರುತಿಸ್ತಕ್ಕಂಥ ಒಂದು ಗುಣ ಇರೋದಿಲ್ಲ. ಅಲ್ಲಿ ನಾನು ಅಂತಕ್ಕಂಥ ಎಕ್ಸಿಸ್ಟೆನ್ಸ್ ಮಾತ್ರ ಇರುತ್ತೆ. ಅವನನ್ನು ಇಂದ್ರ ಅಂತ ಕರೀತಾರೆ. ನಾನು ಅಂತಕ್ಕಂಥ ಎಕ್ಸಿಸ್ಟೆನ್ಸ್, ಅದನ್ನು ಇಂದ್ರ ಅಂತ ಕರೀತಾರೆ. ಮತ್ತು ವಾಯು ಸಂಚಾರ ಅಂತಕ್ಕಂಥದ್ದು ನಿರಂತರವಾಗಿ ನಡೀತಾ ಇರುತ್ತೆ. ಯಾವುದು ಸುಷುಪ್ತಿ ಅವಸ್ಥೆಯಲ್ಲಿ ವಾಯು ಸಂಚಾರ ಅಂತಕ್ಕಂಥದ್ದು ನಡೀತಾ ಇರುತ್ತೆ. ಮನಸ್ಸು ನಿಂತೋಗಿರುತ್ತೆ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ಹೇಳುತ್ತೆ ಉಪನಿಷತ್ತುಗಳು. ಮನಸ್ಸು ಮಾತು ಕೂಡ ಅಲ್ಲಿಗೆ ಮುಟ್ಟದಿರ ನಿಂತೋಗ್ಬಿಡುತ್ತೆ, ಹೊಸಲತ್ರಕ್ಕೆ ನಿಂತೋಗುತ್ತದು. ಅದು ಸುಷುಪ್ತಿ ಅವಸ್ಥೆ. ಆ ಸುಷುಪ್ತಿ ಅವಸ್ಥೆಯಲ್ಲಿರ್ತಕ್ಕಂಥ ಹೇ ಇಂದ್ರ ಮತ್ತು ವಾಯುಗಳಿರ, ನೀವು ನಮಗೆ ಮಾರ್ಗದರ್ಶನ ಮಾಡಿರಿ, ಧ್ಯಾನದಲ್ಲಿ ನನಗೆ ಉಪಾಸನೆಗೆ ಅನುಕೂಲ ಮಾಡಿರಿ ಅಂತ ಕೇಳ್ಕೊತಾ ಇದ್ದಾರೆ. ಮೈತ್ರ ವರುಣನು, ಮೈತ್ರ ಅಂತಂದರೆ ಮಿತ್ರ ಅಂತಕ್ಕಂಥವನು ಸೂರ್ಯ ದೇವತೆ ಅಂದರೆ ಶಾಖ, ಮತ್ತು ವರುಣ ಅಂತಕ್ಕಂಥವನು ಜಲದೇವತೆ. ಇವನು ಎಲ್ಲಿ ಬರ್ತಾನೆ ಅಂತಂದರೆ ಕನಸಿನಲ್ಲಿ ಬರ್ತಾನೆ. ನಾವು ಕನಸು ಕಾಣ್ತಾ ಇರ್ತೀವಲ್ಲ, ಅಲ್ಲಿ ಈ 2 ದೇವತೆಗಳಿರ್ತಾರೆ. ಅಂದರೆ ಪ್ರಕಾಶದ ದೇವತೆ, ಮತ್ತು ಯಾಕಂದ್ರೆ ನಾವು ಕನಸಿನಲ್ಲಿ ನೋಡಿ ಎಲ್ಲ ನೋಡ್ತಾ ಇರ್ತೀವಿ, ಪ್ರಕಾಶದ ದೇವತೆ ಮತ್ತು ನೀರಿನ ದೇವತೆ ವರುಣ. ಇಬ್ಬರು ಕೂಡ ಅಂದರೆ ಪಾಶ ಹಾಕಿ ಕಟ್ಟಾಕ್ತಾನೆ ಅವನು, ವರುಣ ಪಾಶಗಳು ಅಂತ ಹೇಳ್ಬಿಟ್ಟು. ಇವರಿಬ್ಬರು ಮಾತ್ರ ಕನಸಿನಲ್ಲಿ ಇರ್ತಾರೆ. ಹೇ ವರುಣ ಮತ್ತು ಮೈತ್ರ ದೇವತೆಗಳಿರ, ಕನಸಿನಲ್ಲಿ ನೀವು ಇಬ್ಬರೇ ಇರ್ತೀರಾ. ಹಾಗಾಗಿ ಕನಸಿನಲ್ಲೂ ಕೂಡ ಕೆಟ್ಟ ಕನಸು ಬೀಳ್ದಿರಾ, ಎಡ್ಡಾದಿಡ್ಡಿ ಕನಸುಗಳು ನನಗೆ ಬರ್ದಿರಾ, ನನಗೆ ಉತ್ತಮವಾಗಿರ್ತಕ್ಕಂಥ ಕನಸುಗಳೇ ಎಲ್ಲೋ ತೀರ್ಥಯಾತ್ರೆ ಹೋದಂಗೆ, ಎಲ್ಲೋ ದೇವಸ್ಥಾನದಲ್ಲಿ ಪೂಜೆ ಮಾಡ್ದಂಗೆ, ಎಲ್ಲೋ ಸಜ್ಜನರ ಜೊತೆ ಓಡಾಡ್ದಂಗೆ, ಎಲ್ಲೋ ಸೇವಾ ಕಾರ್ಯಗಳಲ್ಲಿ ನಿರತರಾಗಿರೋ ಥರ ಈ ಥರದ ಕನಸುಗಳನ್ನೇ ನಮಗೆ ಕೊಡ್ರಿ, ನಮಗೆ ಕೈ ಹಿಡಿದು ಮುನ್ನಡೆಸ್ರಿ, ಮಾರ್ಗದರ್ಶನ ಮಾಡಿರಿ, ನಮ್ಮ ಉಪಾಸನೆಗೆ ಅನುಕೂಲ ಮಾಡಿಕೊಡ್ರಿ. ಯಾಕೆ ಅಂತಂದರೆ ಸಮರ್ಪಣೆಗಾಗಿ, ಯಜ್ಞಕ್ಕಾಗಿ ಅಂತ ಕೇಳ್ತಾ ಇದ್ದಾರೆ. ಅಶ್ವಿನಿ ದೇವತೆಗಳು, ಅಶ್ವಿನೌಚಮ, ಈ ಅಶ್ವಿನಿ ದೇವತೆಗಳು ಇಡ ಮತ್ತು ಪಿಂಗಳ 2 ನಾಡಿಗಳಲ್ಲಿ ಇರ್ತಕ್ಕಂಥ ದೇವತೆಗಳು. ಇವರು ಜಾಗೃತ ಅವಸ್ಥೆಯಲ್ಲಿ ನಮಗೆ ವ್ಯವಹಾರಕ್ಕೆ ಉಪಯೋಗಕ್ಕೆ ಬರ್ತಾ ಇರ್ತಕ್ಕಂಥ ದೇವತೆಗಳು. ನಾವು ಏನೇ ವ್ಯವಹಾರ ಮಾಡ್ತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ, ಓದ್ತಾ ಇದ್ದೀವಿ, ಕೆಲಸ ಮಾಡ್ತಾ ಇದ್ದೀವಿ, ಎಚ್ಚರವಾಗಿದ್ದೀವಿ ಅಂತಂದರೆ ಅದಕ್ಕೆ ಕಾರಣಕರ್ತರು ಯಾರು ಅಂತಂದರೆ ಅಶ್ವಿನಿ ದೇವತೆಗಳು. ಅಶ್ವಿನಿ ದೇವತೆಗಳು ನಮ್ಮನ್ನು ಎಡೆ ಬಿಡದೇ ಇರ್ತಾರೆ ಯಾವಾಗ ಎಚ್ಚರಾವಸ್ಥೆಯಲ್ಲಿದ್ದಾಗ. ಹೇ ಅಶ್ವಿನಿ ದೇವತೆಗಳೇ, ನಮ್ಮನ್ನು ಯಾವುದೇ ಕಾರಣಕ್ಕೂ ಈ ಉಪಾಸನೆಗೆ ತೊಂದರೆ ಕೊಡ್ದಿರ ಮಾರ್ಗದರ್ಶನ ಮಾಡಿ ನಡೆಸ್ರಿ ಅಂತ ಹೇಳ್ಬಿಟ್ಟು. ಪ್ರತಿಪಸ್ಥಾನ ಅಂತಂದರೆ ಮನಸ್ಸು ಅಂತಕ್ಕಂಥದ್ದು ದೃಢವಾಗಿ ನೆಲೆ ನಿಲ್ತಿರ್ತಕ್ಕಂಥ ಸ್ಥಿತಿ. ದೃಢವಾಗಿ ನೆಲೆ ನಿಂತಿರ್ತಕ್ಕಂಥ ಸ್ಥಿತಿಯನ್ನು ಪ್ರತಿಪಸ್ಥಾನ ಅಂತ ಕರೀತಾರೆ. ಹೃದಯ ಅಂದರೆ ಮನಸ್ಸು ಹೆಂಗೆ ಅಂದರೆ ಚಂಚಲ, ಯಾವಾಗಲೂ ಕೂಡ ಆಸಿಲೇಷನ್ ಆಗ್ತಾ ಇರುತ್ತೆ. ಅಂದರೆ ಏರಿಳಿತಗಳು, ಉಬ್ಬರೇಳಿತಗಳು ನಡೀತಾ ಇರುತ್ತೆ. ಯಾವುದೋ ಒಂದು ಹಂತದಲ್ಲಿ ಮನಸ್ಸು ಅಂತಕ್ಕಂಥದ್ದು ಒಂದು ಕಡೆ ಸ್ಟ್ಯಾಗ್ನೆಂಟ್ ಆಗಿಬಿಡುತ್ತೆ. ಆ ಸ್ಟ್ಯಾಗ್ನೆಂಟ್ ಆಗಿರ್ತಕ್ಕಂಥ ಸ್ಥಿತಿನ ಪ್ರತಿಪಸ್ಥಾನ ಅಂತಾರೆ. ಅಂದರೆ ಬ್ರಹ್ಮ ಸಾಕ್ಷಾತ್ಕಾರಕ್ಕೆ ಬೇಕಾಗಿರ್ತಕ್ಕಂಥದ್ದು ಮನೋಲಯನೇ. ಆ ಮನೋಲಯ ಆಗ್ತಕ್ಕಂಥ ಈ ಭದ್ರವಾಗಿರ್ತಕ್ಕಂಥ ಸ್ಥಾನ ಹೇ ದೇವತೆಗಳೇ ನಮಗೆ ಅನುಕೂಲ ಮಾಡಿಕೊಡ್ರಿ, ಅದನ್ನು ಉಪಾಸನೆಗೆ ನಮಗೆ ಒದಗಿಸ್ಕೊಡ್ರಿ ಅಂತಕ್ಕಂಥ. ಶುಕ್ರ ಅಂತ ಕರೀತಾ ಇದ್ದಾರೆ. ಶುಕ್ರ ಅಂತಕ್ಕಂಥದ್ದು ಬ್ರಹ್ಮಲೋಕದಲ್ಲಿ ಹರಿತಾ ಇರ್ತಕ್ಕಂಥ ನದಿಗೆ ಹೆಸರಂತೆ ಶುಕ್ರ ಅಂತ, ಶುದ್ಧವಾಗಿರತಕ್ಕಂಥ ನದಿ ಅಂತ ಹೇಳ್ಬಿಟ್ಟು ಅಂತ.
ನಮ್ಮಲ್ಲಿ ಶುಕ್ರ ಅಂತಂದರೆ ಯಾವುದು ಅಂತಂದರೆ ಶುದ್ಧವಾಗಿರ್ತಕ್ಕಂಥ ಜ್ಞಾನ. ಅಂದರೆ ನಮ್ಮಲ್ಲಿ ನೋಡಿ ನಾಲೆಡ್ಜ್ ಇರುತ್ತೆ, ಜ್ಞಾನ. ಅದು ಶುದ್ಧವಾಗಿರ್ತಕ್ಕಂಥ ಜ್ಞಾನ ಆದಾಗ ಪರಮಾತ್ಮನನ್ನು ಸಾಕ್ಷಾತ್ಕರಿಸ್ಕೊಳೋದಕ್ಕೆ ಅದು ಅನುಕೂಲ ಮಾಡಿಕೊಡುತ್ತೆ. ಹಾಗಾಗಿ ಹೇ ದೇವತೆಗಳಿರ ಈ ಶುಕ್ರ ಅಂತಕ್ಕಂಥ ಈ ಜ್ಞಾನದ ಸೆಲೆ ನಮ್ಮ ಶರೀರದಲ್ಲಿ ಯಾವಾಗಲೂ ಕೂಡ ನಿತ್ಯ ನಿರಂತರವೂ ಚಿಮ್ತಾ ಇರಲಿ, ಹರಿತಾ ಇರಲಿ. ಆ ಥರದ ಒಂದು ಅನುಕೂಲನ ನಮಗೆ ಯಜ್ಞಕ್ಕಾಗಿ ಸಮರ್ಪಣೆಗಾಗಿ ಮಾಡ್ರಿ, ಮಾರ್ಗದರ್ಶನ ಮಾಡಿ ಅಂತ ಹೇಳ್ಬಿಟ್ಟು ಅಂತ. ಮಂತಿಯು ಆಗ್ರಾಯಣನು ಅಂತ, ಸಮುದ್ರದಷ್ಟು ವಿಶಾಲವಾಗಿರ್ತಕ್ಕಂಥ 2 ಸರೋವರಗಳಂತೆ ಬ್ರಹ್ಮಲೋಕದಲ್ಲಿ ಇರ್ತಕ್ಕಂಥದ್ದು. ಆ ಸಮುದ್ರದಷ್ಟು ವಿಶಾಲವಾಗಿರ್ತಕ್ಕಂಥ 2 ಸರೋವರಗಳು ನಮಗೆ ಅನುಕೂಲ ಮಾಡಿಕೊಡ್ಲಿ ಉಪಾಸನೆಗೆ. ಯಾವುದು ಆ ಸರೋವರಗಳು ಅಂದರೆ ನೋಡಿ, ಇದು ಅಲ್ವಾ. ನಾವು ದೃಷ್ಟಿ ಕರೆಕ್ಟಾಗಿ ಇಟ್ಕೊಂಡೇ ಇದ್ದರೆ ನಮಗೆ ಎಲ್ಲೆಲ್ಲೋ ಕೂಡ ಮನಸ್ಸು ಅಂತಕ್ಕಂಥದ್ದು ಹೋಗುತ್ತೆ. ಅದಕ್ಕೆ ಧ್ಯಾನಕ್ಕೆ ಏನಂತ ಹೇಳ್ತಾರೆ ಶ್ರೀಕೃಷ್ಣ ಪರಮಾತ್ಮ 6ನೇ ಅಧ್ಯಾಯದಲ್ಲಿ ಅಂದರೆ ಅರ್ಧ ನಿಮೀಲಿತ ನೇತ್ರ ಅಂತ ಕರೀತಾರೆ ಅದನ್ನು. ನಿಮೀಲಿತ ನೇತ್ರ ಅಂದರೆ ಅರ್ಧ ತೆರೆದಿರ್ತಕ್ಕಂಥದ್ದು, ಅರ್ಧ ಮುಚ್ಚಿರ್ತಕ್ಕಂಥ ನೇತ್ರ. ಅವ್ರು ಎದ್ದಿದಾರ ಮಲಗಿದಾರ ಏನೂ ಗೊತ್ತಾಗೋದಿಲ್ಲ, ಅದನ್ನು ನಿಮೀಲಿತ ನೇತ್ರ ಅಂತ ಕರೀತಾರೆ. ನಾವು ವ್ಯವಹಾರದಲ್ಲೂ ಕೂಡ ಆ ಥರ ನಾವು ಪ್ರಾಕ್ಟೀಸ್ ಮಾಡ್ಬೋದು. ಶ್ರೀರಾಮಕೃಷ್ಣರು ಒಂದು ಕಡೆ ಹೇಳ್ತಾರೆ, ಈ ಮೊಟ್ಟೆ ಮೇಲೆ ಕಾವು ಕೂತಿರುತ್ತಂತೆ ಕೋಳಿ. ಈ ಕೋಳಿ ಮೊಟ್ಟೆಗೆ ಕಾವು ಕೂತಿರುತ್ತಲ್ಲ, ಅದ್ರ ಕಣ್ಣು ಹಂಗೆ ಅರ್ಧ ಹಿಂಗೆ ಇಟ್ಕೊಂಡಿರುತ್ತಂತೆ. ಅಂದರೆ ಅರ್ಧ ತೆಗೆದಂಗೂ ಇರುತ್ತೆ, ಅರ್ಧ ಮುಚ್ಚಿದಂಗೂ ಇರುತ್ತೆ. ಗಮನ ಎಲ್ಲ ಮೊಟ್ಟೆಗಳ ಮೇಲೆ ಇರುತ್ತೆ ಕೋಳಿಗೆ. ಆದರೆ ಅರ್ಧ ಯಾಕೆ ತೆಕ್ಕೊಂಡಿರುತ್ತೆ ಅಂತಂದರೆ ಯಾವುದಾದ್ರೂ ಹಾವು ಬರ್ಬೋದು, ಇನ್ನೇನನ್ನ ಯಾವುದಾದ್ರು ಹದ್ದು ಅಂತ ಪಕ್ಷಿಗಳು ಬಂದು ತೊಂದರೆ ಕೊಡ್ಬೋದು. ಹಾಗಾಗಿ ಅರ್ಧ ತೆಗೆದಿರುತ್ತೆ, ಅರ್ಧ ಮುಚ್ಚಿರುತ್ತೆ. ಮುಚ್ಚಿರ್ತಕ್ಕಂಥ ಅರ್ಧ ಕಣ್ಣು ಏನು ಮಾಡ್ತಾ ಇರುತ್ತೆ, ಮೊಟ್ಟೆಗಳ ಮೇಲೆ ಗಮನ ಇರುತ್ತೆ. ಅದೇ ಥರನೇ ಶ್ರೀರಾಮಕೃಷ್ಣರು ಹೇಳ್ತಾರೆ, ನಿನ್ನ ಮನಸ್ಸನ್ನು ಭಗವಂತನ ಮೇಲಿಡು. ಆಮೇಲೆ ಪ್ರಾಪಂಚಿಕವಾಗಿ ನಿನ್ನ ಸಾಧನೆಗೆ ತೊಂದರೆ ಬರದೇ ಇರೋದಕ್ಕೆ ಎಚ್ಚರವಾಗಿರೋದಕ್ಕೋಸ್ಕರ ಅರ್ಧ ಕಣ್ಣು ತೆಕ್ಕೊಂಡಿರುವಂಥ, ಅಂದರೆ 50-50 ಅಂತ ಹೇಳ್ಬೋದು ಇದನ್ನು. ಇಲ್ಲಿ ಏನು ಹೇಳ್ತಾರೆ ಅಂತಂದರೆ ಮಂತಿಯು ಆಗ್ರಾಯಣನು ಅಂತ ಕರೀತಾರೆ. ಅಂದರೆ ಮಂತಿ ಆಗ್ರಾಯಣ ಅಂತಕ್ಕಂಥದ್ದು 2 ನೇತ್ರಗಳಲ್ಲಿ ಇರ್ತಕ್ಕಂಥ ದೇವತೆಗಳು. ಹೇ ದೇವತೆಗಳೇ, ನಮಗೆ ದೃಷ್ಟಿಯನ್ನು ಸುಭದ್ರವಾಗಿ ಆ ಪರಬ್ರಹ್ಮದ ಮೇಲೆ ನಿಲ್ಲಿಸೋದಕ್ಕೆ, ಧ್ಯಾನಕ್ಕೆ, ಉಪಾಸನೆಗೆ ಯೋಗ್ಯ ಆಗೋ ರೀತಿಯಲ್ಲಿ ನಮಗೆ ಮಾರ್ಗದರ್ಶನ ಮಾಡಿ ಕೈ ಹಿಡಿದು ನಡೆಸ್ರಿ ಅಂತೇಳ್ಬಿಟ್ಟು. ವೈಶ್ವದೇವ ಅಂತಕ್ಕಂಥವನು ಏನಂತಂದರೆ ಬ್ರಹ್ಮಲೋಕದಲ್ಲಿ ಒಂದು ದೊಡ್ಡ ಅರಳಿ ಮರ ಇದೆಯಂತೆ. ಆ ಅರಳಿ ಮರದಲ್ಲಿ ದೇವತೆಗಳೆಲ್ಲ ಕೂಡ ಆಶ್ರಯ ಮಾಡ್ಕೊಂಡಿದ್ದಾರಂತೆ. ದೇವತೆಗಳೆಲ್ಲ ಆಶ್ರಯ ಮಾಡ್ಕೊಂಡಿರ್ತಕ್ಕಂಥ ಅರಳಿ ಮರದಲ್ಲೇ ಪರಬ್ರಹ್ಮ ಕೂಡ ಇದಾನಂತೆ. ಇದನ್ನು ವೈಶ್ವಾನರ ಅಂತ ಕರೀತಾರಂತೆ ಬ್ರಹ್ಮಲೋಕದಲ್ಲಿ. ಈ ಶರೀರದಲ್ಲಿ ವೈಶ್ವಾನರ ಯಾರು ಅಂತಂದರೆ ಈ ಶರೀರನೇ. ಇದೇ ದೊಡ್ಡ ಅರಳಿ ಮರ. ಈ ಅರಳಿ ಮರದಲ್ಲಿ ಎಲ್ಲ ದೇವತೆಗಳು ಇದ್ದಾರ. ಏನು ಪಿಂಡಾಂಡದಲ್ಲಿದೆಯೋ ಅದು ಬ್ರಹ್ಮಾಂಡದಲ್ಲಿದೆ. ಹಾಗಾಗಿ ಎಲ್ಲ ದೇವತೆಗಳು ಈ ಶರೀರವನ್ನು ಆಶ್ರಯಿಸ್ಕೊಂಡಿದ್ದಾರೆ. ಇದೇ ಈ ಎಲ್ಲ ದೇವತೆಗಳು ಆಶ್ರಯಿಸ್ಕೊಂಡಿರ್ತಕ್ಕಂಥ ಈ ವೈಶ್ವಾನರ ಅಂತಕ್ಕಂಥ ಅರಳಿ ಮರ ಯಾವುದು ಅಂದರೆ ಇದೇ ಅರಳಿ ಮರದಲ್ಲೇ ಏನಿದೆ ಪರಬ್ರಹ್ಮನೂ ಕೂಡ ಇದ್ದಾನೆ. ಹಾಗಾಗಿ ಹೇ ದೇವತೆಗಳಿರ ಈ ವೈಶ್ವಾನರ ಭದ್ರವಾಗಿರಲಿ. ಯಾಕೆಂದರೆ ಅಶ್ವತ್ಥ ಅಂದರೆ ನಾಳೆಗೆ ನಂಬಿಕೆ ಇಲ್ಲದೆ ಇರತಕ್ಕಂಥದ್ದು. ಶ್ವತ್ಥ ಅಂದರೆ ನಂಬಿಕೆ ಇರತಕ್ಕಂಥದ್ದು ಅಂತ. ಅಶ್ವತ್ಥ ಅಂದರೆ ನಾಳೆಗೆ ನಂಬಿಕೆ ಇಲ್ಲದೆ ಇರತಕ್ಕಂಥದ್ದು ಅಂತ. ಈ ಪ್ರಪಂಚ ನಾಳೆ ಏನಾಗುತ್ತೋ ಹೇಳೋಕ್ಕಾಗಲ್ಲ. ಏ ನಿಮಿಷಾನಿಕಿ ಏಮಿ ಜರುಗುನು ಎವರು ಹಿಂಚೆದರು ಅಂತೇಳ್ಬಿಟ್ಟು. ಅದೇ ಥರನೇ ಈ ಶರೀರ ಈ ಕ್ಷಣಕ್ಕೆ ಹಿಂಗಿದೆ, ನೆಕ್ಸ್ಟ್ ನಮ್ಮ ಕ್ಷಣಕ್ಕೆ ಏನಾಗ್ಬೋದೋ ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಊರ್ಧ್ವ ಮೂಲ ಮದಶಾಕಂ ಅಶ್ವತ್ಥಂ ಪ್ರಾಹುರವ್ಯಯಂ ಚಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್ ಅಂತ ಹೇಳ್ತಾನೆ. ಇದನ್ನು ತಿಳ್ಕೊಂಡವನೇ ನಿಜವಾಗ್ಲೂ ವೇದಗಳನ್ನು ಅರ್ಥ ಮಾಡ್ಕೊಂಡವನು ಅರ್ಜುನ ಅಂತ ಹೇಳ್ತಾನೆ. ಹಾಗಾಗಿ ಈ ಶರೀರನೇ ಅಶ್ವತ್ಥ, ನಾಳೆಗೆ ನಂಬಿಕೆ ಇಲ್ಲದೆ ಇರತಕ್ಕಂಥ ಒಂದು ಮರ. ಇದರೊಳಗೆ ದೇವತೆಗಳೆಲ್ಲ ಆಶ್ರಯ ಪಡ್ಕೊಂಡಿದ್ದಾರೆ, ಪರಬ್ರಹ್ಮನೂ ಇದರಲ್ಲೇ ಇದ್ದಾನೆ. ಹಾಗಾಗಿ ಹೇ ದೇವತೆಗಳಿರ ಈ ವೈಶ್ವಾನರ ಅಂತಕ್ಕಂಥ ಅಶ್ವತ್ಥ ವೃಕ್ಷನ ಉಪಾಸನೆಗಾಗಿ ಮತ್ತು ನಮಗೆ ಮಾರ್ಗದರ್ಶನಕ್ಕಾಗಿ, ಯಜ್ಞಕ್ಕಾಗಿ, ಸಮರ್ಪಣೆಗಾಗಿ ಭದ್ರವಾಗಿ ಇಟ್ಟಿರಿ. ಯಾಕೆಂದರೆ ಶರೀರ ಮಾಧ್ಯಮಂ ಕಲು ಧರ್ಮ ಸಾಧನಂ ಅಂತ. ಶರೀರ ಭದ್ರವಾಗಿರಬೇಕು ನಾವೇನ ಮಾಡಬೇಕಾಗಿದ್ರೆ. ಧ್ರುವ ಅಂತಂದರೆ ಏನು ಅಂತಂದರೆ ನಿಶ್ಚಲವಾಗಿ ನಿಂತಿರ್ತಕ್ಕಂಥ ಸಮಾಧಿಯ ಅವಸ್ಥೆ. ಆ ಸಮಾಧಿಯ ಅವಸ್ಥೆಯಲ್ಲಿ ಸಾಕ್ಷಾತ್ಕಾರ ಆಗ್ತಕ್ಕಂಥ ಪರಮೇಶ್ವರನನ್ನು ಧ್ರುವ ಅಂತ ಕರೀತಾರೆ. ಅವನು ಯಾವತ್ತೂ ಕೂಡ ಕೂಟಸ್ಥ, ಧ್ರುವ ಈ ಥರದ ಹೆಸರುಗಳಿಂದ ಕೂಗ್ತಾರೆ ಪರಬ್ರಹ್ಮನ್ನ. ಹಾಗಾಗಿ ನಮಗೆ ಸಮಾಧಿಯ ಅವಸ್ಥೆಯನ್ನು ಹೇ ದೇವತೆಗಳಿರ ಉಪಾಸನೆಯನ್ನು ಮಾಡಿದ ಧ್ರುವ ನಕ್ಷತ್ರ ನೋಡಿರ್ತೀವಿ ನಾವು. ಈ ಧ್ರುವ ನಕ್ಷತ್ರ ಹೇಗೆ ಅಂತಂದರೆ ಇಡೀ ಎಲ್ಲ ಸೂರ್ಯ ಚಂದ್ರ ನಕ್ಷತ್ರಗಳೆಲ್ಲ ಕೂಡ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗುತ್ತೆ. ಉತ್ತರದಲ್ಲಿ ಕಾಣಿಸ್ಕೊತಕ್ಕಂಥ ಧ್ರುವ ನಕ್ಷತ್ರ ಪೋಲ್ ಸ್ಟಾರ್ ಅಂತ ಕರೀತಾರೆ, ಧ್ರುವ ಅಂತ ಕರೀತಾರೆ. ಪ್ರಕಾಶಮಾನವಾಗಿರ್ತಕ್ಕಂಥ ನಕ್ಷತ್ರ ಅದು ಅಲ್ಲೇ ಹುಟ್ಟಿ ಅಲ್ಲೇ ಮುಳುಗುತ್ತೆ. ಅದು ಕದಲೋದೇ ಇಲ್ಲ, ಅದೇ ಜಾಗದಲ್ಲೇ
ಇರುತ್ತೆ. ಮಿಕ್ಕಿದ ಎಲ್ಲ ನಕ್ಷತ್ರ ಪುಂಜಗಳು ಕೂಡ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮಕ್ಕೆ ಮುಳುಗ್ತಾ ಇರುತ್ತೆ. ಹಾಗಾಗಿ ಅದನ್ನು ಧ್ರುವ ಅಂತ ಕರೀತಾರೆ. ಆ ಧ್ರುವ ನಕ್ಷತ್ರದ ಥರ ನಮ್ಮ ಮನಸ್ಸು ನೆಲೆ ನಿಂತು ಬಿಡಬೇಕು, ಅಂದರೆ ಗಟ್ಟಿಯಾಗಿ ನಿಂತ್ಕೊಂಡ್ಬಿಡ್ಬೇಕು. ಅದನ್ನು ಸಮಾಧಿಯ ಅವಸ್ಥೆ ಅಂತ ಕರೀತಾರೆ. ಸಮಾಧಿಯಲ್ಲಿ ನೋಡಿ ಫ್ಲ್ಯಾಟ್, ಸಮಾಧಿಯ ಅವಸ್ಥೆ. ಆ ಸಮಾಧಿಯ ಅವಸ್ಥೆಯನ್ನು ನಮಗೆ ಒದಗಿಸ್ಕೊಡ್ರಿ, ಆ ಬ್ರಹ್ಮ ಸಾಕ್ಷಾತ್ಕಾರನ ನಮಗೆ ಅಂದಿಸ್ಕೊಡ್ರಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಇಲ್ಲಿ ಮಾಡ್ಕೊತಾ ಇದ್ದಾರೆ. ವೈಶ್ವಾನರನು ಇಲ್ಲೇನಾಯಿತು, ವೈಶ್ವದೇವ ಆಯಿತು. ವೈಶ್ವದೇವ ಅಂತಂದರೆ ಏನಾಯಿತು, ಅರಳಿ ಮರ ಆಯಿತು. ಇಲ್ಲಿ ವೈಶ್ವಾನರ ಅಂತ ಕರೀತಾ ಇರ್ತಕ್ಕಂಥದ್ದು ಯಾರನ್ನ ಅಂದರೆ ಜಠರಾಗ್ನಿಯನ್ನು. ಇವನು ಬ್ರಹ್ಮಂಗೆ ಮಂತ್ರಿ ಅಂತೆ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ ಅಂತ. ಎಲ್ಲ ಪ್ರಾಣಿಗಳು ನೋಡಿ, ಇಲ್ಲೇನು ಮನುಷ್ಯರು ಅಂತ ಹೇಳಲಿಲ್ಲ, ಎಲ್ಲ ಪ್ರಾಣಿಗಳು ತಿಂತಕ್ಕಂಥ ಎಲ್ಲ ಥರದ ಆಹಾರ ನೀವೇ ಊಹಿಸ್ಕೊಳ್ಳಿ, ನಾನು ಹೇಳಲ್ಲ. ಎಲ್ಲ ಪ್ರಾಣಿಗಳು ತಿಂತಕ್ಕಂಥ ಎಲ್ಲ ಥರದ ಆಹಾರ, 4 ವಿಧದ ಆಹಾರಗಳನ್ನು ತಿನ್ನುತ್ತೆ ಅರ್ಜುನ. ಅದೆಲ್ಲದನ್ನು ಕೂಡ ನಾನೇ ಜೀರ್ಣ ಮಾಡ್ತಾ ಇದ್ದೀನಿ, ನಾನೇ ಶಕ್ತಿ ರೂಪಕ್ಕೆ ಬದಲಾಯಿಸ್ತಾ ಇದ್ದೀನಿ, ನಾನೇ ಅಣುವಿಗೂ ಕೂಡ ಅಂದಿಸ್ಕೊಡ್ತಾ ಇದ್ದೀನಿ. ಈ ಥರದೊಂದು ಪ್ರಮಾಣನ ಪರಮಾತ್ಮ ಮಾಡ್ತಾನೆ. 4 ವಿಧದ ಅನ್ನ ಯಾವ್ದ್ಯಾವುದು ಅಂದರೆ ಭಕ್ಷ, ಭೋಜ್ಯ, ಲೇಹ್ಯ, ಚೋಸ್ಯ ಅಂತ ಹೇಳ್ಬಿಟ್ಟು ಅಂತ. ಭಕ್ಷ ಅಂದರೆ ಏನು ಅಂದರೆ ಹಲ್ಲಿನಲ್ಲಿ ಕಚ್ಚಿ ತಿನ್ನೋದಕ್ಕೆ ಅರ್ಹವಾಗಿರ್ತಕ್ಕಂಥ ಪದಾರ್ಥ, ಜಿಡ್ಡಿನಿಂದ ಕೂಡಿರ್ತಕ್ಕಂಥದ್ದು, ಫ್ಯಾಟಿಂದ ಕೂಡಿರ್ತಕ್ಕಂಥ ಪದಾರ್ಥ. ಹಲ್ಲಿನಿಂದ ಯಾವುದನ್ನು ಕಚ್ಚಿ ತಿಂತೀವೋ ಅದನ್ನೆಲ್ಲ ಭಕ್ಷ ಅಂತ ಕರೀತಾರೆ. ಭೋಜ್ಯ ಅಂದರೆ ಏನು ಅಂತಂದರೆ ಈ ಥರ ನಾವು ಹಲ್ಲಿನ ಅವಶ್ಯಕತೆ ಜಾಸ್ತಿ ಬೀಳಲ್ಲ, ಸುಮ್ಮನೆ ಏನೋ ತಿಂತಾ ಹೋಗ್ತೀವಿ, ಇವಾಗ ಅನ್ನ ಆ ಥರದ್ದೆಲ್ಲ ಕೂಡ ಭೋಜ್ಯ ಅಂತ ಕರೆಸ್ಕೊಳುತ್ತೆ. ಲೇಹ್ಯ ಅಂದರೆ ಏನು ಅಂದರೆ ನೆಕ್ಕೋದು ಅಂತ. ಏನು ನಾವು ಆಹಾರಕ್ಕೆ ಹಾಕಿರ್ತಕ್ಕಂಥದ್ದು ಗೊಜ್ಜು, ಚಟ್ನಿ ಇಂಥವೆಲ್ಲ ನಗ್ತೀವಲ್ಲ, ಇವೆಲ್ಲ ಕೂಡ ಲೇಹ್ಯ ಅಂತ ಹೇಳ್ಬಿಟ್ಟು. ಚೋಷ್ಯ ಅಂದರೆ ಪಾನೀಯ, ಕುಡಿತಕ್ಕಂಥ ಪಾನೀಯಗಳು. ಈ 4 ವಿಧದ ಅನ್ನಗಳನ್ನು ನಾನೇ ಜೀರ್ಣ ಮಾಡ್ತಾ ಇದ್ದೀನಿ ಅಂತ. ಈ ವೈಶ್ವಾನರ ಇದನ್ನಲ್ಲ, ಈ ಜಠರಾಗ್ನಿ ನಮ್ಮ ಶರೀರದಲ್ಲಿ ಪರಬ್ರಹ್ಮನಿಗೆ ಮಂತ್ರಿ ಅಂತೆ. ಯಾಕೆಂದರೆ ಇವನು ಒಲಮೆ ಆದರೆ ಮಾತ್ರನೇ ನಾವು ಪರಬ್ರಹ್ಮನ ಹತ್ರಕ್ಕೆ ಹೋಗೋಕ್ಕೆ ಸಾಧ್ಯ ಆಗೋದು. ಒಳ್ಳೆ ಧ್ಯಾನಕ್ಕೆ ಕೂತ್ಕೊಂಡಿರ್ತೀವಿ, ಹಸಿವು ಜಾಸ್ತಿ ಆಗೋಗುತ್ತೆ, ಗಮನ ಎಲ್ಲಿರುತ್ತೆ, ಹೊಟ್ಟೆ ಮೇಲೆ ಇರುತ್ತೆ. ಹಾಗಾಗಿ ಮೊದಲು ಹೊಟ್ಟೆ ಪಾಡು, ಆಮೇಲೆ ಭಕ್ತಿ ಹಾಡು ಅಂತ ದೊಡ್ಡವರು ಹೇಳಿರ್ತಕ್ಕಂಥ ಗಾದೆ ಮಾತು. ಮೊದಲು ಹೊಟ್ಟೆ ಪಾಡು, ಆಮೇಲೆ ಭಕ್ತಿ ಹಾಡು ಅಂತ ಹೇಳ್ಬಿಟ್ಟು. ಅದಕ್ಕೆ ದೇವ್ರ ಪೂಜೆಗೆ ಕೂತ್ಕೊಳ್ಳೋಕೆ ಮುಂಚೆ ಅಟ್ಲೀಸ್ಟ್ ಒಂದು ಹಾಲು ಹಣ್ಣು ತಿಂದು ಕೂತ್ಕೊಂಡ್ರೆ ತಪ್ಪೇನಿಲ್ಲ ಅಂತ. ಯಾಕೆಂದರೆ ನಮ್ಮ ಮನಸ್ಸು ಭದ್ರವಾಗಿರ್ಬೇಕು, ಇಲ್ಲ ಅಂತಂದರೆ ನಮ್ಮ ಮನಸ್ಸು ಬೇರೆ ಕಡೆಗೆ ಎಳೆದು ಬಿಡುತ್ತೆ ಅಂತ ಹೇಳ್ಬಿಟ್ಟು. ಶಿರಡಿ ಸ್ವಾಮಿಯವರು ಅದಕ್ಕೆ ಹೇಳೋದು ಉಪವಾಸ ಮಾಡಬಾರ್ದು, ನಿಟ್ಟುಪವಾಸ ಮಾಡಬಾರ್ದು ಅಂತ. ಪೂರ್ತಿ ಏನು ನೀರು ಕುಡಿದಿರಾ, ಏನೂ ತಿಂದಿರಾ ಕುಡ್ದಿರಾ ಉಪವಾಸ ಮಾಡಬಾರ್ದು, ನಮ್ಮಲ್ಲಿ ನಿಷಿದ್ಧ. ಹೌದು. ಭಗವಂತ ಕೂಡ ಭಗವದ್ಗೀತೆಯಲ್ಲಿ 17ನೇ ಅಧ್ಯಾಯದಲ್ಲಿ ಹೇಳ್ತಾನೆ ಏನಂತಾನೆ, ನಿಟ್ಟುಪವಾಸ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಏನೋ ಅಲ್ಪಾಹಾರ ಅಥವಾ ಒಂದು ಪಾನೀಯ ತಗೊಂಡು ನಾವು ಪೂಜಾ ಕೈಂಕರ್ಯಗಳಿಗೋ ಧ್ಯಾನಕ್ಕೋ ಕೂತ್ಕೊಂಡ್ರೆ ತಪ್ಪೇನಿಲ್ಲ. ಯಾಕೆಂದರೆ ಬುದ್ಧನಿಗೆ ಏನಾಗುತ್ತೆ ಅಂದರೆ, ಬುದ್ಧನ ಒಂದು ಜೀವನ ಚರಿತ್ರೆಯನ್ನು ನಾವು ನೋಡಿದಾಗ ಬುದ್ಧ ಏನು ಮಾಡ್ತಾನೆ ಅಂತಂದರೆ, ಯಾರೋ ಹೇಳ್ತಾರೆ ಉಪವಾಸದಲ್ಲಿ ಧ್ಯಾನ ಮಾಡಿದ್ರೆ ಮನಸ್ಸು ಬೇಗ ಕಂಟ್ರೋಲಿಗೆ ಬಂದುಬಿಡುತ್ತೆ, ಬ್ರಹ್ಮ ಸಾಕ್ಷಾತ್ಕಾರ ಬೇಗ ಆಗೋಗ್ಬಿಡುತ್ತೆ ಅಂತೇಳ್ಬಿಟ್ಟು ಬುದ್ಧ ಭಗವಾನ್ ಏನು ಮಾಡ್ತಾರೆ, 7 ದಿವಸನೋ 12 ದಿವಸನೋ ಉಪವಾಸ ಮಾಡಿಬಿಡ್ತಾರೆ. ಪೂರ್ತಿ ನೀರು ಕೂಡ ಕುಡಿದಿರ, ಆಹಾರ ಕೂಡ ತಿಂದಿರ, ಕಡೆಗೆ ಏನಾಗುತ್ತೆ ಅವ್ರ ಕೂದಲೆಲ್ಲ ಉದುರೋಗ್ಬಿಡುತ್ತೆ. ಉಪವಾಸ ಇದ್ದಿದ್ದಕ್ಕೆ ಕೂದಲೆಲ್ಲ ಉದುರೋಗ್ಬಿಡುತ್ತೆ. ಆಮೇಲೆ ಮುಖ ಎಲ್ಲ ಜೋಲ್ ಬಿದ್ದುಬಿಡುತ್ತೆ. ಆಮೇಲೆ ಮನಸ್ಸು ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾರಲ್ಲ, ತುಂಬ ಕಷ್ಟಪಡ್ತಾ ಇರ್ತಾರೆ ಅವರು. ಏನಿಂಥ ಪರಿಸ್ಥಿತಿಗೆ ಬಂದ್ಬಿಟ್ನಲ್ಲ ನಾನು ಅಂತ. ಆಮೇಲೆ ನಿತ್ರಾಣಕ್ಕೆ ಹೋಗ್ಬಿಡ್ತಾರೆ, ಅಂದರೆ ಶರೀರ ನೆಟ್ಟಗೆ ಕೂತ್ಕೊಳೋಕೆ ಕೂಡ ಆಗಲ್ಲ ಅಂತ ಒಂದು ನಿತ್ರಾಣ ಸ್ಥಿತಿಗೆ ಬಂದುಬಿಡ್ತಾರೆ ಬುದ್ಧ ಭಗವಾನರು. ಆವಾಗೇನಾಗುತ್ತೆ ಅಂದರೆ, ಸುಜಾತ ಅಂತಕ್ಕಂಥ ಒಬ್ಬ ಸ್ತ್ರೀ ಇರ್ತಾಳೆ. ಆಕೆಗೆ ದೇವರು ಸಾಕ್ಷಾತ್ಕಾರ ಆಗಿ ಕನಸಿನಲ್ಲಿ ಹೇಳ್ತಾಳೆ, ಅವಳಿಗೆ ಮಕ್ಕಳಿರಲ್ಲ, ನಿನಗೆ ಮಗು ಬೇಕು ಅಂತಂದರೆ ಊರಾಚೆ ಒಂದು ಅರಳಿ ಮರ, ಅದನ್ನು ಬೋಧಿ ವೃಕ್ಷ ಅಂತ ಕರೀತಾರೆ. ಬೋಧಿ ವೃಕ್ಷ ಅಂದರೆ ಇನ್ಯಾವುದೋ ಮರ ಅನ್ಕೋಬೇಡಿ, ಅದು ಅರಳಿ ಮರನೇ, ಅಶ್ವತ್ಥ ವೃಕ್ಷ. ಬೌದ್ಧ ಧರ್ಮದಲ್ಲಿ ಅದನ್ನು ಬೋಧಿ ವೃಕ್ಷ, ಮಹಾಬೋಧಿ ಅಂತ ಕರೀತಾರೆ. ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದಾನೆ. ನೀನು ಹಾಲಿನಿಂದ ಮಾಡಿರ್ತಕ್ಕಂಥ ಪಾಯಸನ ಎತ್ಕೊಂಡೋಗಿ ಆತನಿಗೆ ನೈವೇದ್ಯ ಕಿಡು, ಆವಾಗ ನಿಂಗೆ ಮಕ್ಕಳಾಗ್ತಾರೆ ಅಂತ ಕನಸು ಬರುತ್ತೆ. ಆಕೆ ಏನು ಮಾಡ್ತಾಳೆ, 12 ದಿವಸ ನೀನು ಇವರು ಉಪವಾಸದಲ್ಲಿರ್ತಾರೆ, 13ನೇ ದಿನ ಆ ಪಾಯಸನ ಎತ್ಕೊಂಡ್ಬರ್ತಾಳೆ. ನಮ್ಗೆ ಈ ಥರ ಕನಸಾಗಿದೆ, ನೀವು ತಗೋಬೇಕು ಅಂತ. ಬುದ್ಧ ಯೋಚನೆ ಮಾಡ್ತಾನೆ, ಇದು ಏನಕ್ಕಾಗಿದೆಯೋ, ಯಾವ ಒಳ್ಳೇದಕ್ಕಾಗಿದೆಯೋ ಗೊತ್ತಿಲ್ಲ, ಹೆಂಗಾದ್ರೆ ಹಂಗಾಗಲಿ ತಿನ್ಬಿಡೋಣ ಅಂತ ಹೇಳ್ಬಿಟ್ಟು. ಆ ಪಾಯಸನೆಲ್ಲ ತಿನ್ಬಿಡ್ತಾರೆ. ಅವ್ನು ಬಟ್ಲಿನಲ್ಲಿ ತಂದಿರ್ತಾಳೆ, ಆ ಬಟ್ಲೆ ಪೂರ್ತಿ ಎಲ್ಲ ತಿನ್ಬಿಡ್ತಾರೆ. ತಿನ್ಬಿಟ್ಟು ಆಯ್ತಮ್ಮ ನಿಂಗೆ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿ ಕಳಿಸಿ ಮತ್ತೆ ಧ್ಯಾನ ಮಾಡೋದಕ್ಕೆ ಶುರು ಮಾಡ್ತಾರೆ. ಆವತ್ತು ವೈಶಾಖ ಶುಕ್ಲ ಹುಣ್ಣಿಮೆ. ಬುದ್ಧನ ಒಂದು ಜೀವನದಲ್ಲಿ ಏನಾಗುತ್ತೆ ಅಂದರೆ, ಅವ್ರು ಹುಟ್ಟಿದ್ದು ವೈಶಾಖ ಶುಕ್ಲ ಪೂರ್ಣಿಮೆ, ಆಮೇಲೆ ಅವರು ಅಂಗುಲಿ ಮಾಲನ್ನು ಭೇಟಿ ಮಾಡಿದ್ದು ವೈಶಾಖ ಶುಕ್ಲ ಹುಣ್ಣಿಮೆ,
ಅವರು ಸನ್ಯಾಸ ತಗೊಳೋದಕ್ಕೆ ಅಂತ ಮನೆ ಬಿಟ್ಟು ಬಂದಿದ್ದು ವೈಶಾಖ ಶುಕ್ಲ ಹುಣ್ಣಿಮೆ, ಅವ್ರಿಗೆ ಜ್ಞಾನೋದಯ ಆಗಿದ್ದು ವೈಶಾಖ ಶುಕ್ಲ ಹುಣ್ಣಿಮೆ, ಅವರ ಜೀವನದಲ್ಲಿ ಅದ್ಭುತವಾಗಿರ್ತಕ್ಕಂಥ ಘಟನೆಗಳೇ ಕೂಡ ವೈಶಾಖ ಶುಕ್ಲ ಹುಣ್ಣಿಮೆ, ಕಡೆಗೆ ಅವ್ರ ಶರೀರ ಬಿಟ್ಟಿದ್ದು ಕೂಡ ವೈಶಾಖ ಶುಕ್ಲ ಹುಣ್ಣಿಮೆ. ಅದೇ ಥರನೇ ರಾಮನ ಜೀವನ ಚರಿತ್ರೆಯಲ್ಲಿ ಏನು ನಡೆಯುತ್ತೆ ಅಂದರೆ ಅಭಿಜಿನ್ ಲಗ್ನ. ರಾಮ ಹುಟ್ಟಿದ್ದ ಅಭಿಜಿನ್ ಲಗ್ನ, ಆಮೇಲೆ ರಾಮ ವಿಶ್ವಾಮಿತ್ರನ ಜೊತೆಯಲ್ಲಿ ಕಾಡಿಗೆ ಹೋಗಿದ್ದು ಅಭಿಜಿನ್ ಲಗ್ನ, ಆಮೇಲೆ ರಾಮ ವನವಾಸಕ್ಕೆ ಹೋಗಿದ್ದು ಅಭಿಜಿನ್ ಲಗ್ನ, ಆಮೇಲೆ ರಾವಣ ಮತ್ತು ಕುಂಭಕರ್ಣನನ್ನೆಲ್ಲ ಸಂಹಾರ ಮಾಡಿದ್ದು ಅಭಿಜಿನ್ ಲಗ್ನ, ರಾಮನ ಪಟ್ಟಾಭಿಷೇಕ ನಡೆದಿದ್ದು ಅಭಿಜಿನ್ ಲಗ್ನ, ಕಡೆಗೆ ರಾಮನ ಅವತಾರ ಸಮಾಪ್ತಿ ಆಗಿದ್ದು ಕೂಡ ಅಭಿಜಿನ್ ಲಗ್ನ. ಹೀಗೆ ಇಬ್ಬರ ಜೀವನದಲ್ಲಿ ಇದು ಈ ಥರ ನಡ್ಕೊಂಡು ಬರುತ್ತೆ. ಹಿಂಗೇನಾಗುತ್ತೆ, ಆ ಪಾಯಸವನ್ನು ತಂದಿರ್ತಾಳಲ್ವಾ ಆ ಸುಜಾತ ಅಂತಕ್ಕಂಥ ಸ್ತ್ರೀ, ಅದನ್ನೆಲ್ಲ ತಿಂದು ಅವತ್ತು ವೈಶಾಖ ಶುಕ್ಲ ಹುಣ್ಣಿಮೆ ಧ್ಯಾನಕ್ಕೆ ಕೂತ್ಕೊಂಡಿರ್ತಾರೆ. ಒಳ್ಳೆ ಹುಣ್ಣಿಮೆ ಚಂದ್ರ ಮುಂದೆ ಬರ್ತಾ ಇರ್ತಾನೆ, ಬಹುಶಃ ಒಂದು 7:30-8 ಗಂಟೆ ಟೈಮ್ ಇರ್ಬೋದು ರಾತ್ರಿ. ಮೆದುರುಗ ವೈಶಾಖ ಶುಕ್ಲ ಹುಣ್ಣಿಮೆ ಚಂದ್ರ ತೊಳತೊಳಗಿ ಬೆಳಗ್ತಾ ಇರ್ತಾನೆ. ಇವರ ಮೆದುಳಲ್ಲಿ ಅವರ ಮನಸ್ಸಿನಲ್ಲಿ ಆಗ ಜ್ಞಾನದ ಒಂದು ಹುಣ್ಣಿಮೆ ಉತ್ಪತ್ತಿ ಆಗುತ್ತೆ. ಹಾಗಾಗಿ ಈ ಬುದ್ಧರ ಜೀವನದಲ್ಲಿ ನಮಗೆ ಗೊತ್ತಾಗ್ತಕ್ಕಂಥದ್ದು ಏನು ಅಂತಂದರೆ, ಆಹಾರ ತಗೊಂಡಿರೋ ನಾವು ಮಾಡೋಕ್ಕೆ ಹೋದರೆ ಅದು ಫಲಿಸೋದಿಲ್ಲ ಅಂತ ಹೇಳ್ಬಿಟ್ಟು ಅಂತ ಕೃಷ್ಣ ಬೈತಾನೆ. ಅದನ್ನು ಈ ಬಸವಣ್ಣವ್ರ ಒಂದು ಕಡೆ ಹೇಳ್ತಾರೆ, ಹುತ್ತವ ಬಡಿದರೆ ಹಾವು ಸಾಯಬಲ್ಲದೆ ಅಯ್ಯ ಅಘೋರ ತಪವ ಮಾಡಿದರೇನು ಅಂತರಂಗ ಶುದ್ಧಿ ಇಲ್ಲದೊಡೆ ಅಂತ ಹೇಳ್ಬಿಟ್ಟು. ಹುತ್ತವ ಬಡಿದರೆ ಹಾವು ಸಾಯಬಲ್ಲ, ಹಾವನ್ನು ಸಾಯಿಸ್ತೀನಿ ಅಂತ ಹೇಳ್ಬಿಟ್ಟು ಕೋಲ್ ತೊಗೊಂಡು ಹುತ್ತನ್ನು ಎಷ್ಟು ಹೊಡೆದ್ರೆ ತಾನೇ ಪ್ರಯೋಜನ ಏನು? ಹಾವು ಸಾಯುತ್ತಾ? ಸಾಯೋದಿಲ್ಲ. ಅದೇ ಥರನೇ ನೀನು ಶರೀರನ ಶೋಷಣೆ ಮಾಡಿ ಪ್ರಯೋಜನ ಏನು? ನಾನು 3 ದಿವಸ ಊಟ ಮಾಡಲ್ಲ, ನಾನು ನೆಲದ ಮೇಲೆ ಮಲಗ್ತೀನಿ, ಒಳ್ಳೆ ಐಸ್ ವಾಟರ್ನಲ್ಲಿ ಒಳ್ಳೆ ಇದರಲ್ಲಿ ಧನುರ್ಮಾಸದಲ್ಲಿ ಸ್ನಾನ ಮಾಡ್ತೀನಿ ತಲೆಗೆ, ಇವೆಲ್ಲ ಕೂಡ ಹುಚ್ಚಾಟಗಳು. ಇವೆಲ್ಲ ಕೂಡ ಶರೀರನ ಶೋಷಣೆ ಮಾಡ್ಕೊಳಕ್ಕೆ ಹೋಗಿ ತನ್ನ ಆರೋಗ್ಯಕ್ಕೆ ತಾನೇ ಕೂತನ್ನ ತಂದ್ಕೊಂಡ್ಬಿಡ್ತಾನೆ. ಹಾಗಾಗಿ ಅವೆಲ್ಲ ಮಾಡಬಾರ್ದು. ಅದಕ್ಕೆ ಏನು, ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಯೋಗ ಅಂದರೆ ಬ್ಯಾಲೆನ್ಸಿಂಗ್ ಅಂತ. ಬ್ಯಾಲೆನ್ಸಿಂಗ್ ತಕ್ಕಡಿ ನೋಡಿ, ತಕ್ಕಡಿ ಹಿಂಗೆ ಅದನ್ನು ಶ್ರೀರಾಮಕೃಷ್ಣರು ಏನು ಹೇಳ್ತಾರೆ ಅಂದರೆ, ಮೇಲಿನ ಮುಳ್ಳಿರೋದಿಯಲ್ಲ ಹಿಂಗೆ ಆಡ್ತಾರ ಮುಳ್ಳು, ಅದು ಜೀವಾತ್ಮ ಅಂತ, ಅಂದರೆ ನಮ್ಮ ಮನಸ್ಸು. ಕೆಳಗಿನ ಮುಳ್ಳಿದೆಯಲ್ಲ ಅದು ಪರಮಾತ್ಮ ಅಂತೆ. ಕೆಳಗಿನ ಮುಳ್ಳು ಮೇಲಿನ ಮುಳ್ಳು ಹಿಂಗೆ ಬ್ಯಾಲೆನ್ಸ್ ಆಗಿಬಿಟ್ರೆ ಅದನ್ನೇ ಯೋಗ ಅಂತ ಕರೀತಾರೆ ಅವರು, ಅಂದರೆ ಬ್ಯಾಲೆನ್ಸಿಂಗ್ ಅಂತ ಹೇಳ್ಬಿಟ್ಟು. ಅದಕ್ಕೆ ಯುಕ್ತಾಹಾರ ವಿಹಾರಸ್ಯ, ನೀನು ವಿಹಾರ ಮಾಡೋದಾದರೆ ಓಡಾಟ ಇರ್ಬೋದು, ಆಹಾರ ಇರ್ಬೋದು, ಮೀಡಿಯಮ್ ಆಗಿರಲಿ, ಅಂದರೆ ಮಧ್ಯಸ್ಥಳದಲ್ಲಿ ಇರಲಿ. ಯುಕ್ತ ಚೇಷ್ಟಸ್ಯ ಕರ್ಮಸು, ನಿನ್ನೆಲ್ಲ ಮನಸ್ಸಿನ ಯೋಚನೆಗಳು ಮತ್ತು ನಿನ್ನ ಕರ್ಮಗಳನ್ನು ಮೀಡಿಯಮ್ ಆಗಿರ್ತಕ್ಕಂಥ ಒಂದು ಸ್ತರದಲ್ಲಿ ಇಟ್ಕೋ. ಯುಕ್ತ ಸ್ವಪ್ನಾವಬೋಧಸ್ಯ, ಮಲಗಿರೋ ನಿದ್ದೆ ಮಾಡೋದಾಗ್ಬೋದು, ಜಾಸ್ತಿ ನಿದ್ದೆ ಮಾಡಿಬಿಡೋದು, ಜಾಸ್ತಿ ಎಚ್ಚರವಾಗಿರೋದು. ರಾತ್ರಿ ಎಲ್ಲ ಎದ್ಬಿಟ್ಟಿದ್ರೆ ದೇವ್ರು ಕಾಣಿಸ್ಬಿಡ್ತಾನಂತೆ ಅಂದ್ಬಿಟ್ಟು ಅಂತ, ಯಾರಿಗೂ ಕಾಣಿಸೋದಿಲ್ಲ. ಬೆಳಗ್ಗೆಗೆ ಹಾಸ್ಪಿಟ್ಲೈಸ್ ಆಗ್ತಾನೆ ಅವನು. ಹಾಗಾಗಿ ಯಾವುದಕ್ಕೂ ಕೂಡ ನಿದ್ದೆಯನ್ನು ಕೆಡೋದಕ್ಕೆ ಹೋಗಬಾರ್ದು. ಎಷ್ಟು ನಿದ್ದೆ ಮಾಡಬೇಕೋ ಅಷ್ಟು ಸಮಂಜಸವಾಗಿ ನಿದ್ದೆಯನ್ನು ಮಾಡಬೇಕು. ಹಂಗೆ ಯಾರು ಇರ್ತಾರೋ ಅವ್ರಿಗೆ ಯೋಗೋ ಭವತಿ ದುಃಖ ಅಂತಂದರೆ ದುಃಖಗಳನ್ನು ನಾಶ ಮಾಡುತ್ತೆ ಯಾವುದು ಈ ಯೋಗ ಅಂತಕ್ಕಂಥದ್ದು ಅಂತ ಭಗವಂತನೇ ಹೇಳಿದ್ದಾನೆ. ಹಾಗಾಗಿ ನಾವೇನು ಮಾಡಬೇಕು, ಆಹಾರನ ಸೇವನೆ ಮಾಡಿ ಆ ಧ್ಯಾನಕ್ಕೆ ಕೂತ್ಕೊಂಡಾಗ ಭಗವಂತನ ಸಾಕ್ಷಾತ್ಕಾರ ಆಗೋಕ್ಕೆ ಸಾಧ್ಯ. ಅದಕ್ಕೆ ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ವೈಶ್ವಾನರ ಅಂತಕ್ಕಂಥವನು ಬ್ರಹ್ಮನಿಗೆ ಮಂತ್ರಿ ಅಂತೆ, ಮಂತ್ರಿ. ಹಾಗಾಗಿ ಇವನ ಒಂದು ಆಜ್ಞೆ ಇಲ್ದಿರ ನಾವು ರಾಜನನ್ನು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಫಸ್ಟ್ ವೈಶ್ವಾನರನಿಗೆ ಏನನ್ನ ತೃಪ್ತಿಪಡಿಸ್ರಿ ಅಂತ ಹೇಳ್ಬಿಟ್ಟು. ಅದಕ್ಕೆ ದೊಡ್ಡವರು ಗಾದೆ ಮಾತು ಹೇಳಿರೋದು, ಮೊದಲು ಹೊಟ್ಟೆ ಪಾಡು ಆಮೇಲೆ ಭಕ್ತಿ ಹಾಡು ಅಂತ. ಅದಕ್ಕೆ ಆಯಿತಾ, ಗ್ರಹಣನು ಯಜ್ಞಕ್ಕಾಗಿ ನಮಗೆ ಉಂಟಾಗಲಿ. 6 ಋತುಗಳಿವೆ. 6 ಋತುಗಳು ಕೂಡ ನಮ್ಮ ಸಾಧನೆಗೆ ಹೆಲ್ಪ್ ಮಾಡಲಿ. 6 ಋತುಗಳು ಕೂಡ ನಮಗೆ ಕೈ ಹಿಡಿದು ಮುನ್ನಡೆಸಲಿ, ಮಾರ್ಗದರ್ಶನ ಮಾಡಲಿ ಋತುದೇವತೆಗಳು. ಮತ್ತು ಗ್ರಹಣನು ಅಂತಂದರೆ ಎಲ್ಲ ಗ್ರಹಗಳು, ಎಲ್ಲ ಗ್ರಹ ದೇವತೆಗಳೇನಿದೆ ಅವೆಲ್ಲ ಕೂಡ ನಮಗೆ ಅನುಕೂಲರಾಗಿರಲಿ, ನಮ್ಮ ಸಾಧನೆಗೆ ಅಡ್ಡಿ ಮಾಡದೇ ಇರಲಿ, ನಮಗೆ ಮಾರ್ಗದರ್ಶನ ಮಾಡಲಿ, ನಮ್ಮನ್ನು ಕೈ ಹಿಡಿದು ಮುಂದೆ ನಡೆಸ್ಕೊಂಡು ಹೋಗಲಿ ಅಂತ ಹೇಳ್ಬಿಟ್ಟು. ನೋಡಿ, ಒಳ್ಳೆ ಚಳಿಗಾಲ. ಇವಾಗ ಒಂದು ಒಳ್ಳೆ ಕತೆ ಜ್ಞಾಪಕಕ್ಕೆ ಬರ್ತದೆ, ನಿಮ್ಗೆ ಹೇಳ್ತೀನಿ. ಯಾರೋ ಒಬ್ಬ ಹೋಗ್ತಾ ಇದ್ದಂತೆ ಒಂದು ದೊಡ್ಡ ಕಾಡಿನ ಮಾರ್ಗ, ಒಳ್ಳೆ ಚಳಿಗಾಲ, ಇದೇ ಥರನೇ ಧನುರ್ಮಾಸ, ಚೆನ್ನಾಗಿ ಹಿಮ ಬೀಳ್ತಾ ಇತ್ತಂತೆ. ನೈಟು ಪಾಪ ಕಾಡಿನ ಮಾರ್ಗದಲ್ಲಿ ನಡ್ಕೊಂಡು ಬರ್ತಾ ಇದ್ದಂತೆ. ಆಶ್ಚರ್ಯಕರವಾಗಿ ಆ ಕಾಡಿನ ಮಧ್ಯದಲ್ಲಿ ಯಾರೋ ಒಂದು 12 ಜನ ಹಿಂಗೆ ಕೂತ್ಕೊಂಡಿದ್ರಂತೆ. ಮಧ್ಯದಲ್ಲಿ ಬೆಂಕಿಯನ್ನು ಉರಿ ಹಾಕ್ಕೊಂಡು ಕೈಗಳನ್ನು ಮುಖನ ಎಲ್ಲ ಕಾಯಿಸ್ಕೊಂಡು ಕೂತ್ಕೊಂಡಿದ್ರಂತೆ. ಈತ ಏನು ಮಾಡಿದಂತೆ, ಈತನಿಗೂ ಚಳಿ ಆಗ್ತಾ ಇತ್ತಂತೆ. ಯಾರೋ ಪಾಪ ಬೆಂಕಿ ಕಾಯಿಸ್ತಾ ಇದ್ದಾರೆ, ನಾನು ಹೋಗಿ ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವ್ರ ಮಧ್ಯದಲ್ಲಿ ಇವನು ಸ್ವಲ್ಪ ಸರ್ಕೊಂಡು ಇವನು ಆ ಬೆಂಕಿಯನ್ನು ಹಿಂಗೆ ಕಾಯಿಸ್ಕೊತಾ ಇದ್ನಂತೆ. ಎಲ್ಲ ಹಿರಿಯರಂತೆ, ಕೂತಿದ್ದವರೆಲ್ಲ ಸೀನಿಯರ್ ಸಿಟಿಸನ್ಸು. ಅವ್ರೇನು ಮಾಡಿದ್ರಂತೆ, ನಗ್ನಗ್ತಾ ಪಕ್ಕದಲ್ಲಿ ಇವನು ಬಂದು ಕೂತ್ಕೊಂಡ ಹೊಸಬನ್ನ ಕೇಳಿದ್ರಂತೆ, ಏನಪ್ಪ ನಿನಗೆ ಯಾವ ಕಾಲ ಇಷ್ಟ ಅಂತ ಹೇಳ್ಬಿಟ್ಟು. ಇವನೇನು ಹೇಳದಂತೆ, ಸ್ವಾಮಿ ನನಗೆ ಎಲ್ಲ ಕಾಲನೂ ಇಷ್ಟನೇ,
ಚಳಿಗಾಲದಲ್ಲಿ ಚಳಿನ ಎಂಜಾಯ್ ಮಾಡ್ತೀನಿ, ಬೇಸಿಗೆನಲ್ಲಿ ಬಿಸಿಲನ್ನು ಎಂಜಾಯ್ ಮಾಡ್ತೀನಿ. ಶೀತೋಷ್ಣ ಸುಖ ದುಃಖೇಶು ತಥಾ ಮಾನವ ಮಾನಯೋಹೋ ಅಂತ ಬಿಟ್ಟು ಬೇಸಿಗೆನಲ್ಲಿ ಬಿಸಿಲನ್ನು ಎಂಜಾಯ್ ಮಾಡ್ತೀನಿ, ಗಾಳಿ ಕಾಲದಲ್ಲಿ ಗಾಳಿನ ಎಂಜಾಯ್ ಮಾಡ್ತೀನಿ, ಮಳೆಗಾಲದಲ್ಲಿ ಮಳೆಯನ್ನು ಎಂಜಾಯ್ ಮಾಡ್ತೀನಿ. ಹಂಗಾಗಿ ನನಗೆ ಎಲ್ಲ ಕಾಲನೂ ಎಲ್ಲ ಋತುಗಳು ಕೂಡ ನನಗೆ ಇಷ್ಟನೇ ಅಂತ ಹೇಳಿದ್ನಂತೆ. ನೋಡಪ್ಪ, ನೀನು ಕೊಟ್ಟಿರ್ತಕ್ಕಂಥ ಈ ಉತ್ತರಕ್ಕೆ ನಮಗೆ ತುಂಬ ಸಂತೋಷ ಆಗಿದೆ. ನಿಂಗೊಂದು ಅದ್ಭುತವಾಗಿರ್ತಕ್ಕಂಥ ಒಂದು ಬಹುಮಾನವನ್ನು ಕೊಡ್ತೀವಿ, ತಗೋ ಅಂತೇಳ್ಬಿಟ್ಟು ಒಂದಿಷ್ಟು ದಪ್ಪದ ಪೆಟ್ಟಿಗೆಯನ್ನು ಕೊಟ್ಟರು. ತಗೋ ಈ ಪೆಟ್ಟಿಗೆಯನ್ನು ನಿಮ್ಮ ಮನೆಗೆ ತೊಗೊಂಡು ಹೋಗು ಅಂತ. ತುಂಬ ಥ್ಯಾಂಕ್ಸ್ ಸ್ವಾಮಿ ಅಂತ ಅವ್ರಿಗೆಲ್ಲ ಕಾಲಗಳಲ್ಲಿ ನಮಸ್ಕಾರ ಮಾಡಿಕೊಂಡು, ಹಿರಿಯರು ನೀವು ಸಿಕ್ಕಿದ್ರಿ, ಮಾರ್ಗದರ್ಶನ ಮಾಡಿದ್ರಿ ಅಂತೇಳ್ಬಿಟ್ಟು ಎಲ್ಲ ಮನೆಗೆ ಸೇರ್ಕೊಂಡಂತೆ. ಹೆಂಡ್ತಿನ ಕರೆದು ಹೇಳೋದಂತೆ, ನೋಡಿ ನಾನು ಹಿಂಗೆ ಬರೋವಾಗ ಹಿಂಗೆ ಸಿಕ್ಕಿದ್ರು, ಚಳಿ ಕಾಯಿಸ್ಕೊತಾಯಿದ್ರು ಯಾರೋ ಎಲ್ಲ ಸೀನಿಯರ್ ಸಿಟಿಸನ್ಸು, ನನಗೆ ಈ ಥರದ್ದೊಂದು ಗಿಫ್ಟ್ ಬಾಕ್ಸ್ ಕೊಟ್ಟಿದ್ದಾರೆ, ಬಾ ತೆಗೆದು ನೋಡೋಣ ಏನಿದೆ ಗಿಫ್ಟ್ ಬಾಕ್ಸ್ನಲ್ಲಿ ಅಂತೇಳಿ. ಗಿಫ್ಟ್ ಬಾಕ್ಸ್ ಹಿಂಗೆ ತೆಗೆದ್ರೆ ಅಮೂಲ್ಯವಾಗಿರ್ತಕ್ಕಂಥ ರತ್ನಗಳಿತ್ತಂತ, ಅದರಲ್ಲಿ ಬೆಲೆ ಕಟ್ಟಲಾಗದ ರತ್ನಗಳು, ಅಂಥ ಒಂದು ದಿವ್ಯವಾಗಿರ್ತಕ್ಕಂಥ ರತ್ನಗಳ ತುಂಬ ಆ ಪೆಟ್ಟಿಗೆ ತುಂಬ ತುಂಬಿತ್ತಂತೆ. ನನ್ನ ಜನ್ಮ ಧನ್ಯ ಆಗೋಯ್ತು ಅಂತ ಅಂದ್ಕೊಂಡಂತ. ಈ ಪಕ್ಕದಲ್ಲಿ ಈ ಕಿಟಕಿ ಕಾಮಾಕ್ಷಿಗಳು ಅಂತಿರ್ತಾರೆ, ಅಕ್ಕಪಕ್ಕ ಮನೆಗಳಿಗೆ ಈ ಕಿಟಕಿಯಿಂದ ಅವ್ರ ಮನೆಗೆ ನಡೆಯೋದು, ಆ ಕಿಟಕಿಯಿಂದ ಇವ್ರ ಮನೆಗೆ ನಡೆಯೋದು, ಇವೆಲ್ಲ ಗೊತ್ತಾಗ್ತಾ ಇರತ್ತೆ. ಯಾವಳ ಒಬ್ಳು ಕಿಟಕಿ ಕಾಮಾಕ್ಷಿ ನೋಡ್ಬಿಟ್ಲಂತೆ ಪಕ್ಕದಲ್ಲಿ, ಇವ್ರ ಮನೆಗೆ ಹಿಂಗೆ ನಡೆದೋಗ್ಬಿಡ್ತು ಅಂತೇಳಿ ಹೋಗ್ಬಿಟ್ಟು ಗಂಡನಿಗೆ ಚೂಟ್ಬಿಟ್ಲಂತೆ. ಅಂತೆಗ ಅನ್ಬೇಕು ಅಷ್ಟೇ, ಬೇರೆ ಇನ್ನೇನಿಲ್ಲ. ಬೆಳ್ಳಾಮ್ ಚೆಪ್ತೆ ವಿನಾಲಿ ಅಂತೇಳ್ಬಿಟ್ಟು ಅಂತ ಚೂಟ್ಬಿಟ್ಲಂತೆ. ಹೋಗು, ಅವ್ನಿಗೆ ಆ ಬಾಕ್ಸ್ ಯಾರು ಗಿಫ್ಟ್ ಕೊಟ್ಟರೋ ಕೇಳ್ಕೊಬಾ, ನೀನು ಇದೇ ಥರದ ಗಿಫ್ಟ್ ಬಾಕ್ಸನ್ನೇ ನಮ್ಮ ಮನೆಗೆ ತೊಗೊಂಬರ್ಬೇಕು, ಈ ಥರದ ರತ್ನಗಳೆಲ್ಲ ನನಗೂ ಬೇಕು, ನಾನು ಡಾಬು ಒಡ್ಡಿ ಹಣ ಬಳೆ ನೆಕ್ಲೆಸು ಎಲ್ಲ ಮಾಡಿಸ್ಕೋಬೇಕು ಇದರಲ್ಲಿ, ತೊಗೊಂಬರಕ್ಕೆ ಅಂತೇಳ್ಬಿಟ್ಟು. ಇನ್ನು ಹೆಂಡ್ತಿ ಹೇಳಿದ್ಮೇಲೆ ಕೇಳಲೇಬೇಕು. ಒಬ್ಬ ಗಂಡ ಬಂದಂತೆ, ನಿಧಾನಕ್ಕೆ ಕೇಳಿದಂತೆ, ಅಲ್ಲ ನಿಂಗೆ ಆ ಗಿಫ್ಟ್ ಬಾಕ್ಸ್ ಯಾರು ಕೊಟ್ಟರು, ಹೆಂಗೆ ಸಿಕ್ತು ಅಂತೇಳಿ ಅವನೆಲ್ಲ ಹಿಸ್ಟ್ರಿ ಎಲ್ಲ ಹೇಳಿದಂತೆ. ಸರಿ ನಾನು ಹಂಗೆ ಮಾಡ್ತೀನಿ ಅಂತ. ಒಳ್ಳೆ ಚಳಿಗಾಲದಲ್ಲಿ ಅದೇ ರೋಡಲ್ಲಿ ಇವನು ನಡ್ಕೊಂಡು ಬರ್ತಾ ಇದ್ದಂತೆ, ಪಕ್ಕದ ಮನೆಯವನು ನಡ್ಕೊಂಡು ಬರ್ತಾ ಇರಬೇಕಾದ್ರೆ ಅದೇ ಜನ ಮತ್ತೆ ಹಿಂಗೆ ಕೂತ್ಕೊಂಡು ಕಾಯಿಸ್ಕೊತಾ ಇದ್ದಾರಂತೆ, ಸೀನಿಯರ್ ಸಿಟಿಸನ್ಗಳೆಲ್ಲ ಕೂಡ. ಇವ್ರು ಬಂದು ಮತ್ತೆ ಇವ್ರ ಮಧ್ಯದಲ್ಲಿ ಸೇರ್ಕೊಂಡಂತೆ, ನೋಡೋಣ ಇವ್ರು ಗಿಫ್ಟ್ ಕೊಡ್ತಾರಾ ಇಲ್ವೋ ಅಂತೇಳ್ಬಿಟ್ಟು ಮತ್ತೆ ಅದೇ ಪ್ರಶ್ನೆಯನ್ನು ಅವ್ರು ಕೇಳಿದ್ರಂತೆ, ಅಪ್ಪ ನಿಂಗೆ ಯಾವ ಕಾಲ ಇಷ್ಟ ಅಂತೇಳ್ಬಿಟ್ಟು. ಏನು ಕಾಲ ಸ್ವಾಮಿ ಇದು, ಕಾಲ ಚಳಿಗಾಲ, ದರಿದ್ರದ ಕಾಲ ಇದು. ಯಾವಾಗಲೂ ಕೂಡ ಸ್ವೆಟ್ರು ಟೋಪಿ ಹಾಕ್ಕೊಂಡಿರ್ಬೇಕು, ಏನು ಕೆಲಸನೂ ಮಾಡೋಕ್ಕಾಗೋದಿಲ್ಲ, ಚಳಿ ಜಾಸ್ತಿ, ಮನೆಯಿಂದ ಆಚೆಗೆ ಬರೋದಕ್ಕಾಗೋದಿಲ್ಲ, ಹಾಗಾಗಿ ಈ ಕಾಲ ನನಗೆ ಇಷ್ಟ ಇಲ್ಲ. ಇನ್ನು ಬೇಸಿಗೆ ಅಂತೀರಾ, ರಾಮ ಸುಡು ಬಿಸಿಲು, ನೆತ್ತಿ ಸುಡ್ತಾ ಇರುತ್ತೆ, ಬೆವರು ಜಾಸ್ತಿ, ಏನು ಕೆಲಸನೂ ಮಾಡೋಕ್ಕಾಗಲ್ಲ, ಬೇಸಿಗೆ ನನಗೆ ಇಷ್ಟ ಇಲ್ಲ ಅಂತಂದ್ರು. ಆಮೇಲೆ ಹೋಲಿ ಗಾಳಿ ಕಾಲ ಇಷ್ಟನೇನಪ್ಪ, ಏನು ಗಾಳಿ ಸ್ವಾಮಿ, ಓ ಅಂತ ಕಿರಿಸುತ್ತೆ, ಹಸಿವು ಜಾಸ್ತಿ, ಆಚೆ ಕಡೆ ಏನಕ್ಕೂ ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ, ಆಮೇಲೆ ಎಲ್ಲ ಏನು ನಾವು ಕಟ್ಕೊಂಡಿರ್ತಕ್ಕಂಥ ಗುಡಿಸ್ಲುಗಳು ಇವೆಲ್ಲ ಹಾರೋಗುತ್ತೆ, ಬೇಡ ಗಾಳಿ ಕಾಲ ಅಂತ. ಮಳೆಗಾಲ ಇಷ್ಟನಾ, ಏನು ಮಳೆ ಸ್ವಾಮಿ, ಮಳೆ ಬಿಟ್ಟೋ ಬಿಡದಲ್ಲ ಶನಿ ಎಂದಿವರ ಟೀಕೆ, ಇವರು ಮಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ ಅಂತ. ಚಳಿಗಾಲ ಬಂದರೆ ಎಷ್ಟು ಚಳಿ ಎಂದರು, ಬಂತಲ್ಲ ಬೇಸಿಗೆ ಕೆಟ್ಟ ಬಿಸಿಲೆಂದರು, ಮಳೆ ಬಿತ್ತೋ ಬಿಡದಲ್ಲ ಶನಿ ಎಂದಿವರ ಟೀಕೆ, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ. ಸ್ವಾಮಿ ಏನು ಮಳೆ ಸ್ವಾಮಿ, ಆ ಮಳೆ ನೋಡಿದ್ರೇ ಆಗೋದಿಲ್ಲ ನನಗೆ, ನಂಗೆ ಅಸಹ್ಯ ಬರುತ್ತೆ, ಹಂಗಾಗಿ ಮಳೆಗಾಲ ನಂಗೆ ಇಷ್ಟ ಇಲ್ಲ. ಅಪ್ಪ ನೀನು ಕೊಟ್ಟಿರ್ತಕ್ಕಂಥ ಉತ್ತರದಿಂದ ನಮ್ಗೆ ಭಾಳ ಸಂತೋಷ ಆಗಿದೆ, ನಿನಗೊಂದು ದೊಡ್ಡ ಗಿಫ್ಟ್ ಕೊಡ್ತೀವಿ ತಗೋ ಅಂತೇಳ್ಬಿಟ್ಟು ಈ ಟೀಪಾಯ್ ಅಷ್ಟು ಉದ್ದದ್ದು ಒಂದು ದೊಡ್ಡದೊಂದು ಬಾಕ್ಸ್ ಕೊಟ್ರಂತೆ. ಈ ಬಾಕ್ಸ್ ತೊಗೊಂಡೋಗಿ ಮನೆಯಲ್ಲಿ ನಿನ್ನ ಹೆಂಡತಿ ಜೊತೆಯಲ್ಲಿ ತೆಗೆದು ನೋಡು, ಅದ್ಭುತವಾಗಿರ್ತಕ್ಕಂಥ ಗಿಫ್ಟ್ ಇದೆ ಅಂತ ಹೇಳಿದ್ರಂತೆ. ಇವನಿಗೆ ಆಶ್ಚರ್ಯ ಆಗೋಯ್ತಂತೆ, ತುಂಬ ಖುಷಿ ಆಗೋಯ್ತಂತೆ. ಅವನಿಗೆ ನೋಡಿದ್ರೆ ಇಷ್ಟೇ ಬಾಕ್ಸ್ ಕೊಟ್ಟಿದ್ದಾರೆ, ನೋಡ್ದಾ ನನ್ನ ಉತ್ತರಕ್ಕೆ ಇವ್ರಿಗೆ ಖುಷಿ ಆಗೋಗಿದೆ, ದೊಡ್ಡ ಬಾಕ್ಸ್ ಕೊಟ್ಬಿಟ್ಟಿದ್ದಾರೆ ಅಂತೇಳ್ಬಿಟ್ಟು ಮನೆಗೆ ಬಂದುಬಿಟ್ಟು ಹೆಂಡ್ತಿನ ಕರೆದಂತೆ, ಬಾ ನಾವಿಬ್ಬರು ತೆಗೆದು ನೋಡ್ಬೇಕಂತೆ ಗಿಫ್ಟ್ ಬಾಕ್ಸು, ಏನೋ ಅದ್ಭುತವಾಗಿರ್ತಕ್ಕಂಥ ಗಿಫ್ಟ್ ಬಾಕ್ಸು, ಬಾ ಅರ್ಶಿನ ಕುಂಕುಮ ಹೂವು ಅಷ್ಟೇ ಎಲ್ಲ ಎತ್ಕೊಂಬ, ಹಂಗೆ ತೆಗಿಬಾರ್ದು, ಅದಕ್ಕೆಲ್ಲ ಅರ್ಶಿನ ಕುಂಕುಮ ಹಚ್ಚಿ ಹೂವು ಪೂಜೆ ಮಾಡಿ ಎಲ್ಲ ಮಾಡಿ ಮುಹೂರ್ತ ಪಂಚಾಂಗ ಎಲ್ಲ ನೋಡಿ ತೆಗಿಯೋಣ ಅಂತ ಬಿಡೋದು. ನೀಟಾಗಿ ಹಿಂಗೆ ಎತ್ತದ್ರಂತೆ ಬಾಕ್ಸು. ಈ ಹಿರಿಯರು ಇಟ್ಕೊತಾರೆ ನೋಡಿ ಕೋಲು, ಈ ಕೈಗೋಲು, ಹಿರಿಯರು ಇಟ್ಕೊಳ್ತಕ್ಕಂಥ ಕೋಲು ಅದಿತ್ತಂತ ಅದರೊಳಗೆ. ಇದೇನು ಊರ್ಗೋಲು, ಇದೇನು ದಂತದಿಂದ ಮಾಡಿದ್ಯಾ ಇಲ್ಲ ಬಂಗಾರದಿಂದ ಮಾಡಿದ್ಯಾ, ಏನು ಕೋಲಿದು ಅಂತ ಹೇಳ್ಬಿಟ್ಟಂತ. ಹಿಂಗೆ ಬಾಕ್ಸ್ ಹಿಂಗೆ ಓಪನ್ ಮಾಡಿದ್ರೆ ಇಲ್ವಾ, ಆ ಕೋಲ್ ಎದ್ದು ಹೇಳ್ತಂತೆ ಮೇಲಕ್ಕೆ. ಎದ್ಬಿಟ್ಟು ಇವನಿಗೆ ಇವನ ಹೆಂಡ್ತಿಗೆ ಚೆನ್ನಾಗಿ ಬಾರಿಸ್ತಂತೆ, ದಪ 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 ಬಾರ್ಸೋಕೆ ಶುರು ಮಾಡ್ತಂತೆ. ಇವರು ಅಯ್ಯೋಯ್ಯೋ ಅಯ್ಯೋಯ್ಯೋ ಅಂತ ಹೇಳ್ಬಿಟ್ಟು ಬಡ್ಕೊಂತ ಇದ್ದಾರಂತೆ. ಆ ಕೋಲ್ ಮಾತ್ರ ಬಿಡ್ತಾ ಇಲ್ವಂತೆ. ಇವ್ರು ಕಿರಿಸಿದಷ್ಟು ಹೊಡಿತಾ ಇದೆಯಂತೆ. ಏನಪ್ಪ ಹಿಂಗೆ ಹೊಡಿತಾ ಇದೆ ಅಂತ ಹೇಳ್ಬಿಟ್ಟಂತೆ. ಕಡೆಗೆ ಈ ಪಕ್ಕದ ಮನೆ ಅವನಿದ್ನಲ್ಲ ಬುದ್ಧಿವಂತ, ಅವನ ಹತ್ರಕ್ಕೆ ಓಡ್ ಬಂದ್ರಂತೆ. ಅಯ್ಯೋ ಎಂಥ ಕೆಲಸ ಮಾಡಿದೆ, ಆಯಿತು ಬಾ ನಾವಿಬ್ಬರು ಅಲ್ಲಿಗೆ ಹೋಗೋಣ ಹಿರಿಯರಿರೋ ಜಾಗಕ್ಕೆ. ಆ ಹಿರಿಯರಿರೋ ಜಾಗಕ್ಕೆ ಬಂದ್ರಂತೆ. ಸಾಷ್ಟಾಂಗ ಬಿದ್ದು ಕೇಳ್ಕೊಂಡ್ರಂತೆ, ತಪ್ಪಾಗೋಯ್ತು ಕ್ಷಮಿಸ್ಬಿಡಿ ಸ್ವಾಮಿ ಅಂತ. ಆ 12 ಜನ ಹಿರಿಯರು ಯಾರು ಅಂದರೆ 12 ಮಾಸ ದೇವತೆಗಳು, ಅಂದರೆ ತಿಂಗಳ ದೇವತೆಗಳು. 12 ಜನ ತಿಂಗಳ ದೇವತೆಗಳು, ಋತು ದೇವತೆಗಳು, ಮಾಸ ದೇವತೆಗಳು. ಅಪ್ಪ ನಮ್ಮನ್ನೆಲ್ಲ ಯಾರು ಮೆಚ್ಕೊತಾರೋ ಅವ್ರಿಗೆ ನಾವು ಈ ಥರದ ರತ್ನಗಳ ಗಿಫ್ಟ್ಗಳನ್ನು ಕೊಡ್ತೀವಿ. ನಮ್ಮನ್ನು ಯಾರು ಟೀಕೆ ಮಾಡ್ತಾರೋ ಅವ್ರಿಗೆ ಈ ಥರದ
ಟೊಣಪೆ ಅಂತ ಕರೀತಾರೆ, ಕನ್ನಡದಲ್ಲಿ ಟೊಣಪೆ ಅಂತ ಕರೀತಾರೆ. ಈ ಟೊಣಪೆ ಗಿಫ್ಟನ್ನು ಕೊಡ್ತೀವಿ ಅಂತ ಹೇಳೋದ್ರಂತೆ. ಆವಾಗ ಅವ್ರಿಗೆ ಬುದ್ಧಿ ಬಂದು, ಸ್ವಾಮಿ ನಿಮ್ಮ ಗಿಫ್ಟು ಬೇಡ, ನಿಮ್ಮ ಸವಾಸನೂ ಬೇಡ ಅಂತ ಕೈ ಮುಗಿದ್ಬಿಟ್ಟು ಬಂದ್ರಂತೆ. ಇದರಿಂದ ಗೊತ್ತಾಗೋ ನೀತಿ ಏನು ಅಂದರೆ, ಆಯಾ ಕಾಲನ್ನು ನಾವು ಎಂಜಾಯ್ ಮಾಡಬೇಕು. ಚಳಿಗಾಲ ಬಂದಾಗ ಚಳಿಗೆ ಹೊಂದ್ಕೊಂಡು ಚಳಿನ ಎಂಜಾಯ್ ಮಾಡಬೇಕು, ಬಿಸಿಲಿನಲ್ಲಿ ಬಿಸಿಲನ್ನು ಎಂಜಾಯ್ ಮಾಡಬೇಕು, ಮಳೆಗಾಲದಲ್ಲಿ ಮಳೆಯನ್ನು ಎಂಜಾಯ್ ಮಾಡಬೇಕು. ಹಾಗಾಗಿ ಹೇ ಋತುದೇವತೆಗಳೇ, ಹೇ ಗ್ರಹ ದೇವತೆಗಳೇ, ನಮಗೆ ಯಾವುದೇ ಥರದಲ್ಲೂ ಕೂಡ ಶೀತೋಷ್ಣ ಸುಖ ದುಃಖೇಶು ತಥಾ ಮಾನವಮಾನಯೋ. ಆಮೇಲೆ ಜೀವನನೂ ಅಷ್ಟೇ, ನಮಗೆಲ್ಲ ಏನು ಸುಖದ ಸುಪ್ಪತ್ತಿಗೆನ ಹುಲ್ಲಿನ ಹಾಸ ಅಥವಾ ಹೂವಿನ ಹಾಸ ನಾವೇನ ನಡೆಯೋದಕ್ಕೆ ಎಂಥ ಮಹಾತ್ಮರ ಜೀವನದಲ್ಲೂ ಕೂಡ ಸುಖ ದುಃಖಗಳು ತಪ್ಪಿದ್ದಲ್ಲ. ಹಾಗಾಗಿ ಸುಖ ದುಃಖೆ ಸಮಯಕೃತ್ವ ಲಾಭಾಲಾಭವು ಜಯೋ ಅಂತೇಳ್ಬಿಟ್ಟು ಎಲ್ಲದನ್ನು ಸಮವಾಗಿ ನೋಡ್ತಾ ಇರ್ತಕ್ಕಂಥ ಜೀವನನ ಕಲಿಬೇಕು. ಏನೇ ಬಂದರೂ ಕೂಡ ಭಗವತ್ ಪ್ರಸಾದ ಅಂತ ಸ್ವೀಕಾರ ಮಾಡಬೇಕು. ಇವತ್ತು ನಮ್ಗೆ ಯಾರೋ ಅವಮಾನ ಮಾಡಿದ್ರಾ ಭಗವತ್ ಪ್ರಸಾದ, ಅಥವಾ ಯಾರನ್ನ ನಮ್ಮನ್ನು ಬೈದ್ರಾ ಭಗವತ್ ಪ್ರಸಾದ, ಯಾರಾದರೂ ಹೊಗಳಿದ್ರಾ ಭಗವತ್ ಪ್ರಸಾದ, ಕಾಲರ್ ಎಗರಾಕ್ಬಾರ್ದು, ಭಗವತ್ ಪ್ರಸಾದ ಅಂತ ತಿಳ್ಕೊಬೇಕು. ಇವತ್ತೇನೋ ಲಾಭ ಆಯ್ತಾ ಭಗವತ್ ಪ್ರಸಾದ, ನಾಳೆ ಏನೋ ನಷ್ಟ ಆಯ್ತಾ ಭಗವತ್ ಪ್ರಸಾದ. ಎಲ್ಲದನ್ನು ಭಗವಂತನ ಪ್ರಸಾದ ಅಂತ ತಿಳ್ಕೊಂಡು ಅದಕ್ಕೆಲ್ಲದಕ್ಕೂ ಕೂಡ ನಾವು ಸಮತ್ವವನ್ನು ಮೇಂಟೈನ್ ಮಾಡಿಬಿಟ್ರೆ ಸಮತ್ವಂ ಯೋಗ ಮುಚ್ಚತೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಸಾಕ್ಷಾತ್ಕಾರ ಅಂತಕ್ಕಂಥದ್ದು, ಸಮಾಧಿ ಅಂತಕ್ಕಂಥದ್ದು, ಪರಮೇಶ್ವರನ ಅನುಗ್ರಹ ಅಂತಕ್ಕಂಥದ್ದು ಅಲ್ಲೇ ನಮ್ಮ ಎದುರುಗನೇ ನಿಂತ್ಕೊಂಡಿರುತ್ತೆ. ಹಾಗಾಗಿ ಇದನ್ನು ನಾವು ಜೀವನದಲ್ಲಿ ಕಲಿಬೇಕು. ಅದು ಬಿಟ್ಬಿಟ್ಟು ಇವಾಗ ನೋಡಿ, ಒಂದು ಪಕ್ಷ ಅಂತಂದರೆ ಅಮಾವಾಸ್ಯೆ ಇರುತ್ತೆ, ಹುಣ್ಣಿಮೆ ಇರುತ್ತೆ, ಏಕಾದಶಿ ಇರುತ್ತೆ. ಹೌದಾ, ಏಕಾದಶಿ ದಿವಸ ಉಪವಾಸ ಮಾಡ್ತೀವಿ, ಅಮಾವಾಸ್ಯೆ ದಿವಸ ಚಂದ್ರ ಕಾಣಲ್ಲ, ಹುಣ್ಣಿಮೆ ದಿವಸ ಚಂದ್ರ ಚೆನ್ನಾಗಿ ಕಾಣ್ತಾನೆ. ಇದೇ ಥರನೇ ಜೀವನದಲ್ಲೂ ಕೂಡ ಒಂದು ಒಳ್ಳೆ ದಿನ, ಒಂದು ಕೆಟ್ಟದ ದಿನ, ಈ ಥರದ್ದೆಲ್ಲ ಬಂದು ಹೋಗ್ತಾ ಇರುತ್ತೆ. ಎಲ್ಲದಕ್ಕೂ ಕೂಡ ನಾವು ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತಾ ಇರಬೇಕು, ಯಾವುದನ್ನು ಟೀಕೆ ಮಾಡೋಕ್ಕೆ ಹೋಗಬಾರ್ದು. ಹಾಗಾಗಿ ಹೇ ಋತುದೇವತೆಗಳಿರ ಮತ್ತು ಗ್ರಹ ದೇವತೆಗಳಿರ, ನಮಗೆ ಯಜ್ಞಕ್ಕಾಗಿ, ಸಮರ್ಪಣೆಗಾಗಿ, ಸಾಧನೆಗಾಗಿ, ನಮ್ಮ ಉಪಾಸನೆಗಾಗಿ ನಮ್ಗೆ ಇದನ್ನೆಲ್ಲ ಕೂಡ ಅನುಗ್ರಹ ಮಾಡಿಕೊಡ್ರಿ ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನು ಈ ಮೊದಲನೇ ಮಂತ್ರದಲ್ಲಿ ಕೇಳ್ಕೊತಾ ಇದ್ದಾರೆ. ನೋಡಿ, ಇಲ್ಲೊಂದು ಈ ವ್ಯಾಖ್ಯಾನಕಾರರು ಒಂದು ಮಾತು ಹೇಳ್ತಾರೆ. ವೇದೋಕ್ತವಾದ ಉಪಾಸನಾ ಕಾಂಡವು ರಹಸ್ಯವಾದದ್ದಾಗಿದೆ, ಏಕೆಂದರೆ ಇದು ಶ್ರದ್ಧಾ ಮಾತ್ರ ಗಮ್ಯವಾಗಿರುವುದು. ಈಗಿನ ಜನರಿಗೆ ಶ್ರದ್ಧೆಯ ಅಭಾವವೇ ಹೆಚ್ಚಾಗಿರುವುದರಿಂದ ಉಪಾಸನಾ ಕಾಂಡದಲ್ಲಿ ಪ್ರತಿಪಾದಿಸಲ್ಪಟ್ಟಿರುವ ವಿಷಯಗಳನ್ನು ತಿಳಿಯುವುದು ದುಸ್ಸಾಧ್ಯವಾಗಿದೆ. ಹೌದಾ, ಇವಾಗ ಶ್ರದ್ಧೆ ಅಂತಕ್ಕಂಥದ್ದು ತುಂಬ ಕಡಿಮೆ, ಆಮೇಲೆ ಎಲ್ಲ ತರ್ಕ ಜಾಸ್ತಿ. ಆಮೇಲೆ ನೋಡಪ್ಪ ನಿನಗೆ ಸುಷುಮ್ನ ನಾಡಿ ಇದೆ, ಇದಿದೆ ಅಂತೇಳ್ಬಿಟ್ಟು ಈ ವೀರಬ್ರಹ್ಮೇಂದ್ರ ಸ್ವಾಮಿ ಚಿತ್ರದಲ್ಲಿ ನೀವೆಲ್ಲ ನೋಡಿರ್ತೀರ, ಈ ಷಟ್ಚಕ್ರಗಳಿದೆ ಅಂತೇಳ್ಬಿಟ್ಟು ವೀರಬ್ರಹ್ಮೇಂದ್ರ ಸ್ವಾಮಿ ಇದು ಮಾಡಿದ್ರೆ ಆ ಕಕ್ಕಯ್ಯ ಅಂತಕ್ಕಂಥವನು ಪ್ರಶ್ನೆ ಮಾಡ್ತಾ ಇದ್ದಾನೆ, ಹೊಕ್ಕಳ ಕೆಳಗಡೆ ಚಕ್ರ ಇದೆಯಾ, ಎದೆನಲ್ಲಿ ಚಕ್ರ ಇದೆಯಾ ಅಂತೇಳ್ಬಿಟ್ಟು ಅಂತ. ಹಾಗೆ ತರ್ಕ ಅಂತಕ್ಕಂಥದ್ದು ನಮಗೆ ಇರಬಾರ್ದು. ಅದನ್ನು ಗುರುವಾಕ್ಯದಲ್ಲಿ ಶ್ರದ್ಧೆ ಅಂತಕ್ಕಂಥದ್ದು ಇರಬೇಕು, ಅದನ್ನು ಅನುಪಾಲಿಸ್ತಕ್ಕಂಥ ಒಂದು ನಂಬಿಕೆ ಅಂತಕ್ಕಂಥದ್ದು ಇರಬೇಕು. ಯಾವಾಗ ಅದಿರುತ್ತೆ, ಮಗುವಿನಂಥ ನಂಬಿಕೆ ಇರಬೇಕು, ಆವಾಗ ಅದು ಸಿದ್ಧಿಸೋದಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಶ್ರದ್ಧೆ ಅಭಾವ ಇರೋದ್ರಿಂದ ಈ ಕಲಿಯುಗದಲ್ಲಿ ಈ ಉಪಾಸನೆ ಅಂತಕ್ಕಂಥದ್ದು ಮಾಡೋದು ಬಹಳ ಕಷ್ಟ ಸಾಧ್ಯ ಆಗುತ್ತೆ. ಇಂಥ ಉಪಾಸನೆಗಳನ್ನು ಮಾಡಿ ನುರಿತಿರುವಂತಹ ಮಾರ್ಗದರ್ಶಕರು, ಆಚಾರ್ಯರು ಈಗ ದುರ್ಲಭರೇ ಆಗಿರುತ್ತಾರೆ. ನಮ್ಗಂಥ ಮಾರ್ಗದರ್ಶಕರು ಯಾರೂ ಇಲ್ಲ. ಯಾರನ್ನ ಏನೋ ದೊಡ್ಡವರು ಹಿರಿಯರು ಹೋಗ ಜೀವನ ಅಂದ್ರೆ ಹಿಂಗೆ, ಹೋಗ ತಿನ್ನೋಗ, ಕುಡಿಯೋಗ ಅಂತೇಳ್ಬಿಟ್ಟು ಎಲ್ಲ ಅಡ್ಡದಾರಿ ಇಳಿಸೋರೇ ಹೊರತಾಗಿ ಕರೆಕ್ಟಾಗಿ ಮಾರ್ಗದರ್ಶನ ಮಾಡ್ತಕ್ಕಂಥವ್ರು ಯಾರೂ ಇಲ್ಲ. ಅಥವಾ ಅವ್ರಿಗೆ ಗೊತ್ತಿರಲ್ಲ, ಇನ್ನು ಬೇರೆಯವ್ರಿಗೆ ಏನು ಹೇಳ್ತಾರೆ, ಕಠೋಪನಿಷತ್ತಿನಲ್ಲಿ ಯಮ ನಚಿಕೇತನ್ಗೆ ಹೇಳ್ತಾನೆ, ಒಬ್ಬ ಕುರುಡ ಇನ್ನೊಬ್ಬ ಕುರುಡನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಂತೆ, ಬಾ ನಿಂಗೆ ದಾರಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು. ಇವನೇ ಕುರುಡ ಇನ್ನೊಬ್ಬ ಕುರುಡನ ದಾರಿ ತೋರಿಸ್ತೀನಿ ಅಂತ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾನೆ. ಇವನು ಕುಣಿಲ್ ಬೀಳ್ತಾನೆ, ಅವನು ಗುಣಿಲ್ ಬೀಳ್ತಾನೆ. ಈ ಗತಿ ನಮ್ದು ಆಗೋಗ್ಬಿಟ್ಟಿದೆ. ಇವತ್ತು ಗುರುಗಳು ಅನ್ನಿಸ್ಕೊಂಡವರು ಅವ್ರಿಗೆ ಗೊತ್ತಿರೋದಿಲ್ಲ, ಬೇರೆಯವ್ರಿಗೆ ಮಾರ್ಗ ತೋರಿಸ್ತೀವಿ ಅಂತ ಹೇಳ್ಬಿಟ್ಟು ಕೈಗಳು ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ. ಬಾ ನಿನ್ಗೆ ಯಾಕೆ, ನಾನಿದ್ದೀನಿ ಬಾ ಅಂತ ಹೇಳ್ಬಿಟ್ಟು. ಆ ಗುರುವನ್ನು ನಂಬ್ಕೊಂಡು ಹೋದನು ಪಾಪ, ಇವನು ಹೋಗ್ತಾನೆ, ಆ ಗುರುನೂ ಹೋಗ್ತಾನೆ ಅಂತ ಹೇಳ್ಬಿಟ್ಟಂತ. ಈ ರಾಮಕೃಷ್ಣ ಪರಮಹಂಸರು ಒಂದು ಕಡೆ ಹೇಳ್ತಾರೆ, ಈ ಕೆರೆ ಹಾವು ಇರುತ್ತಲ್ಲ, ಈ ಕೆರೆ ಹಾವು ಈ ಗೂಳಿ ಕಪ್ಪೆ ಅಂತ ಬರುತ್ತೆ, ಬುಲ್ ಫ್ರಾಗ್ ಅಂತ ದಪ್ಪ ಇರುತ್ತೆ. ಆ ಗೂಳಿ ಕಪ್ಪೆನ ಹಿಡ್ಕೊಂಡ್ಬಿಟ್ಟಿತ್ತಂತೆ, ನುಂಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟಂತೆ. ಇವರು ರಾಮಕೃಷ್ಣ ಪರಮಹಂಸರು ಎಲ್ಗೋ ಹೋಗ್ತಾ ಇದ್ರಂತೆ, ಹೋಗ್ತಾ ಇದ್ರೆ ಆ ಗೂಳಿ ಕಪ್ಪೆ ಜೋರಾಗಿ ಕಿರಿಸ್ತಾ ಇತ್ತಂತೆ, ಗೊರ್ರ ಅಂತ. ಅವಾಗ ಅವ್ರಿಗೆ ಅರ್ಥ ಆಯ್ತಂತೆ, ಪಾಪ ಇದಕ್ಕೇನೋ ತೊಂದರೆ ಆಗಿದೆ, ಗೂಳಿ ಕಪ್ಪೆ ಕಿರಿಸ್ತಾ ಇದೆ ಅಂತ ಹೇಳ್ಬಿಟ್ಟಂತೆ. ಎಷ್ಟೊತ್ತಾದ್ಮೇಲೆ ಮತ್ತೆ ವಾಪಸ್ ಬರೋವಾಗಲೂ ಕೂಡ ಅದು ಕಿರಿಸ್ತಾನೆ ಇತ್ತಂತೆ. ಏನು ಹಿಂಗೆ ಕಿರಿಸ್ತಾ ಇದೆಯಲ್ಲ ಅಂತ ಹತ್ರಕ್ಕೆ ಹೋಗಿ ಬಗ್ ನೋಡಿದ್ರೆ ಕೆರೆ ಹಾವು, ಅದಕ್ಕೇನು ವಿಷಯ ಇರಲ್ಲ, ಲೊಳ್ಳೆ ಅಂತ ಕರೀತಾರೆ ಕನ್ನಡದಲ್ಲಿ ಅದನ್ನು. ಆ ಕೆರೆ ಹಾವು ಏನು ಮಾಡಿದೆಯಂತೆ, ಈ ಗೂಳಿ ಕಪ್ಪೆ ಹಿಡ್ಕೊಂಡ್ಬಿಟ್ಟಿದೆಯಂತೆ. ಅದನ್ನೇ ನುಂಗೋಕ್ಕಾಗತ್ತಾ? ಅದು ಆಗೋದಿಲ್ಲ. ಆದ್ರೆ ಬಿಡ್ತಾ ಇಲ್ಲ, ತಾನು ನುಂಗೋಕ್ಕಾಗ್ತಾ ಇಲ್ಲ, ಆದರೆ ಬಿಡ್ತಾ ಇಲ್ಲ. ಆ ಕಪ್ಪೆಗೆ ಧರ್ಮ ಸಂಕಟ, ಪಾಪ ಪ್ರಾಣ ಸಂಕಟ, ಆಚೆಗೆ ಹೋಗೋಕ್ಕಾಗ್ತಾ ಇಲ್ಲ, ಬಿಡೋಕ್ಕಾಗ್ತಾ ಇಲ್ಲ. ಗುರು ಅಂತ ಒಪ್ಕೊಂಡ್ಬಿಟ್ಟಿರ್ತೀವಿ ನಾವು ಯಾರನ್ನೋ ಅನ್ಕೊಂಡು.
ಎಕ್ಸಾಂಪಲ್. ಅವ್ರ ಕೆಪಾಸಿಟಿ ಇಲ್ಲ ಶಿಷ್ಯನನ್ನು ತೀಡೋದಕ್ಕೆ ಅಂತಂದರೆ ಆ ಗುರು ಇವನನ್ನು ಬಿಡೋದಿಲ್ಲ, ಬಿಟ್ಟರೆ ಶಾಪ ಹಾಕ್ತಾನೆ. ನನ್ನನ್ನು ಬಿಟ್ಟು ಹೋದ್ರೆ ನಿಂಗೆ ಶಾಪ ಹಾಕ್ತೀನಿ ಅಂತ ಬಿಟ್ಟು. ಹಂಗಂತ ಈ ಶಿಷ್ಯ ಅವನ ಹತ್ರ ಇರೋದಕ್ಕೂ ಆಗೋದಿಲ್ಲ, ಪ್ರಯೋಜನ ಆಗುತ್ತೆ, ಜೀವನ ಅನ್ಯಾಯ ಆಗೋಗ್ತಾ ಇರುತ್ತೆ. ಈ ಗೂಳಿ ಕಪ್ಪೆ ಈ ಹಾವಿನ ಥರ ಆಗೋಗ್ಬಿಡುತ್ತೆ ಜೀವನ ಅಂತೇಳ್ಬಿಟ್ಟು. ಅದೇ ಒಂದು ಘಟಸರ್ಪ ಆಗಿದ್ದಿದ್ರೆ ಆ ಗೂಳಿ ಕಪ್ಪೆ ಕತೆ ಏನಾಗೋಗಿರೋದು, ಗೊಟಕ್ಕಂತ ಒಂದು ನಿಮಿಷಕ್ಕೆ ನುಂಗ್ಬಿಟ್ಟು ಹೊಟ್ಟೋಗಿರೋದು ಅದು. ಹಾಗಾಗಿ ಘಟಸರ್ಪ ಥರ ಇರತಕ್ಕಂಥ ಗುರುಗಳನ್ನು ಹಿಡ್ಕೋಬೇಕು. ಯಾವತ್ತೂ ಕೂಡ ಈ ಲೊಳ್ಳೆಗಳನ್ನು ಹಿಡ್ಕೊಳೋದಕ್ಕೆ ಹೋಗಬಾರ್ದು ಅಂತೇಳ್ಬಿಟ್ಟು ಇಲ್ಲಿ ಒಂದು ಏನು ಮಾರ್ಗದರ್ಶನ. ಹಾಗಾಗಿ ನಾಮೋಪಾಸನೆಯಂಥ ಸುಲಭವಾದ ಮಾರ್ಗವನ್ನೇ ಸಾಧು ಸಂತರು ತಿಳಿಸಿಕೊಟ್ಟಿರುತ್ತಾರೆ. ಹಾಗಾಗಿ ಅಪ್ಪ ಗುರು ಸಿಗೋದು ಕಷ್ಟ ಕಲಿಯುಗದಲ್ಲಿ, ನಮಗೆ ಶ್ರದ್ಧೆ ಇಲ್ಲ, ಉಪಾಸನೆ ಮಾಡೋದು ತುಂಬ ಕಷ್ಟ. ಹಾಗಾಗಿ ನಾಮೋಚ್ಚಾರಣೆಗಿಂತ ದೊಡ್ಡ ಒಂದು ಸಾಧನೆ ಬೇರೆ ಯಾವುದೂ ಇಲ್ಲ. ಅದೊಂದನ್ನು ಮಾಡ್ತಾ ಹೋಗ್ರಿ, ನಿಮ್ಮ ಮನಸ್ಸು ನಿಲ್ಲದೇ ಹೋಗ್ಲಿ, ನಾಮೋಚ್ಚಾರಣೆ ಮಾಡ್ತಾ ಹೋಗ್ರಿ. ನೋಡಿ, ಗೊತ್ತಿದ್ದು ಬೆಂಕಿಯನ್ನು ಮುಟ್ಟಿದ್ರೆ ಏನಾಗುತ್ತೆ, ಗೊತ್ತಿಲ್ದಿರ ಯಾವುದೋ ಮಗು ಪಾಪ ಗೊತ್ತಿರಲ್ಲ ಸುಡುತ್ತೆ ಅಂತ ಹೋಗ್ಬಿಟ್ಟು ಬೆಂಕಿನ ಮುಟ್ಟುತ್ತೆ, ಏನಾಗುತ್ತೆ ಅಲ್ವಾ? ನಾವು ಹೋಗ್ಬಿಟ್ಟು ಒಂದು ಕೆರೆನೆಲ್ಲ ಬಾವಿನೆಲ್ಲ ಧುಮುಕ್ಬಿಡ್ತೀವಿ, ನಮ್ಮ ಮೈಯೆಲ್ಲ ಏನಾಗುತ್ತೆ, ನೆಂದೋಗುತ್ತೆ ಅಲ್ವಾ? ಯಾವನೋ ಹಿಂದ್ಗಡೆ ಅಲ್ಲಿ ಕೆರೆ ಕಟ್ಟೆ ಮೇಲೆ ನಿಂತಿರ್ತಾರೆ, ಹಿಂದ್ಗಡೆಯಿಂದ ಬಂದ್ಬಿಟ್ಟು ಯಾವನೋ ಬಲವಂತವಾಗಿ ಹಿಂಗೆ ತಾಳ್ಬಿಡ್ತಾನೆ, ಕೆರೆಯಲ್ಲಿ ಬಿದ್ದೋಗ್ಬಿಡ್ತೀವಿ, ನಮ್ಮ ಮೈಯೆಲ್ಲ ಏನಾಗುತ್ತೆ, ನೆಂದೋಗ್ಬಿಡುತ್ತೆ. ನಮ್ಗೆ ಗೊತ್ತಿದ್ದು ಬೀಳಲಿ, ಯಾರೋ ತೊಳಲಿ, ಕೆರೆನಲ್ಲಿ ಬಿದ್ದರೆ ಹೆಂಗೆ ಮೈ ನೆನೆಯುತ್ತೋ, ಗೊತ್ತಿದ್ದು ಮುಟ್ಟಲಿ, ಗೊತ್ತಿಲ್ದಿರ ಮುಟ್ಟಲಿ, ಬೆಂಕಿ ಹೆಂಗೆ ಸುಡುತ್ತೋ, ಈ ನಾಮ ಅಂತಕ್ಕಂಥದ್ದು, ಭಗವನ್ ನಾಮ ಅಂತಕ್ಕಂಥದ್ದು ಹಾಗೆ. ನೀವು ಶ್ರದ್ಧೆಯಿಂದ ಮಾಡಿರಿ, ಅಶ್ರದ್ಧೆಯಿಂದ ಮಾಡಿರಿ, ಒಟ್ಟಿನಲ್ಲಿ ಮಾಡಿರಿ. ನೀವು ಮಾಡ್ತಾ ಹೋದರೆ ನಿಮ್ಗೆ ಗೊತ್ತಿಲ್ದಿರನೇ ನಿಮ್ಮ ಪಾಪಗಳನ್ನೆಲ್ಲ ಒಳಗೇ ಸುಟ್ಟು ಬಿಡುತ್ತದೆ. ಹಾಗಾಗಿ ನಾಮೋಚ್ಚಾರಣೆಗಿಂತ ದೊಡ್ಡ ಒಂದು ಸಾಧನೆ ಕಲಿಯುಗಕ್ಕೆ ಇಲ್ಲ. ವೇದದಲ್ಲಿ ಮಾತ್ರ ಕರ್ಮ, ಉಪಾಸನೆ ಮತ್ತು ತತ್ವಜ್ಞಾನಗಳನ್ನು ಉತ್ತಮ ರೀತಿಯಿಂದ ಅಪೂರ್ವವಾಗಿಯೇ ಪ್ರತಿಪಾದಿಸಲ್ಪಟ್ಟಿರುತ್ತದೆ. ಈ ಚಮಕಾಧ್ಯಾಯವು ವೇದದ ಭಾಗವಾದ್ದರಿಂದ ಐಕಾಮುಷ್ಮಿಕ ಫಲಗಳನ್ನು ಕೊಡುವ ಕರ್ಮೋಪಾಸನೆಗಳ ವಿವರಗಳನ್ನು ಇದು ಒಳಗೊಂಡಿರುವುದು ಸೂಕ್ತವೇ ಆಗಿದೆ. ಅಧಿಕಾರಿಯಾದವನು ಈಗಲೂ ಇಂಥ ಉಪಾಸನೆಗಳನ್ನು ಕೈಗೊಳ್ಳಬಹುದು. ಆಯಿತು, ನಾವು ಮಾಡ್ತೀವಿ, ಶ್ರದ್ಧೆ ಇದೆ ಅಂತಕ್ಕಂಥವ್ರು ಇವತ್ತಿಗೂ ಉಪಾಸನೆಯನ್ನು ಮಾಡ್ಬೋದು. ಇದನ್ನು ಮಾನಸಿಕ ಉಪಾಸನೆ ಅಂತ ಕರೀತಾರೆ. ಎಷ್ಟೋ ಹೇಳ್ತಾರೆ ನಮ್ಮ ಗುರುಗಳನ್ನು ಕೂಡ ಮಾನಸಿಕ. ಇವಾಗ ಏನು ಮಾನಸಿ ಪೂಜಾ ಅಂತ ಇದೆ, ಶಂಕರಾಚಾರ್ಯರು ಬರೆದಿದ್ದಾರೆ ಮಾನಸಿ ಪೂಜಾ ಅಂತೇಳ್ಬಿಟ್ಟು. ಅಂದರೆ ಶಿವಲಿಂಗಕ್ಕೆ ಎಲ್ಲ ನಿರ್ಮಾಲ್ಯ ತೆಗೆಯೋದು, ಮನಸ್ಸಿನಲ್ಲೇ ಎಲ್ಲ ಶಿವಲಿಂಗಕ್ಕೆ ಪಂಚಾಮೃತಗಳಿಂದ ಅಭಿಷೇಕ ಮಾಡ್ತಕ್ಕಂಥದ್ದು, ಶಿವಲಿಂಗಕ್ಕೆ ರುದ್ರಾಭಿಷೇಕ ಮಾಡೋದು, ಗಂಧ, ಚಂದನ, ಧೂಪ, ಅಗರು ಇವುಗಳನ್ನೆಲ್ಲ ಮಾಡ್ತಕ್ಕಂಥದ್ದು, ನೈವೇದ್ಯ ಮಾಡ್ತಕ್ಕಂಥದ್ದು ಎಲ್ಲ ಮಾನಸಿಕವಾಗೇ. ಕಮಲ ಪುಷ್ಪಗಳಿಂದ ಅರ್ಚನೆ ಮಾಡ್ತಕ್ಕಂಥದ್ದು, ತುಳಸಿ ಪತ್ರಗಳಿಂದ, ಬಿಲ್ವ ಪತ್ರಗಳಿಂದ ಅರ್ಚನೆ ಮಾಡ್ತಕ್ಕಂಥದ್ದು. ನಮ್ಗೆಲ್ಲ ಕಷ್ಟ ಇದೆಯಾ, ಯಾರನ್ನ ಕೇಳ್ಕೋಬೇಕಾ, ಎಲ್ಲನ ಹೋಗಿ ತೊಗೊಂಬರ್ಬೇಕಾ, ಎಲ್ಲ ಮನಸ್ಸಿನಲ್ಲೇ ಅನ್ಕೊಂಡಿದ ತಕ್ಷಣ ಸಿದ್ಧ ಆಗ್ತಾ ಇರುತ್ತೆ. ಒಳ್ಳೆ ಇನ್ನು ನಮ್ಗೆ ಆಚೆ ಕಡೆ ಒಳ್ಳೆ ತುಪ್ಪ ಸಿಗಲ್ಲ, ಬೇಕು ಅಂದ್ಕೊಂಡ್ರೆ ಘಮ ಅಂತ ವಾಸನೆ ಕೂಡ ಬರುತ್ತೆ ಮಾನಸಿಕ ಪೂಜೆ ಮಾಡುವಾಗ. ಆ ತುಪ್ಪದ ಬತ್ತಿಗಳಿಂದ ಆರತಿ ಮಾಡ್ತಕ್ಕಂಥದ್ದು ಇವೆಲ್ಲ ಕೂಡ ನಾನು ಹಿಂದೆ ಒಂದು ಉದಾಹರಣೆ ಕೊಟ್ಟಿದ್ದೆ. ಮಾನಸ ಪೂಜೆ ಮಾಡ್ತಾ ಇದ್ಲಂತೆ, ಯಾವನೊಬ್ಬನು ಭಕ್ತ ಮಾನಸ ಪೂಜೆ ಮಾಡ್ತಾ ಇದ್ದಂತೆ. ಆ ಮಾನಸ ಪೂಜೆನಲ್ಲಿ ಒಂದು ಒಳ್ಳೆ ಬಿಸಿ ಬಿಸಿ ಪಾಯಸನ ಮಾಡ್ಕೊಂಡಿದ್ದಂತೆ. ಏನಕ್ಕೆ, ಭಗವಂತನಿಗೆ ನೈವೇದ್ಯ ಮಾಡಬೇಕು ಅಂತ ಹೇಳ್ಬಿಟ್ಟು. ಇದು ಬಿಸಿ ತಣ್ಣಗಾಗಿದೆಯಾ ಇಲ್ವಾ ನೋಡಬೇಕು ಅಂತ ಹೇಳ್ಬಿಟ್ಟು ನೈವೇದ್ಯ ಮಾಡೋಕೆ ಮುಂಚೆ, ಇದು ನಾನು ಹೇಳ್ತಾ ಇರೋದೆಲ್ಲ ಮಾನಸ ಪೂಜೆ ವಿಚಾರ, ಆಚೆ ಕಡೆ ನಡೀತಾ ಇರ್ತಕ್ಕಂಥದ್ದೆಲ್ಲ. ನೋಡೋಣ ಅಂತ ಹೇಳ್ಬಿಟ್ಟು ಪಾಯಸ ಅನ್ನದಲ್ಲಿ ಕೈ ಇಟ್ಟನಂತೆ. ಕೈ ಇಡೋಷ್ಟೊತ್ತಿಗೆ ಅವನ ಕೈ ಸುಳೋದಕ್ಕೆ ಶುರು ಆಯ್ತಂತೆ. ಯಾವಾಗ, ನಿಜದಲ್ಲಿ ಏನು ಅಂತ ನೋಡಿಕೊಂಡ್ರೆ 4 ಬೆರಳುಗಳು ಕೂಡ ಕೆಂಪಗೆ ಸುಟ್ಬಿಟ್ಟಿತ್ತಂತೆ. ನಡೆದಿದ್ದೆಲ್ಲಿ ಇದು, ಮನಸ್ಸಿನಲ್ಲಿ. ಸುಟ್ಟಿದ್ದಲ್ಲಿ ನಿಜ ಜೀವನದಲ್ಲಿ. ಹಾಗಾಗಿ ಮಾನಸ ಪೂಜೆ ಅಂತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥದ್ದು, ಭಗವಂತ ಸ್ವೀಕಾರ ಮಾಡ್ತಾನೆ. ಇದಕ್ಕೆ ನಾವೇನು ಕಷ್ಟಪಡಬೇಕಾದಿಲ್ಲ. ಅದು ರಾಜ ಒಂದು ದೇವಸ್ಥಾನ ಕಟ್ಟಿರ್ತಾನೆ, ಆ ದೇವಸ್ಥಾನ ಪ್ರತಿಷ್ಠೆ ನೀವು ಬರಬೇಕು ಅಂತ ದೇವರನ್ನ ಪ್ರಾರ್ಥನೆ ಮಾಡಿದ್ರೆ ದೇವ್ರು ಹೇಳ್ತಾ ಅಂತಲ್ಲ, ಆ ಮುಹೂರ್ತಕ್ಕೆ ನಾನು ಇದೆ ಬರೋಕ್ಕಾಗೋದಿಲ್ಲ, ನಿನಗಿನ್ನ ದೊಡ್ಡ ದೇವಸ್ಥಾನ ಕಟ್ಟಿದ್ದಾರೆ, ಅಲ್ಲಿಗೆ ಹೋಗ್ಬೇಕು ನಾನು. ಅದೇ ನನ್ನ ರಾಜ್ಯದಲ್ಲಿ ಅಂಥ ದೊಡ್ಡ ದೇವಸ್ಥಾನ ಎಲ್ಲಿ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹುಡುಕ್ಸ್ರೆ ಆ ಪ್ರತಿಷ್ಠೆಗೆ ರಾಜ ಹೋಗ್ತಾನೆ. ಏನಂತಂದ್ರೆ ಒಬ್ಬ ಕುತ್ಕೊಂಡು ಮಾನಸಿಕ ದೇವಸ್ಥಾನ, ಮಾನಸಿಕ ಪೂಜೆ, ಮಾನಸಿಕ ಪ್ರತಿಷ್ಠೆ ಮಾಡ್ತಾ ಇದ್ರೆ ಅದಕ್ಕೆ ಭಗವಂತ ಅಲ್ಲಿಗೊಟ್ಟೋಗಿರ್ತಾನೆ. ಹಾಗಾಗಿ ಮಾನಸ ಪೂಜೆ ಅಂತಕ್ಕಂಥದ್ದು ಶ್ರೇಷ್ಠವಾಗಿರ್ತಕ್ಕಂಥ ಪೂಜೆ, ಅದಕ್ಕಿಂತ ದೊಡ್ಡ ಪೂಜೆ ಯಾವುದೂ ಇಲ್ಲ. ಅದನ್ನೇ ಉಪಾಸನೆ ಅಂತ ಕರೀತಾರೆ. ವೇದದಲ್ಲಿ ಅದನ್ನು ಉಪಾಸನೆ ಅಂತ ಕರೀತಾರೆ. ಇದು ಮಾಡೋದಕ್ಕೆ ನಮ್ಗೆ ಯಾವ ಗುರುನೂ ಬೇಕಾಗಿಲ್ಲ, ಯಾವ ಪರಿಕರಗಳು ಬೇಕಾಗಿಲ್ಲ, ಯಾವ ಒಂದು ಪವಿತ್ರ ಅಪವಿತ್ರ ಏನು ಬೇಕಾಗಿಲ್ಲ. ನೀವು ಸ್ನಾನ ಮಾಡಿದ್ದೀರಾ, ಸ್ನಾನ ಮಾಡಿಲ್ವಾ, ಹಾಸಿಗೆ ಮೇಲೆ ಕೂತ್ಕೊಂಡಿದ್ದೀರಾ, ಎಲ್ಲಿ ಕೂತ್ಕೊಂಡಿದ್ದೀರಾ, ಏನು ಬೇಕಾಗಿಲ್ಲ. ನಿಮ್ಮ ಮನಸ್ಸು ಹೋಗ್ಬೇಕಷ್ಟೆ, ಥಿಂಕ್ ಮಾಡಬೇಕಷ್ಟೆ. ಅದು ಯೋಚನೆ ಮಾಡ್ತಾ 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 ನಿಮಗೆ ಗೊತ್ತಿಲ್ದಿರೋ ಮನೋಲಯ ಅಂತಕ್ಕಂಥದ್ದು ಆಗಿಬಿಡುತ್ತೆ, ಸೊನ್ನೆಗೆ ಬಂದುಬಿಡುತ್ತೆ. ಹಾಗಾಗಿ ಮಾನಸ ಪೂಜೆ ಅಂತಕ್ಕಂಥದ್ದು ತುಂಬ ಮುಖ್ಯ ಆಗಿಬಿಡುತ್ತೆ. ಇನ್ನೊಂದು ವಿಶೇಷ ನಾನು ಹೇಳ್ಕೋಬೇಕು ಅಂತಂದರೆ, ಈ ಚಮಕಾಧ್ಯಾಯ ನಾನು ಮನೆಯಲ್ಲಿ ಓದ್ತಾ ಇರಲಿಲ್ಲ.
ನಂದೊಂದು ಮೊಂಡಿತನ ಏನು ಅಂತಂದರೆ ಇದರಲ್ಲೆಲ್ಲ ಚಮೆ ಅಂತ ಬರೋದ್ರಿಂದ ಇದು ನಾನು ಭಗವಂತನ ಮುಂದೆ ಹಾಡಲ್ಲ, ಇದನ್ನು ನಾನು ಹೇಳಲ್ಲ ಅಂತ. ರುದ್ರಾಧ್ಯಾಯನ ಮಾತ್ರ ಹೇಳ್ತಾ ಇದ್ದೆ, ಯಾಕೆಂದರೆ ಇದರಲ್ಲಿ ಔಪಾಸನೆ ಬರುತ್ತೆ ಭಗವಂತಂದು ಅಂತೇಳ್ಬಿಟ್ಟು ಹೇಳ್ತಾ ಇದ್ದೆ. ಚಮಕಾಧ್ಯಾಯ ಹೇಳ್ತಾ ಇರಲಿಲ್ಲ. ನಮ್ಮನೆಗೆ ಏನನ್ನ ಪೂಜೆ ಆದರೂ ಕೂಡ ಚಮಕನ ನಾವು ಓದ್ತಾ ಇರಲಿಲ್ಲ. ಇನ್ಯಾರನ್ನ ಬಂದು ಚಮಕ ಓದ್ತೀವಿ ಅಂತಂದ್ರೂ ಕೂಡ ನಾವು ಅದನ್ನು ಎಂಟರ್ಟೈನ್ ಮಾಡ್ತಾ ಇರಲಿಲ್ಲ, ಬೇಡ ನಮಗೇನು ಬೇಡ ಅಂತೇಳ್ಬಿಟ್ಟು. ಇದು ನನ್ನ ಮಗ ಗಮನಿಸ್ತಾ ಇದ್ದ, ಡೈಲಿ ಗಮನಿಸ್ತಾ ಇದ್ದ ಏನು ಮಾಡ್ತಾರೆ ಅಪ್ಪ ಅಂತೇಳ್ಬಿಟ್ಟು. ಈ ಚಮಕ ಭಾಷ್ಯ ಸ್ಟಾರ್ಟ್ ಮಾಡಿದಾಗಲಿಂದ ಅವನು ನಗ್ತಾನೆ, ಅಪ್ಪ ಯಾವ ಬಾಯಿನಲ್ಲಿ ನೀವು ಚಮಕನ್ನ ಹೇಳಲ್ಲ ಅಂತಂತ ಇದ್ರು, ಭಗವಂತ ಎಷ್ಟು ಬುದ್ಧಿವಂತ ಅಂತಂದರೆ ನಿಮ್ಮನ್ನೇ ಉಪಾಧಿಯನ್ನಾಗಿ ಮಾಡ್ಕೊಂಡು ಅವನು ಚಮಕನ ಹೇಳ್ತಾ ಇದ್ದಾನೆ. ಹಾಗಾಗಿ ನೋಡಿ ಭಗವಂತ ಎಷ್ಟು ಬುದ್ಧಿವಂತ ಅಂತೇಳ್ಬಿಟ್ಟು ನಗ್ತಾನೆ. ಅಂದರೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನನಗೊಂದು ಅಪೋಹ ಇತ್ತು, ಚಮಕಾಧ್ಯಾಯ ಅಂತಂದರೆ ಭಾಳ ಚೀಪು, ಬರೀ ಕೋರಿಕೆಗಳನ್ನು ಕೋರತಕ್ಕಂಥದ್ದು ಅಂತ. ಈ ಎಲ್ಲ ದಿವ್ಯವಾಗಿರ್ತಕ್ಕಂಥ ಅರ್ಥಗಳನ್ನು ನೋಡಿದಾಗ ವೇದಮಂತ್ರಗಳು ಅಂತಕ್ಕಂಥದ್ದು ವೇದಮಂತ್ರಗಳೇ, ಅದಕ್ಕೆ ನಾವು ಯಾವತ್ತೂ ಕೂಡ ಸೆಡ್ ಹೊಡೆಯೋದಕ್ಕೆ ಆಗೋದಿಲ್ಲ. ಹಾಗಾಗಿ ಅದ್ಭುತ ಅಂತ ಅನಿಸುತ್ತೆ. ಇನ್ನು ನೆಕ್ಸ್ಟು 7ನೇ ಅನುವಾಕಿನ ಉತ್ತರಾರ್ಧವನ್ನು ಈಗ ವಿಚಾರ ಮಾಡಬೇಕಾಗಿದೆ. ಇಲ್ಲಿ ಉತ್ತರಾರ್ಧದಲ್ಲಿ ಹೇಳ್ತಾರೆ, ಅತಿಗ್ರಾಹ್ಯಗಳು ಐಂದ್ರಾಗ್ನವು, ವೈಶ್ವದೇವವು, ಮರುತ್ವತೀಯವು, ಮಾಹೇಂದ್ರವು, ಆದಿತ್ಯವು, ಸಾವಿತ್ರವು, ಸಾರಸ್ವತವು, ಪೌಷ್ಣವು, ಪಾತ್ನೀವತವು, ಹಾರಿಯೋಜನವು ಯಜ್ಞಕ್ಕಾಗಿ ನನಗೆ ಉಂಟಾಗಲಿ. ಎಷ್ಟು ಅದ್ಭುತವಾಗಿದೆ ಅಂತಂದರೆ ಇದಕ್ಕೆ ಅರ್ಥ ಕೇಳಿದ್ರೆ ದಿವ್ಯ ಅಂತ ಅನ್ಸುತ್ತೆ. ಆತಿಗ್ರಾಹ್ಯಗಳು ಅಂದರೆ ಅತಿಶಯವಾದ ಯಮನಿಯಮಾದಿ ಪ್ರಯತ್ನಗಳಿಂದ ಮಾತ್ರವೇ ದಕ್ಕಬಹುದಾದ ವೇದಗಳು ಅತಿಗ್ರಾಹ್ಯಗಳು. ಅಂದರೆ ವೇದದ ಜ್ಞಾನವನ್ನು ನನಗೆ ಹೇ ದೇವತೆಗಳಿರ ಯಜ್ಞಕ್ಕಾಗಿ ಸಮರ್ಪಣೆಗಾಗಿ ನನಗೆ ನೀಡ್ರಿ. ಮುನಿಗಳು ವೇದದ್ರಷ್ಟರೆಂದು ಪ್ರಸಿದ್ಧರಾಗಿರುತ್ತಾರೆ, ಆದರೆ ಅವರಿಗೆ ಮಾತ್ರವೇ ವೇದಗಳು ಹೇಗೆ ಹೊಳೆದವೋ ಉಳಿದವರಿಗೆ ಏಕೆ ಹೊಳೆಯಲಿಲ್ಲ ಎಂದರೆ ಋಷಿಗಳು ಮಹಾ ತಪೋನಿಷ್ಠರು. ಅವರ ಇಂದ್ರಿಯ ಜಯ, ಏಕಾಗ್ರತೆ, ಧ್ಯಾನ ಧಾರಣಾದಿಗಳು ಲೋಕೋತ್ತರವಾದವುಗಳು. ಆದ್ದರಿಂದಲೇ ಅತಿಗ್ರಾಹ್ಯಗಳಾದ ವೇದಗಳು ಅವರಿಗೆ ಹೊಳೆದವು. ಅವೆಲ್ಲ ಕೂಡ ಗೊತ್ತಲ್ವ, ಶ್ರುತಿ ಅಂತ ಕರೀತಾರೆ. ಅಂದರೆ ಅವರಿಗೆ ಧ್ಯಾನದಲ್ಲಿ ತದೇಕವಾಗಿರ್ತಕ್ಕಂಥ ಧ್ಯಾನದಲ್ಲಿ ಕೇಳಲ್ಪಟ್ಟಿರ್ತಕ್ಕಂಥ ಒಂದು ಶ್ರುತಿಗಳವೆಲ್ಲ ಕೂಡ. ಐಂದ್ರಾಗ್ನಗಳೆಂದರೆ ಇಂದ್ರ ಮತ್ತು ಅಗ್ನಿ ಎಂಬ ದೇವತೆಗಳನ್ನು ಕುರಿತು ಮಾಡುವ ಉಪಾಸನೆ ಮತ್ತು ಕರ್ಮಗಳು ಎಂದರ್ಥ. ಅಂದರೆ ನಾವು ನಿತ್ಯ ಏನು ಕರ್ಮಗಳನ್ನೆಲ್ಲ ಮಾಡ್ತಾ ಇದ್ದೀವಿ ಅದೆಲ್ಲದನ್ನು ಕೂಡ ಐಂದ್ರಾಗ್ನ ಅಂತ ಕರೀತಾರೆ. ಹೇ ದೇವತೆಗಳಿರ, ನಮ್ಮ ನಿತ್ಯ ಕರ್ಮಾನುಷ್ಠಾನಗಳಿಗೆ ಏನು ಬೇಕೋ ಆ ಅನುಕೂಲಗಳನ್ನು ನೀವು ಮಾಡಿಕೊಡ್ರಿ, ಉಪಾಸನೆಗಾಗಿ ಮಾಡಿಕೊಡ್ರಿ ಅಂತ ಹೇಳ್ಬಿಟ್ಟು ಅಂತ. ಅಗ್ನಿಯು ದೇವತೆಗಳಲ್ಲಿ ಕಿರಿಯನು, ಇಂದ್ರನು ಹಿರಿಯನು. ದೇವತೆಗಳಲ್ಲಿ ಅಗ್ನಿ ಅಂತಕ್ಕಂಥವನು ತುಂಬ ಕಿರಿಯ, ಇಂದ್ರ ಅಂತಕ್ಕಂಥವನು ತುಂಬ ಹಿರಿಯ. ಇಲ್ಲಿ ಐಂದ್ರಾಗ್ನಿಗಳು ಅಂತಂದರೆ ಎಲ್ಲ ದೇವತೆಗಳ ಕುರಿತಾಗಿರ್ತಕ್ಕಂಥ ಉಪಾಸನೆ ಅಂತ ಅರ್ಥ ಮಾಡ್ಕೋಬೇಕು. ಆಮೇಲೆ ಹೀಗೆ ಎಲ್ಲ ಕರ್ಮೋಪಾಸನೆಗಳು ನನಗೆ ದಕ್ಕಲಿ ಎಂದು ಕೇಳಲಾಗಿದೆ ಮತ್ತು ವೈಶ್ವದೇವವು ನನಗೆ ದೊರಕಲಿ ಎಂಬ ಪ್ರಾರ್ಥನೆಯನ್ನು ವಿಶೇಷವಾಗಿ ಪಂಚಮಹಾಯಜ್ಞಗಳನ್ನು ಪರಾಮರ್ಶಿಸಲಾಗಿದೆ. ಅವು ಯಾವುವೆಂದರೆ ವೈಶ್ವದೇವ ಅಂತ ಕರೀತಾರೆ. ನಮಗೆಲ್ಲ ಗೊತ್ತು ವೈಶ್ವದೇವ ಅಂತಕ್ಕಂಥದ್ದು ನಿತ್ಯ ನಡೀತಾ ಇತ್ತು. ಹಿಂದೆ ದೇವಸ್ಥಾನಗಳಲ್ಲಿ ವೈಶ್ವದೇವ ಬಲಿ ಇವೆಲ್ಲ ಕೂಡ ನಡೀತಾ ಇತ್ತು. ಇವತ್ತು ಕೂಡ ನೀವು ದೇವಸ್ಥಾನಗಳಿಗೆ ಹೋದರೆ ಬಲಿಪೀಠ ಅಂತ ಇರುತ್ತೆ, ನೋಡಿರ್ತೀರ. ಗರುಡಗಂಬ ಇರುತ್ತೆ. ಗರುಡಗಂಬದ ಮುಂದೆ ಒಂದು ದೊಡ್ಡ ಬಲಿಪೀಠ ಇರುತ್ತೆ. ಆ ಬಲಿಪೀಠದ ಮೇಲೆ ಏನು ಮಾಡ್ತಾರೆ, ಪ್ರಸಾದದ ಅನ್ನವನ್ನು ತೊಗೊಂಡು ಬಂದ್ಬಿಟ್ಟು ಅಲ್ಲಿ ಇಡ್ತಾರೆ. ಪ್ರಸಾದದ ಅನ್ನವನ್ನು ಅಲ್ಲಿ ಇಡ್ತಾರೆ. ವೈಶ್ವದೇವ ಬಲಿ ಅಂತ ಕರೀತಾರೆ ಅದನ್ನು. ಆ ವೈಶ್ವದೇವ ಬಲಿ ಆ ಕೆಲವು ದೇವಸ್ಥಾನಗಳಲ್ಲಿ 4 ಮೂಲೆಗಳಿಗೂ ಇಡ್ತಾರೆ. ಇದೆಲ್ಲ ಕೂಡ ಮುಂದೆ ಧ್ವಜಸ್ತಂಭದ ಮುಂದೆ ಇರುತ್ತೆ ಅದು. ಅದನ್ನು ಧರ್ಮಪೀಠ, ಬಲಿಪೀಠ ಅಂತೆಲ್ಲ ಕರೀತಾರೆ. ಆ ವೈಶ್ವದೇವ ಅಂತಂದರೆ ಏನು ಅಂದರೆ ಇಲ್ಲಿ ನೋಡಿ ಹೇಳ್ತಾ ಇದ್ರೆ, ಮೊದಲನೇದು ದೇವಯಜ್ಞ, ಪಂಚಯಜ್ಞಗಳು ಅಂತಿದೆ. ಆ ಪಂಚಯಜ್ಞಗಳನ್ನೇ ವೈಶ್ವದೇವ ಅಂತ ಕರೀತಾರೆ. ದೇವಯಜ್ಞ ಅಂದರೆ ನೀವು ಬೆಳಗ್ಗೆ ಎದ್ದು ದೇವರಿಗೆ ನಮಸ್ಕಾರ ಮಾಡೋದು, ಪೂಜೆ ಪುನಸ್ಕಾರಗಳನ್ನು ಮಾಡೋದು, ದಾನ ಮಾಡೋದು, ಇವೆಲ್ಲ ಕೂಡ ವೈಶ್ವದೇವ ಯಜ್ಞ ಅಂತ ಅನ್ನಿಸ್ಕೊಳುತ್ತೆ. ಪಿತೃಯಜ್ಞ ಅಂದರೆ ತಂದೆ ತಾಯಿ ಬದುಕಿದ್ರೆ ತಂದೆ ತಾಯಿ ಹೇಳ್ದಂಗೆ ನಡ್ಕೊತಕ್ಕಂಥದ್ದು, ಅವ್ರ ಮನಸ್ಸಿಗೆ ಕಷ್ಟ ಕೊಡದೇ ಇರತಕ್ಕಂಥದ್ದು, ಅವ್ರಿಗೆ ವಿನೀತರಾಗಿ ನಡ್ಕೊತಕ್ಕಂಥದ್ದು, ವಿನಯವಾಗಿ ನಡ್ಕೊತಕ್ಕಂಥದ್ದು. ಪಿತೃಗಳೇನನ್ನ ತೀರ್ಕೊಂಡಿದ್ರೆ ಅವ್ರಿಗೆ ಅಮಾವಾಸ್ಯೆ, ಈ ಮಹಾಲಯ ಪಕ್ಷ, ತಿಥಿ ಇಂಥವುಗಳಲ್ಲಿ ತರ್ಪಣ ಪಿಂಡೋದಕಗಳನ್ನು ಕೊಡ್ತಕ್ಕಂಥದ್ದು. ಅವ್ರ ಹೆಸರಿನಲ್ಲಿ ಗ್ರಂಥ ಪಠನೆ, ದಾನ ಧರ್ಮ ಇಂಥವುಗಳನ್ನೆಲ್ಲ ಮಾಡ್ಕೊತಕ್ಕಂಥದ್ದು ಪಿತೃಯಜ್ಞ ಅಂತ ಅನ್ನಿಸ್ಕೊಳುತ್ತೆ.
ಭೂತಯಜ್ಞ, ಭೂತ ಅಂತಂದರೆ ಪಿಶಾಚಿಗಳು ಅಂತಲ್ಲ, ಸಂಸ್ಕೃತದಲ್ಲಿ ಭೂತ ಅಂತಂದರೆ ಏನು ಅಂದರೆ ಜೀವಿಗಳು ಅಂತ. ಜೀವಿಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಯಜ್ಞ ಏನು ಅದು ಅಂತಂದರೆ, ಹಿಂದಿನ ಕಾಲದಲ್ಲಿ ಮನೆ ಮೇಲೆ ಅನ್ನ ಇಡದಿರ, ಅಂದರೆ ಮಾಡಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಮನೆ ಮೇಲೆ ಇಡದಿರ ಯಾವುದೇ ಕಾರಣಕ್ಕೂ ಒಂದು ತುತ್ತು ಅನ್ನನ್ನು ಬಾಯಿಗೆ ಹಾಕೋಕ್ಕೆ ಆಗ್ತಾ ಇರಲಿಲ್ಲ. ಒಂದು ಇಡೀ ಹುಲ್ಲನ್ನಾದ್ರೂ ಗೋವಿಗೆ ಕೊಡಬೇಕು, ಇಲ್ಲ ಕಾಗೆಗೆ, ಪಕ್ಷಿಗಳಿಗೆ, ಪ್ರಾಣಿಗಳಿಗೆ, ಇಲ್ಲ ಇರುವೆಗಳಿಗೆ ಏನೋ ಒಂದು ಪದಾರ್ಥನ ಕೊಟ್ಟು ಆಮೇಲೆ ತಿನ್ನಬೇಕು ಅಂತ ಹೇಳ್ಬಿಟ್ಟು ಇದನ್ನು ಭೂತಯಜ್ಞ ಅಂತ ಕರಿತಾ ಇದ್ರು. ಅಂದರೆ ಜೀವಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಜ್ಞ. ಯಾಕೆಂದರೆ ಅದರಿಂದ ನಾವು ಬದುಕ್ತಾ ಇರ್ತೀವಿ, ಅದ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ, ಅದೆಷ್ಟೋ ನಮ್ಮ ಜೀವನದಲ್ಲಿ ಹೆಲ್ಪ್ ಅಂತಕ್ಕಂಥದ್ದನ್ನು ಮಾಡ್ತಾ ಇರುತ್ತೆ. ಹಾಗಾಗಿ ಭೂತಯಜ್ಞ. ಮನುಷ್ಯ ಯಜ್ಞ, ನಮ್ಮ ಸಮಾಜ ಇಲ್ದಿರ ನಾವು ಸಂಘಜೀವಿಗಳು, ಸಮಾಜ ಜೀವಿಗಳು. ನಾವು ಕಾಡಲ್ಲಿ ಒಂಟಿಯಾಗಿ ಏನು ಬದುಕ್ತಾ ಇಲ್ಲ, ಸಮಾಜ ಸಂಘದಲ್ಲಿ ಬದುಕ್ತಾ ಇರೋದ್ರಿಂದ ಸಂಘಕ್ಕೆ ನಾವೇನನ್ನ ಮಾಡಬೇಕು. ಅದಕ್ಕೆ ಹೇಳ್ತಾರಲ್ಲ, ದೇಶ ನನಗೇನು ಮಾಡಿದೆ ಅಂತ ಕೇಳಬಾರ್ದಂತೆ, ದೇಶಕ್ಕೆ ನಾನೇನು ಮಾಡಿದ್ದೀನಿ ಅಂತ ಕೇಳಬೇಕಂತೆ. ಹಾಗೇನೆ ಸಮಾಜ ನನಗೇನು ಮಾಡಿದೆ ಅಂತ ಕೇಳಬಾರ್ದು, ನನ್ನಿಂದ ಸಮಾಜಕ್ಕೆ ಏನಾಗಿದೆ, ಏನೋ ಅಳಿಲು ಸೇವೆ, ಏನೋ ಉಡ್ತಾ ಭಕ್ತಿ ಅಂತ ಹೇಳ್ತಾರೆ. ನಾವು ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡೋಕ್ಕಾಗದೇ ಇದ್ರು ಕನಿಷ್ಠ ಒಂದು ಸಣ್ಣ ಒಂದು ಉಪಕಾರ ಅಕ್ಕಪಕ್ಕದ ಜನಗಳಿಗೆ ಮಾಡಿದ್ರು ಕೂಡ ಮಹಾಯಜ್ಞ ಅಂತ ಅನ್ನಿಸ್ಕೊಳುತ್ತೆ. ಹಾಗಾಗಿ ಅದನ್ನು ಮನುಷ್ಯ ಯಜ್ಞ ಅಂತ ಕರೀತಾರೆ. ಇನ್ನೊಂದು ಋಷಿ ಯಜ್ಞ ಅಥವಾ ಬ್ರಹ್ಮಯಜ್ಞ ಅಂತ ಕರೀತಾರೆ. ಅಂದರೆ ಋಷಿಗಳು ಕೊಟ್ಟಿರ್ತಕ್ಕಂಥ ಗ್ರಂಥಗಳನ್ನು ಪಠನೆ ಮಾಡ್ತಕ್ಕಂಥದ್ದು, ಆ ಋಷಿಗಳು ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದಂತೆ ನಡೀತಕ್ಕಂಥದ್ದು, ಅವರ ಮಾರ್ಗದರ್ಶನವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊತಕ್ಕಂಥದ್ದು, ಇದೆಲ್ಲ ಕೂಡ ಋಷಿ ಯಜ್ಞ ಅಂತ ಅನ್ನಿಸ್ಕೊಳುತ್ತೆ. ಈ ಪಂಚಯಜ್ಞಗಳನ್ನು ಯಾರು ಮಾಡ್ತಾ ಇದ್ದಾರೆ ಅದನ್ನು ವೈಶ್ವದೇವ ಅಂತ ಕರೀತಾರೆ. ಹಾಗಾಗಿ ಹೇ ದೇವತೆಗಳಿರ, ಯಜ್ಞಕ್ಕಾಗಿ ಸಮರ್ಪಣೆಗಾಗಿ ನನಗೆ ನಿತ್ಯವೂ ಈ ವೈಶ್ವದೇವನ್ನ ಮಾಡ್ತಕ್ಕಂಥ ಒಂದು ಭಾಗ್ಯನ ನನಗೆ ದೊರಕಿಸ್ಕೊಡ್ರಿ. ಪಂಚಯಜ್ಞಗಳು ನೋಡಿ, ದೇವಯಜ್ಞ, ಪಿತೃಯಜ್ಞ, ಭೂತಯಜ್ಞ, ಮನುಷ್ಯಯಜ್ಞ ಅಥವಾ ಬ್ರಹ್ಮಯಜ್ಞ ಅಥವಾ ಋಷಿಯಜ್ಞ. ಅದು ಋಷಿಯಜ್ಞ ಅಂತಲೂ ಕರೀತಾರೆ, ಇಲ್ಲ ಬ್ರಹ್ಮಯಜ್ಞ ಅಂತಲೂ ಕರೀತಾರೆ. ಹಂಗ ಋಣಗಳು ಕೂಡ ಈ ಯಜ್ಞಗಳನ್ನು ಮಾಡಿದಾಗ ಈ 5 ಋಣಗಳಿಂದ ನಾವು ಮುಕ್ತರಾಗ್ತೀವಿ. ಹುಟ್ಟುತ್ತಾ ನಮ್ಮ ಮೇಲೆ ಈ ಯಜ್ಞಗಳನ್ನು ಮಾಡಬೇಕು, ಕಂಪಲ್ಸರಿ ಮಾಡಬೇಕು ಅಂತ ಹೇಳ್ಬಿಟ್ಟು ಇವಾಗ ಹೇಳ್ತೀವೋ ಇಲ್ಲ, ಏನೋ ಗೌರ್ಮೆಂಟು ಸಾಲ ಮಾಡಿಬಿಟ್ಟಿದೆಯಂತೆ, ಹುಟ್ಟತಕ್ಕಂಥ ಪ್ರತಿ ಮಗುವಿನ ಮೇಲೆ 10,000ನೋ 15,000ನೋ ಇರುತ್ತಂತೆ ಅಂತ. ಅದೇ ಥರನೇ ನಾವು ಹುಟ್ಟುತ್ತಾನೆ ಈ 5 ಋಣಗಳ ಜೊತೆನಲ್ಲೇ ಹುಟ್ತೀವಿ. ಈ 5 ಯಜ್ಞಗಳನ್ನು ನಾವು ಮಾಡಿದಾಗ ಈ ಋಣದಿಂದ ನಾವು ಮುಕ್ತರಾಗ್ತೀವಿ. ಹಾಗಾಗಿ ದೇವಯಜ್ಞಗಳೆಂದರೆ ಯಾಗಾದಿಗಳು, ಪೂಜಾದಿಗಳು. ಪಿತೃಯಜ್ಞ ಅಂತಂದರೆ ಶ್ರಾದ್ದ, ವೇದ ಪಠನ ಮಾಡ್ತಕ್ಕಂಥದ್ದು, ಈ ಯಜ್ಞ ಯಾಗಾದಿಗಳನ್ನ ಮಾಡ್ತಕ್ಕಂಥದ್ದು, ಇವೆಲ್ಲ ಕೂಡ. ಆಮೇಲೆ ದೇವತಾ ಅರ್ಚನೆ ಮಾಡ್ತಕ್ಕಂಥದ್ದು, ಇದನ್ನೆಲ್ಲ ದೇವಯಜ್ಞ ಅಂತ ಅನ್ನಿಸ್ಕೊಳುತ್ತೆ. ಶ್ರಾದ್ದಾದಿಗಳೇ ಪಿತೃಯಜ್ಞವು. ಕಾಗೆ ಮುಂತಾದ ಪ್ರಾಣಿಗಳಿಗೆ ಅನ್ನವನ್ನು ಕೊಡುವುದೇ ಭೂತಯಜ್ಞವು. ವೇದಗಳನ್ನು ಅಧ್ಯಯನ ಮಾಡುವುದೇ ಬ್ರಹ್ಮಯಜ್ಞವು. ಅತಿಥಿಗಳಿಗೆ ಸತ್ಕಾರ ಮಾಡುವುದೇ ಮನುಷ್ಯ ಯಜ್ಞವು. ಅದಕ್ಕೆ ಅಭ್ಯಾಗದ ಸ್ವಯಂ ವಿಷ್ಣು ಅಂತ. ಹೊಸಲು ತುಳಿದು ಯಾವನನ್ನ ಮನೆ ಒಳಗಡೆ ಬಂದರು ಅಂತಂದರೆ ಸಾಕ್ಷಾತ್ ಮಹಾವಿಷ್ಣು ಅಂತ. ಆತನಲ್ಲಿ ನಾವು ವೈಶ್ವಾನರನ್ನು ನೋಡಬೇಕು. ಅದಕ್ಕೆ ನಚಿಕೇತ ಬಂದಾಗ ಯಾರೋ ಯಮ ಬೆಬ್ಬರು ಬಿದ್ದೋಗ್ಬಿಡ್ತಾನೆ. 3 ರಾತ್ರಿ 3 ಹಗಲು ನಮ್ಮ ಮನೆಯಲ್ಲಿ ನೀರು ಆಹಾರ ಇಲ್ದಿರ ಇದು ಬಿಟ್ಟಿದ್ಯಪ್ಪ, ನನಗೆ ಮಹಾಪಾಪ ಬಂದ್ಬಿಟ್ಟಿದೆ ಅಂತ. ಅದಕ್ಕೆ 3 ವರಗಳನ್ನು ನಚಿಕೇತನಿಗೆ ಕೊಟ್ಟಿದ್ದು ಕಠೋಪನಿಷತ್ತಿನಲ್ಲಿ. ಹಾಗಾಗಿ ಅತಿಥಿ ಸ್ವರೂಪದಲ್ಲಿ ಬರ್ತಕ್ಕಂಥವನು ಮಹಾವಿಷ್ಣುನೇ. ಹಾಗಾಗಿ ನಾವು ಬೇರೆ ಏನು ಭೇದ ನೋಡಿದ್ರೆ ಅವರನ್ನು ಪ್ರೀತಿಯಿಂದ ಆಧರಿಸಬೇಕು. ಏನು ಕನಿಷ್ಠ ಪಕ್ಷ ಏನಿಲ್ಲದೆ ಇದ್ರೂ ಒಂದು ಗ್ಲಾಸ್ ನೀರನ್ನಾದರೂ ಕೊಟ್ಟು ಕಳಿಸ್ಬೇಕು, ಏನೂ ಇಲ್ದಿರ ಕಳಿಸಬಾರ್ದು. ಯಾಕೆಂದರೆ ಕಠೋಪನಿಷತ್ತಿನಲ್ಲಿ ಯಮ ಹೇಳ್ತಾನೆ, ಒಳಗೆ ಬರ್ತಕ್ಕಂಥ ಆ ಅತಿಥಿ ವೈಶ್ವಾನನ ರೂಪದಲ್ಲಿ ಬರ್ತಾನಂತ, ಅಂದರೆ ಅಗ್ನಿ ರೂಪದಲ್ಲಿ ಬರ್ತಾನೆ. ಏನೂ ಇಲ್ದಿರ ಅವನೇನನ್ನ ವಾಪಸ್ ಹೋದ ಅತೃಪ್ತನಾಗಿ ಅಂತಂದರೆ ಅವನು ವಂಶನ ಸುಟ್ಟುಬಿಟ್ಟು ಹೋಗ್ತಾನಂತೆ. ಹೋಗುವಾಗ ಏನು ಮಾಡ್ತಾನಂತೆ, ಯಾರು ಅವನು ಏನು ಕೊಡದಿರ ಕಳಿಸಿರ್ತಾನೆ ಅವನ ವಂಶಗಳನ್ನು ಸುಟ್ಟುಬಿಟ್ಟು ಹೊಟ್ಟೋಗ್ತಾನಂತೆ. ಹಾಗಾಗಿ ಆ ಅತಿಥಿ ಸೇವೆ ಅಂತಕ್ಕಂಥದ್ದು ಅದ್ಭುತವಾಗಿ ಮಾಡಬೇಕು. ಈಗ ಮರುತ್ವತೀಯವೆಂದರೆ ಸ್ಥಾಪತ್ಯ ವಿದ್ಯೆ ಅಥವಾ ಶಿಲ್ಪವಿದ್ಯೆ. ಮರುತ್ವತೀಯ ಅಂತ ಕರೀತಾರೆ, ಅದನ್ನು ಶಿಲ್ಪವಿದ್ಯೆ ಅಂತ ಕರೀತಾರೆ. ನೋಡಿ, ಇದು ಕೂಡ ತಪೋಬಲದಿಂದಲೇ ಲಭ್ಯವಾಗಬೇಕು. ವಿಗ್ರಹಗಳ ಶಿಲ್ಪ, ಗೃಹ, ಗೋಪುರ, ಅಣೆಕಟ್ಟು, ಗ್ರಾಮ, ನಗರಗಳ ನಿರ್ಮಾಣ ಶಿಲ್ಪವು ಬಹಳ ಗಹನವಾದದ್ದು. ಈಗಲೂ ಈ ಇಂಜಿನಿಯರಿಂಗ್ ಕಲಾ ಕೌಶಲ್ಯಕ್ಕೆ ಬಹಳ ಅಗ್ರಸ್ಥಾನವಿದೆ. ಇದನ್ನು ಸಂಪಾದಿಸುವವನು ಇಲ್ಲಿ ತಿಳಿಸಿರುವ ಪ್ರಕಾರ ಮಾತ್ಸರ್ಯವೆಂಬ ದೋಷವನ್ನು ಜಯಿಸಿರಬೇಕು. ಯಾರು ಮಾತ್ಸರ್ಯ ಅಂದರೆ ಹೊಟ್ಟೆ ಕಿಚ್ಚು,
ಯಾರು ಹೊಟ್ಟೆ ಕಿಚ್ಚನ್ನು ಜಯಿಸಿರ್ತಾರೆ ಅಂಥವ್ರಿಗೆ ಮಾತ್ರ ಶಿಲ್ಪಕಲೆ ಅಂತಕ್ಕಂಥದ್ದು, ಸ್ಥಾಪತ್ಯ ವಿದ್ಯೆ ಅಂತಕ್ಕಂಥದ್ದು ಸಿದ್ಧಿಸುತ್ತೆ. ಇಲ್ಲ ಅಂತಂದರೆ ಅದು ಸಿದ್ಧಿಸೋದಿಲ್ಲ. ನೋಡಿ, ಶಿಲೆಗಳಲ್ಲಿ ಮೂರು ಥರದ ಶಿಲೆಗಳಿದೆಯಂತೆ. ಒಂದು ಗಂಡು ಶಿಲೆ, ಒಂದು ಹೆಣ್ಣು ಶಿಲೆ, ಒಂದು ನಪುಂಸಕ ಶಿಲೆ. ಈಗಿರ್ತಕ್ಕಂಥ ಅವ್ರಿಗೆ ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ. ಹಳೆ ಕಾಲದ ಸ್ಥಾಪತ್ಯ ವಿದ್ಯೆಯಲ್ಲಿ ಹೇಳ್ತಾರೆ, ಗಂಡು ಮೂರ್ತಿಗಳನ್ನು ಅಂದರೆ ಗಂಡು ದೇವತಾ ಮೂರ್ತಿಗಳನ್ನು ಗಂಡು ಶಿಲೆಯಲ್ಲಿ, ಹೆಣ್ಣು ದೇವತಾ ಮೂರ್ತಿಗಳನ್ನು ಹೆಣ್ಣು ಶಿಲೆಗಳಲ್ಲಿ, ಕಂಬಗಳು, ಗೋಡೆಗಳು, ಮೇಲ್ಚಾವಣಿಗಳು ಇದನ್ನೆಲ್ಲ ಕೂಡ ನಪುಂಸಕ ಶಿಲೆಗಳಿಂದ ನಿರ್ಮಾಣ ಮಾಡೋರಂತೆ. ಆ ಶಿಲೆಗಳು ನಿದ್ದೆ ಮಾಡೋವಂತೆ. ಆ ನಿದ್ದೆ ಮಾಡ್ತಾ ಇರ್ತಕ್ಕಂಥ ಟೈಮ್ನಲ್ಲಿ ಆ ಶಿಲೆಯನ್ನು ಎತ್ತಿದ್ರೆ ಭಾರ ಕಾಣ್ತಾ ಇರಲಿಲ್ವಂತೆ, ಹಗುರವಾಗಿರೋದಂತೆ, ಅದನ್ನ ಎತ್ತೋರಂತೆ. ಅದಕ್ಕೆ ಆವಾಗಿನ ಕಾಲದಲ್ಲಿ ಅಷ್ಟಷ್ಟು ದೊಡ್ಡ ದೊಡ್ಡ ಕಲ್ಲುಗಳನ್ನು ಮೇಲಕ್ಕೆ ಕ್ರೇನ್ಗಳಿಲ್ದಿರ ಹೆಂಗೆ ಎತ್ತಿದ್ರು ಅಂತಂದರೆ ಈ ವಿದ್ಯೆಯಿಂದ ಎತ್ತಿದ್ರು. ಇದು ಮಾತ್ಸರ್ಯ ಯಾರಿಗಿರೋದಿಲ್ಲ ಅಂತ ಅವ್ರಿಗೆ ಈ ವಿದ್ಯೆ ಅಂತಕ್ಕಂಥದ್ದು ಸಿದ್ಧಿಸುತ್ತಂತೆ. ಮಾತ್ಸರ್ಯವು ಹೃದಯದಲ್ಲಿ ತುಂಬಿರುವವನಿಗೆ ಶಿಲ್ಪವಿದ್ಯೆಯು ಸಿದ್ಧಿಸುವುದಿಲ್ಲ ಎಂದೇ ತಿಳಿಸಲಾಗಿದೆ. ಇನ್ನು ಮಾಹೇಂದ್ರ ಎಂಬುದು ಪರ್ಜನ್ಯ ವಿದ್ಯೆಯನ್ನು ಸೂಚಿಸುತ್ತದೆ. ಮಾಹೇಂದ್ರ ವಿದ್ಯೆ ಅಂತ ಅದನ್ನು ನನಗೆ ಹೇ ದೇವತೆಗಳಿರ ದಯಪಾಲಿಸಿ ಅಂತ. ಪರ್ಜನ್ಯ ವಿದ್ಯೆ ಅಂದರೆ ಏನು ಅಂದರೆ ಇದು ಮೋಹವನ್ನು ಜಯಿಸಿರುವುದರಿಂದ ದೊರಕುತ್ತದೆ. ಮೋಹ, ಯಾರಿಗೂ ಮೋಹ ಇರಬಾರ್ದು. ಇವಾಗ ಹೆಂಗೆ ಅಂತಂದರೆ ಒಳ್ಳೆ ಕಾರ್ ತಂದು ನಿಲ್ಲಿಸ್ಬಿಟ್ರೆ ನನ್ನ ಮನಸ್ಸು ಆ ಕಡೆ ಕೊಟ್ಟು ಈ ಥರದ ಕಾರ್ ನಾನೊಂದು ತೊಗೋಬೇಕಾಗಿತ್ತು, ಯಾವಾಗ ತೊಗೊತೀನೋ ಏನೋ, ಇವ್ರು ಒಳ್ಳೆ ಮನೆ ಇದೆ, ಈ ಥರದ ಮನೆ ನಾನು ಯಾವಾಗ ಕಟ್ತೀನೋ ಏನೋ, ಈ ಥರ ಇದನ್ನು ಮೋಹ ಅಂತ ಕರೀತಾರೆ. ಅಂದರೆ ನಮ್ಗೆ ಇಲ್ಲದೆ ಇರೋದ್ರ ಬಗ್ಗೆ ಕೊರಗೋದು ಅಥವಾ ಅವ್ರಿಗೆ ಇರೋದ್ರ ಬಗ್ಗೆ ನಾವು ಕುಲ್ಕೊಳೋದು, ಇದನ್ನು ಮೋಹ ಅಂತ ಕರೀತಾರೆ. ಹಾಗಾಗಿ ಈ ಮೋಹನ ಯಾರು ಜಯಿಸಿರ್ತಾರೆ ಅವ್ರಿಗೆ ಮಾಹೇಂದ್ರ ವಿದ್ಯೆ ಅಂತಕ್ಕಂಥದ್ದು ಸಿಗತ್ತೆ. ಬೇಕಾದಾಗ ಮಳೆಯನ್ನು ತರಿಸುವಂಥ, ಬೇಕಾದಾಗ ಮಳೆಯನ್ನು ನಿರ್ಮೂಲನ ಮಾಡುವಂಥ ಈ ವಿದ್ಯೆಯು ಋಷ್ಯಶೃಂಗರಿಗೆ ತಿಳಿದಿತ್ತು. ಋಷ್ಯಶೃಂಗ ಮಹರ್ಷಿಗಳು ನಾವೆಲ್ಲ ಕೇಳಿದ್ದೀವಿ. ಅದಕ್ಕೆ ತಕ್ಕಂತೆ ಅವರು ಮೋಹವನ್ನು ಜಯಿಸಿದ್ದರು. ಹೇಗೆಂದರೆ ಅವರಿಗೆ ಅಂಗರಾಜ್ಯಕ್ಕೆ ಬರುವವರೆಗೂ ಪ್ರಪಂಚದಲ್ಲಿ ಗಂಡು ಹೆಣ್ಣು ಎಂಬ 2 ಜಾತಿಗಳಿವೆ ಎಂಬುದೇ ತಿಳಿದಿರೋದಿಲ್ಲವಂತೆ. ಅಂಥ ಮಹನೀಯರು ಅವರು. ಯಾರು ಮೋಹವನ್ನು ಜಯಿಸಿರ್ತಾರೆ ಅಂತ ಅವರಿಗೆ ಈ ಪರ್ಜನ್ಯ ವಿದ್ಯೆ ಅಂತಕ್ಕಂಥದ್ದು ಸಿದ್ಧಿಸುತ್ತೆ. ಹೇ ದೇವತೆಗಳಿರ, ಸಮಾಜಕ್ಕಾಗಿ, ಸಂಘಕ್ಕಾಗಿ, ಸಮರ್ಪಣೆಗಾಗಿ ನನಗೆ ಈ ಪರ್ಜನ್ಯ ವಿದ್ಯೆಯನ್ನು ಅನುಗ್ರಹ ಮಾಡಿ ಅಂತ ಹೇಳ್ಬಿಟ್ಟು. ಅಂತ ವಿರಾಟ ಪರ್ವ ಅಂತ ಕೇಳಿರ್ತೀರ ನೀವೆಲ್ಲ ಮಹಾಭಾರತದಲ್ಲಿ. ಹಿಂದಿನ ಕಾಲದಲ್ಲಿ ಮಳೆ ಬರದೇ ಇದ್ದರೆ ಕೆರೆ ಪ್ರಾಂಗಣದಲ್ಲಿ ಕೂಡಿಸಿ ಅದನ್ನು ವಿರಾಟ ಪರ್ವವನ್ನು ಓದೋರು 1 ವಾರಗಳ ಕಾಲ. ವಿರಾಟ ಪರ್ವ ಮುಗಿದ ತಕ್ಷಣ ಮಳೆ ಬರೋದು, ಒಳ್ಳೆ ಕುಂಭವೃಷ್ಟಿ ಬರೋದು. ಕಾರಣ ಏನಂತೆ ಗೊತ್ತಾ? ವ್ಯಾಸ ಭಗವಾನರು ಆ ವಿರಾಟ ಪರ್ವದ ಶ್ಲೋಕಗಳಲ್ಲಿ ಪರ್ಜನ್ಯನ ಮಂತ್ರಗಳನ್ನು ಬಚ್ಚಿಟ್ಟಿದ್ದಾರಂತೆ ಕೆಲವು. ಯಾಕೆಂದರೆ ಮಹಾಭಾರತ ಅಂತಕ್ಕಂಥದ್ದು ಪಂಚಮ ವೇದ. ಏನು ವೇದದಲ್ಲಿದೆಯೋ ಅದೆಲ್ಲ ಕೂಡ ಮಹಾಭಾರತದಲ್ಲಿದೆ. ಹಾಗಾಗಿ ವಿರಾಟ ಪರ್ವದಲ್ಲಿ ಪರ್ಜನ್ಯನ ಮಂತ್ರಗಳನ್ನು ಬಚ್ಚಿಟ್ಟಿದ್ದಾರಂತೆ, ಬೀಜಾಕ್ಷರಗಳು. ಹಾಗಾಗಿ ಅದನ್ನು ಓದಿದಾಗ ಪರ್ಜನ್ಯ ಅಂತಕ್ಕಂಥವನು ಸುರಿಲೇಬೇಕು ಅಂತಕ್ಕಂಥದ್ದು. ಮುಂದೆದು ಆದಿತ್ಯ ವಿದ್ಯೆ. ಆದಿತ್ಯವೆಂದರೆ ಜ್ಯೋತಿರ್ವಿದ್ಯೆ ಎಂದು ತಿಳಿಸಿರುತ್ತಾರೆ. ಜ್ಯೋತಿರ್ವಿದ್ಯೆಯು ಲೋಭವನ್ನು ಜಯಿಸಿರುವುದರಿಂದ ಸಿದ್ಧಿಸುತ್ತದೆ. ಏನು ಅಂದರೆ ಜ್ಯೋತಿರ್ವಿದ್ಯೆ ನಮಗೆಲ್ಲ ಗೊತ್ತು. ಗಣಾಂಕಗಳು ಮೇಷ, ವೃಷಭ, ಮಿಥುನ, ಕಟಕ ಅಂತ 12 ರಾಶಿಗಳನ್ನು ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು, 27 ನಕ್ಷತ್ರಗಳನ್ನು ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು, ಜಾತಕ, ಅದರಲ್ಲಿರ್ತಕ್ಕಂಥ ಕುಂಡಲಿ, ಇವೆಲ್ಲ ನೋಡ್ತಕ್ಕಂಥದ್ದು. ಬಂದವರ ಕೈನಲ್ಲೆಲ್ಲ ನೀನೆಷ್ಟು ಕೊಡ್ತೀಯಾ, ನಿಂದೆಷ್ಟು ದಕ್ಷಿಣೆ, ವಿಳೆದೆಲೆ ಅಡಿಕೆ ತಂದಿದೆಯಾ, ತೆಂಗಿನಕಾಯಿ ತಂದಿದ್ದೀಯಾ, ಅದಕ್ಕೆ ದಕ್ಷಿಣೆ ಎಷ್ಟು ಇಟ್ಟಿದೆಯಾ, ಇದೇ ನಮ್ಮದು ಆಗೋಗ್ಬಿಟ್ರೆ ನಾವು ಹೇಳ್ತಕ್ಕಂಥ ಜ್ಯೋತಿಷ್ಶಾಸ್ತ್ರ ಫಲಿಸೋದಿಲ್ಲ, ಅದು ಫೇಲ್ಯೂರ್ ಆಗೋಗುತ್ತೆ. ಇದು ಬ್ರಹ್ಮನ ಶಾಪ, ಬ್ರಹ್ಮ ಕೊಟ್ಟಿರ್ತಕ್ಕಂಥ ಶಾಪ. ನವಗ್ರಹಗಳು ಹೋಗಿ ಕಂಪ್ಲೇಂಟ್ ಮಾಡಿಬಿಡುತ್ತೆ. ಅಲ್ಲ ಸ್ವಾಮಿ, ಎಲ್ಲರೂ ಭವಿಷ್ಯ ತಿಳ್ಕೊಂಬಿಟ್ರೆ ನಮಗೇನು ಅಸ್ತಿತ್ವನೇ ಇರೋದಿಲ್ಲ. ನಾವು ಏನಕ್ಕೆ ಮಾಡಬೇಕು, ಏನಕ್ಕೆ ಅಡ್ಮಿನಿಸ್ಟ್ರೇಷನ್ ಮಾಡಬೇಕು? ನಮ್ಮನ್ನೆಲ್ಲರೂ ತಿಳ್ಕೊಂಬಿಟ್ಟು ಮೊದಲೇ ಅವ್ರ ಪರಿಹಾರಗಳು ಮಾಡ್ಕೊಂಬಿಟ್ರೆ ನಮ್ಮ ಗತಿ ಏನು ಅಂತೇಳ್ಬಿಟ್ಟು ಅಂತ. ಆವಾಗ ಬ್ರಹ್ಮ ಕೊಟ್ಟಿದ್ದ ಶಾಪನಂತೆ. ಯಾರು ಜ್ಯೋತಿಷ್ಶಾಸ್ತ್ರ ಹೇಳ್ತಾರೆ ಅವರೆಲ್ಲ ಲೋಭಿಗಳಾಗಲಿ ಅಂತಬಿಟ್ಟು. ಎಲ್ಲರೂ ಆಗಲಿ ಅಂತಲ್ಲ, ಪಾಪ ಪುಣ್ಯಾತ್ಮರು ಇದ್ದಾರೆ, ಮಹಾನ್ ಭಾವರುಗಳು ಇದ್ದಾರೆ, ಲೋಭಿಗಳಾಗಲಿ ಅಂತೇಳ್ಬಿಟ್ಟು ಅಂತ. ಅಲ್ಲೇ ದುರಾಸಾಪರರಾಗ್ಬಿಡ್ತಾರೆ. ಯಾವಾಗ ದುಡ್ಡಿನ ಮೇಲೆ ಗಮನ ಇರುತ್ತೆ, ಯಾವಾಗ ದುಡ್ಡಿನ ಮೇಲೆ ಗಮನ ಇರುತ್ತೆ ಆವಾಗ ಏನಾಗುತ್ತೆ, ನಾವು ಹೇಳ್ತಕ್ಕಂಥ ಜ್ಯೋತಿಷ್ಶಾಸ್ತ್ರ ಅದು ಫಲಿಸೋದಿಲ್ಲ. ಇವರೇನೋ 1 ಅಂತಂದರೆ ಅದು 2 ಆಗಿರುತ್ತೆ, ಇಲ್ಲ 2 ಅಂತಂದರೆ ಅದು 6 ಆಗಿರುತ್ತೆ. ಹಿಂಗಾಗೋಗ್ಬಿಡುತ್ತೆ. ಏನು ನಡೆಯುತ್ತೆ ಅನ್ನೋದು ಅವ್ರಿಗೆ ದಿಕ್ಕು ಕಾಣೋದಿಲ್ಲ. ಇನ್ನು ಬೇರೆಯವ್ರಿಗೆ ಅದೇ ಏನೋ ಹೇಳ್ತಾರಲ್ಲ, ಈ ಕೈನಲ್ಲಿ ಏನೋ ಒಂದು ಹುಳು ಇದೆ, ಇದು ಬದುಕಿದೆಯಾ ಸತ್ತಿದೆಯಾ ಅಂತ ಕೇಳದ್ನಂತೆ ಅವನು. ಸ್ವಾಮಿ ನಿಮಗೆ ಭವಿಷ್ಯ ಗೊತ್ತಲ್ಲ ಹೇಳಿ ಅಂತ ಹೇಳದ್ನಂತೆ. ಬದುಕಿದೆ ಅಂತ ಹೇಳಿದ್ರೆ ಅವ್ನು ಹಿಂಗೆ ಇಸ್ಬಿಡ್ತಾನೆ, ಒಳಗಡೆ ಸಾಯಿಸ್ಬಿಡ್ತಾನೆ. ಸತ್ತಿದೆ ಅಂತಂದ್ರೆ ಹಿಂಗೆ ಬಿಟ್ಬಿಡ್ತಾನೆ, ಬದುಕಿದೆಯಲ್ಲ ಸ್ವಾಮಿ ಅಂತ ಬಿಟ್ಟಲ್ಲ. ಈ ಗತಿ ಆಗೋಗ್ಬಿಡುತ್ತೆ. ಹಂಗಾಗಿ ನಮಗೆ ನಮ್ಮ ಭವಿಷ್ಯ ಗೊತ್ತಿಲ್ಲದೆ ಇರೋವಾಗ ಬೇರೆ ಅವ್ರ ಭವಿಷ್ಯ ನಾವೇನು ಹೇಳೋದಕ್ಕಾಗುತ್ತೆ? ಹಂಗಾಗಿ ಕುಂಡಲಿಗಳು, ಜಾತಕಗಳು ಇವೆಲ್ಲ ಕೂಡ ಫಲಿಸೋದಿಲ್ಲ. ಅದಕ್ಕೆ ಇಲ್ಲೇನು ಹೇಳ್ತಾ ಇದ್ದಾರೆ, ಆದಿತ್ಯ ಎಂದರೆ ಜ್ಯೋತಿರ್ವಿದ್ಯೆ ಎಂದು ತಿಳಿಸಿರುತ್ತಾರೆ. ಜ್ಯೋತಿರ್ವಿದ್ಯೆಯು ಲೋಭವನ್ನು ಜಯಿಸುವುದರಿಂದ ಸಿದ್ಧಿಸುತ್ತದೆ. ಜ್ಯೋತಿಷ್ಶಾಸ್ತ್ರವನ್ನೇ ಈ ವಿದ್ಯೆ ಎಂದು ತಿಳಿದರೆ ತಪ್ಪಾಗಲಾರದು.
ಭವಿಷ್ಯವನ್ನು ಹೇಳುವವನು ಧನದ ಆಸೆಗೂ ಲೋಭಕ್ಕೂ ವಶನಾದಾಗ ಅವನು ಹೇಳಿದ್ದೆಲ್ಲವೂ ಸುಳ್ಳಾಗುತ್ತದೆ. ಇದು ಬ್ರಹ್ಮನ ಶಾಪ. ಇದು ನೌಕರಗಳು ಕಂಪ್ಲೇಂಟ್ ಮಾಡಿದಾಗ ಬ್ರಹ್ಮ ಶಾಪ ಕೊಡ್ತಾನೆ, ನೀವೇನು ಯೋಚನೆ ಮಾಡಬೇಡ್ರಿ, ಹೋಗ್ರಿ, ಆ ಸುಮ್ಮನೆ ಜ್ಯೋತಿಷ್ಯ ಹೇಳ್ತಾ ಇರಲಿ, ನಡೆಯೋದು ನಡೀತಾ ಇರುತ್ತೆ, ಏನು ಯೋಚನೆ ಮಾಡಬೇಡ್ರಿ ಅಂತ ಬಿಟ್ಟದ್ದು. ತಿಪ್ಪೇಸ್ವಾಮಿ ಅಂತ ಹೆಸರಿಡ್ರಪ್ಪ, ಇವನು ಯಾಕೆಂದ್ರೆ ಇವನು ಜೀವನ ಪರ್ಯಂತ ದರಿದ್ರದಲ್ಲಿರ್ತಾನೆ, ಸ್ವಾಮಿ ಹೆಸರಿಡಬೇಕು, ಪೇರ್ಬಾರ ಚಪ್ಪಣ್ಣ ಸ್ವಾಮಿ ಯಮ ಬಿಟ್ಟು ಪುಟ್ಟಿಂಡಾಡೋ ಅಂತಾನೆ, ಇವ್ನು ತಿಪ್ಪೇಸ್ವಾಮಿ ಅಂತೇಳಿ, ಇವನಿಗೆ ದುಡ್ಡೇ ಇಲ್ಲ ಅಂತ, ಅವನು ಆಗರ್ಭ ಶ್ರೀಮಂತ ಆಗ್ಬಿಡ್ತಾನೆ, ದೊಡ್ಡವನಾಗ್ಬಿಟ್ಟು. ಲಕ್ಷ್ಮೀಪತಿ ಅಂತ ಹೇಳ್ರಪ್ಪ, ಇವನು ಸೂಪರಾಗಿ ಬೆಳಿತಾನೆ ಅಂತ ಅವ್ನು ತಿರ್ಕೊಂಡು ತಿಂತಾ ಇರ್ತಾನೆ, ಈ ಗತಿ ಆಗೋಗ್ಬಿಡುತ್ತೆ. ಆಮೇಲೆ ಏನೋ ಮನ್ಮಥ ಅಂತ ಹೆಸರಿಡ್ತಾರೆ, ಅವ್ನು ನೋಡೋದಕ್ಕೆ ರಾತ್ರಿ ಕಂಡ್ರೆ ಅಲ್ಲ ಹಗಲ್ ಕಂಡ್ರೆ ರಾತ್ರಿನಲ್ಲಿ ಬಂದ್ಬಿಡ್ತಾನೆ, ಕನಸಿನಲ್ಲಿ ಬಂದ್ಬಿಡ್ತಾನೆ, ಕನಸಿನಲ್ಲಿ ಬೆಬ್ಬರು ಬಿದ್ದುಬಿಡ್ಬೇಕು ಅಂತ ರೂಪವಂತ ಅವನಿಗೆ ಮನ್ಮಥ ಅಂತ. ಈ ಕತೆ ಆಗೋಗ್ಬಿಡುತ್ತೆ. ಯಾಕೆಂತಾರೆ ನಮ್ಮ ಭವಿಷ್ಯನೇ ನಮ್ಗೆ ಗೊತ್ತಿಲ್ಲದೆ ಇರೋವಾಗ ಬೇರೆಯವ್ರ ಭವಿಷ್ಯ ಏನು ಹೇಳೋದಕ್ಕಾಗತ್ತೆ. ಆದರೆ ಋಷಿಗಳು ಭವಿಷ್ಯವನ್ನು ನುಡಿದಾಗ ಅವರ ಮಾತಿನಂತೆಯೇ ನಡೆದದ್ದುದರ ರಹಸ್ಯವೇನೆಂದರೆ ಅವರು ಲೋಭವನ್ನು ದಾಟಿದವರಾಗಿದ್ದರು. ಋಷಿಗಳು ಹೇಳಿದ ಮಾತ್ರ ನಿಜ ಆಗ್ತಾ ಇತ್ತು. ಯಾಕೆ ಆಗ್ತಾ ಇತ್ತು ಅಂದರೆ ಅವ್ರಿಗೆ ಲೋಭ ಅಂತಕ್ಕಂಥದ್ದು, ಸ್ವಾರ್ಥ ಅಂತಕ್ಕಂಥದ್ದು ಇರಲಿಲ್ಲ. ಅವರು ನಿಸ್ವಾರ್ಥಪರರಾಗಿ ಲೋಕ ಕಲ್ಯಾಣಕ್ಕಾಗಿ ಮಾತಾಡ್ತಾ ಇದ್ದಿದ್ದರಿಂದ ಅವ್ರು ಹೇಳಿದ್ದೆಲ್ಲ ಕೂಡ ನಿಜ ಆಗ್ತಾ ಇತ್ತು. ಆದರೆ ಅದೇ ಅವರ ತಪಶಕ್ತಿ ಆಗಿತ್ತು. ಅದು ಒಂದು ತಪಶಕ್ತಿ. ಅಪರಿಗ್ರಹ ವ್ರತ ಅಂತ ಕರೀತಾರೆ ಇದನ್ನು, ಅಪರಿಗ್ರಹ ವ್ರತ ಅಂತ ಹೇಳ್ಬಿಟ್ಟು. ವಿನಾಕಾರಣ ಯಾರ ಹತ್ರ ಏನೂ ಸ್ವೀಕಾರ ಮಾಡಬಾರ್ದು. ನನಗೆ ಬೇಡ ಅಂತ ಹೇಳ್ತಕ್ಕಂಥ ದಾರ್ಷ್ಟ್ಯವನ್ನು ಕಲಿಬೇಕು. ಅಂದರೆ ಅದನ್ನು ತಿರಸ್ಕಾರ ಮಾಡಬೇಕು, ನಂಗೆ ಬೇಡ ಅಂತ ಹೇಳ್ಬಿಟ್ಟು ಅಂತ. ಯಾಕೆ ಅಂದರೆ ಶಾಸ್ತ್ರ ಏನು ಹೇಳುತ್ತೆ ಅಂದರೆ, ಗರುಡ ಪುರಾಣದಲ್ಲಿ ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂತಂದರೆ, ಬರೀ 2 ವೀಳ್ಯದೆಲೆ 2 ಅಡಿಕೆ, ನಾನು ಹೇಳ್ತಾ ಇರೋದು ಅಷ್ಟೇ, ಅರ್ಥ ಮಾಡ್ಕೊಳ್ಳಿ. 2 ವೀಳ್ಯದೆಲೆ 2 ಅಡಿಕೆ, ಇಷ್ಟು ಮಾತ್ರ ಯಾರ ಹತ್ರ ನಾವು ಸ್ವೀಕಾರ ಮಾಡಿದ್ದೀವಿ ಅಂದರೆ 8 ಗಾಯತ್ರಿ ಮಾಡಬೇಕಂತ. ಯಾಕೆ? ಪ್ರಾಯಶ್ಚಿತ್ತ, ಪಶ್ಚಾತ್ತಾಪಕ್ಕಾಗಿ 8 ಗಾಯತ್ರಿಯನ್ನು ಮಾಡಬೇಕಂತ. ಇನ್ನು ಅದಕ್ಕೊಂದು ಹಣ್ಣಿಟ್ರು ಅಂದ್ಕೊಳ್ಳಿ, ಇನ್ನೆಷ್ಟು ಗಾಯತ್ರಿ ಆಗಬೇಕು ನೀವೇ ಅರ್ಥ ಮಾಡ್ಕೊಳ್ಳಿ, ಇಲ್ಲಿಂದ ಕ್ಯಾಲ್ಕುಲೇಟ್ ಮಾಡ್ಕೊತ ಹೋಗ್ರಿ. ಇಲ್ಲ ಅದ್ರ ಜೊತೆನಲ್ಲಿ ಒಂದು ಶಲ್ಯ ಇಟ್ಟರು ಅಂದ್ಕೊಳ್ಳಿ, ಇಲ್ಲ ಅದ್ರ ಜೊತೆನಲ್ಲಿ ಸ್ವಾಮಿ ಏನೋ ಸ್ವಯಂ ಪಾಕ್ ಮಿಸ್ತಾಂಬಿಕೆ ಅಂತ ಹೇಳ್ಬಿಟ್ಟು ಒಂದಷ್ಟು ಅಕ್ಕಿ ಬೇಳೆ ಒಂದಷ್ಟು ತರಕಾರಿ ಕೊಟ್ಟರು ಅಂದ್ಕೊಳ್ಳಿ, ಇನ್ನೆಷ್ಟು ಜಪ ಮಾಡಬೇಕು? ಯಾಕೆ ಅಂತಂದರೆ ಇದು ಕ್ಯಾಲ್ಕುಲೇಟ್ ಮಾಡ್ಕೊತ ಹೋಗ್ಬೇಕು. ನಾನು ಅಷ್ಟು ಜಪ ಮಾಡ್ತಾ ಹೋಗ್ಬೇಕು. ಯಾಕೆ ಅಂತಂದರೆ ನಿಮ್ಮ ಪಾಪ ನಾನು ಸ್ವೀಕಾರ ಮಾಡಿರ್ತೀನಿ. ಯಾಕೆಂದರೆ ನಾನು ಏನೋ ಒಂದು ವಸ್ತುನ ಕೊಟ್ಟೆ ಅಂತಂದರೆ ನಿಮ್ಮ ಮೆಮೊರಿ ಆ ವಸ್ತು ಮುಖಾಂತರ ನನಗೆ ಬರುತ್ತೆ. ಮೆಮೊರಿ ಬರುತ್ತೆ. ಅಂದರೆ ನಿಮ್ಮ ಜನ್ಮಾಂತರಗಳ ಮೆಮೊರಿಗಳು ಎಲ್ಲ ಕೂಡ ಸ್ವಲ್ಪ ಸ್ವಲ್ಪ ಭಾಗ ನೀವು ಕೊಟ್ಟಿರ್ತಕ್ಕಂಥ ವಸ್ತುಗಳಲ್ಲಿ ನಮಗೆ ಬರುತ್ತೆ. ಹಾಗಾಗಿ ನಾನೇನು ಮಾಡಬೇಕು? ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊತ ಹೋಗ್ಬೇಕು, ಜಪ ಮಾಡ್ಕೊತ ಹೋಗ್ಬೇಕು. ಹಂಗೆ ಮಾಡ್ತಕ್ಕಂಥ ಅವರು ಏನು ತೊಗೊಂಡ್ರು ಪರವಾಗಿಲ್ಲ. ಯಾಕೆಂದರೆ ಶ್ರೀರಾಮಕೃಷ್ಣರು ಹೇಳ್ತಾರೆ, ಜೋರಾಗಿ ಉರಿತಾ ಇರ್ತಕ್ಕಂಥ ಬೆಂಕಿನಲ್ಲಿ ಬಾಳೆಕಂಬ ಎತ್ಕೊಂಡೋಗಿ ಹಾಕ್ಬಿಡ್ರಿ. ಅಂದರೆ ಬಾಳೆಕಂಬ ತೊಗೊಂಡೋಗಿ ಹಾಕ್ಬಿಡ್ರಿ. ಜೋರಾಗಿ ಉರಿತಾ ಇರ್ತಕ್ಕಂಥ ಬೆಂಕಿನಲ್ಲಿ ಏನಾಗುತ್ತೆ? ಬಾಳೆಕಂಬ ಆರಾಮಾಗಿ ಸುಟ್ಟೋಗ್ಬಿಡುತ್ತೆ. ಅದೇ ಏನೋ ಪುಟ ಅಂತ ಉರಿತಾ ಇರೋ ಬೆಂಕಿನಲ್ಲಿ ಯಾವುದೋ ಒಂದು ಸಣ್ಣದೊಂದು ಏನೋ ಒಂದು ಯಾವ್ದು ವಸ್ತು ಹಿಂಗೆ ಹಾಕಿದ್ರು ಚುಯ್ ಅಂತ ಆರೋಗ್ಬಿಡುತ್ತೆ. ಹಂಗಾಗಿ ಏನು ಮಾಡ್ತಾರೆ ಅಂತಂದರೆ, ನಾವು ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಪ್ರಾಯಶ್ಚಿತ್ತ ಇಲ್ದಿರ ದಾನಗಳನ್ನು ತೊಗೊತಾ ಇದ್ದಾನೆ ಅಂತಂದರೆ ಕರ್ಮನ ಕಟ್ಕೊತಾ ಇದ್ದಾನೆ ಅಂತ. ಕೊಡ್ತಾ ಇರ್ತಕ್ಕಂಥ ಅವನು ಪುಣ್ಯಾತ್ಮ ಆಗೋಗ್ತಾ ಇರ್ತಾನೆ. ಯಾಕೆಂದರೆ ಅವನ ಕರ್ಮ ಸೌಕೊಂತ ಇರ್ತಾನೆ, ಇಸ್ಕೊಂತಕ್ಕಂಥ ಅವನು ಪಾಪಾತ್ಮ ಆಗೋಗ್ಬಿಡ್ತಾನೆ. ಹಾಗಾಗಿ ಪ್ರಾಯಶ್ಚಿತ್ತಗಳನ್ನು ಮಾಡ್ಕೊಳ್ಳೋದಾದರೆ ಮಾತ್ರ ದಾನ ತಗೋಬೇಕು. ಇಲ್ಲಾಂದರೆ ಅಪರಿಗ್ರಹ ವ್ರತದಲ್ಲಿ ಇರಬೇಕು. ನನಗೆ ಬೇಡ, ನಾನು ತಗೊಳ್ಳಲ್ಲ, ಯಾಕೆಂದ್ರೆ ಇದನ್ನು ಅರಗಿಸ್ಕೊಳ್ಳೋ ಶಕ್ತಿ ನನಗಿಲ್ಲ ಅಂತ ಹೇಳಬೇಕು. ತಿರಸ್ಕರಿಸ್ತಕ್ಕಂಥ ಭಾವನೆ ಇರಬೇಕು. ಹೀಗಿರ್ತಕ್ಕಂಥ ನಿಸ್ವಾರ್ಥಪರ ಯಾರಾದ್ರೂ ಅವನ ಭವಿಷ್ಯ ಹೇಳಿದ್ರೆ ನಿಜ ಆಗುತ್ತೆ. ಇಲ್ಲ ಅಂತಂದರೆ ಬ್ರಹ್ಮನ ಶಾಪದಂತೆ ಅದು ಇದಾಗ್ಬಿಡುತ್ತೆ. ಸಾವಿತ್ರವೆಂದರೆ ಆಯುರ್ವಿದ್ಯೆ ಎಂದು ತಿಳಿಯಬೇಕು. ಸಾವಿತ್ರ ಅಂತಕ್ಕಂಥದ್ದು ಒಂದು ಆಯುರ್ವಿದ್ಯೆ. ಆಯಸ್ಸು ಅಂತಂದರೆ ಕಾಲ ಅಂತ. ಕಾಲನ ಗಣನೆ ಮಾಡಿ ಹಿಂದಿನ ಕಾಲ, ಮುಂದಿನ ಕಾಲ, ತತ್ಕಾಲ ಎಲ್ಲ ಕೂಡ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ನಿರ್ಣಯಿಸ್ತಕ್ಕಂಥ ಒಂದು ಜ್ಞಾನನ ಸಾವಿತ್ರ ವಿದ್ಯೆ ಅಂತ ಕರೀತಾರೆ. ಇದು ಕ್ರೋಧವನ್ನು ಜಯಿಸಿರುವವರಿಗೆ ಮಾತ್ರ ಸಿದ್ಧಿಸುತ್ತದೆ. ಕೋಪನೇ ಮಾಡ್ಕೋಬಾರ್ದು ಅಂತ ಅವ್ರಿಗೆ ಮಾತ್ರ ಸಿದ್ಧಿಸುತ್ತೆ. ಕೋಪನೇ ಮಾಡ್ಕೋಬಾರ್ದು ಅಂತಂದರೆ, ಸ್ವಾಮಿ ನನಗೆ ಒಂದು 10 ವರ್ಷಕ್ಕೋ ಒಂದು 20 ವರ್ಷಕ್ಕೋ ಒಂದ್ಸಲಿ ಕೋಪ ಮಾಡ್ಕೊಂಡ್ಬಿಡ್ತೀನಿ, ನಿಂಗೆ ಸಿದ್ಧಿಸಲ್ಲ. ಸಾವಿತ್ರ ವಿದ್ಯೆ ಸಿದ್ಧಿಸಲ್ಲ. ಕೋಪನೇ ಬರಬಾರ್ದು ಅಂತ ಅವ್ರಿಗೆ ಈ ಸಾವಿತ್ರ ವಿದ್ಯೆ ಅಂತಕ್ಕಂಥದ್ದು ಸಿದ್ಧಿಸುತ್ತೆ. ಈ ತೆಲುಗುನಲ್ಲಿ ಒಂದಿದೆ, ತನಕೋಪಮೆ ತನ ಶತ್ರುವು ತನಶಾಂತಮೆ ತನಕು ರಕ್ಷಾ ಅಂತ ಹೇಳ್ಬಿಟ್ಟು ಒಂದು. ಎಷ್ಟೇ ಎಂಥ ಪರಿಸ್ಥಿತಿನಲ್ಲೂ ಕೂಡ ಕೋಪ ಮಾಡ್ಕೊಂಡೇ ಇರ್ತಕ್ಕಂಥವನು ನಿಜವಾದ ಯೋಗಿ. ನೋಡಿ, ಈ ನೀರಿನ ಬಾಟ್ಲ್ ಇದೆಯಲ್ಲ, ಈ ನೀರಿನ ಬಾಟ್ಲನ್ನ ಜೋರಾಗಿ ಅಲ್ಲಾಡಿಸ್ತೀನಿ, ಹೌದಾ? ಅಲ್ಲಾಡಿಸ್ಬಿಟ್ಟು ಈ ಮುಚ್ಚಳನ್ನು ತೆಗಿತೀನಿ. ಏನನ್ನ ಪರಿಣಾಮ ಆಯಿತಾ? ಏನೂ ಆಗಲಿಲ್ಲ. ಅದೇ ಇದೊಂದು ಸೋಡಾ ಬಾಟ್ಲು ಅಂದ್ಕೊಳ್ಳಿ, ಜೋರಾಗಿ ಅಲ್ಲಾಡಿಸ್ತೀನಿ, ಇದು ತೆಗೆದ ತಕ್ಷಣ ಏನಾಗುತ್ತೆ? ಢಮ್ ಅನ್ನತ್ತೆ.
ನಾವು ಯಾವತ್ತೂ ಕೂಡ ನೀರಿನ ಬಾಟ್ಲ್ ಥರ ಇರಬೇಕಂತೆ. ಈ ಅಲ್ಲಾಡಿಸೋದೇನು ಅಂತಂದರೆ ಪರಿಸ್ಥಿತಿಗಳು, ಅಂದರೆ ನಮ್ಮಲ್ಲಿ ಸಂಸಾರ ಅಥವಾ ಸಮಾಜ ಇಂತಕ್ಕಂಥವು ನಮಗೆ ಪ್ರೇರಣೆ ಕೊಡ್ತಾ ಇರುತ್ತೆ. ಅಂದರೆ ನಮ್ಮ ಕೋಪನ ಜಾಸ್ತಿ ಮಾಡ್ತಾ ಇರುತ್ತೆ, ಅದು ನಮಗೆ ಉಲ್ಬಣ ಆಗೋ ಥರ ಮಾಡ್ತಾ ಇರುತ್ತೆ. ಎಂಥ ಋಷಿಮುನಿಗಳಿಗೂ ಆ ಕೋಪ ಕಾಮ ಅಂತಕ್ಕಂಥದ್ದು ಜಯಿಸೋದಕ್ಕಾಗಲಿಲ್ಲ. ನಾವು ನೀರಿನ ಬಾಟ್ಲ್ ಥರ ಇದ್ಬಿಟ್ಟಾಗ ನಮ್ಮನ್ನು ಯಾರು ಎಷ್ಟೇ ಪ್ರೇರೇಪಿಸಿದ್ರು ಕೂಡ ನಮ್ಮ ಕೋಪ ಅಂತಕ್ಕಂಥದ್ದು ಬ್ಲಾಸ್ಟ್ ಆಗೋದಿಲ್ಲ. ಅದೇ ನಮ್ಮ ಸೋಡಾ ಬಾಟ್ಲು ಅಂದ್ಕೊಳ್ಳಿ, ತುಂಬ ಸೂಕ್ಷ್ಮ ಮನಸ್ತತ್ವ ಅಂದ್ಕೊಳ್ಳಿ, ಸಣ್ಣದಕ್ಕೂ ಏನಾಗ್ತಾ ಇರ್ತೀವಿ, ರೆಬಲ್ ಆಗ್ತಾ ಇರ್ತೀವಿ, ಢಮ್ ಢಮ್ ಅಂತ ಸಿಡಿತಾ ಇರುತ್ತೆ. ಈ ಗೋಲಿ ಸೋಡಾ ಅಂತ ನಾವು ನೋಡಿರ್ತೀವಿ, ಆಂಧ್ರ ಕಡೆಗಳಲ್ಲೆಲ್ಲ ಕುಯ್ ಅನ್ನತ್ತೆ, ಅದು ಹೊಡೆದ ತಕ್ಷಣ ಚುಯ್ ಅಂತ ಹೇಳ್ಬಿಟ್ಟು ಅಂತ ಆ ಥರ ಆಗೋಗ್ಬಿಡ್ತೀವಿ. ಕಿರಿಸ್ತಾ ಇರ್ತೀವಿ. ಹೌದಾ? ಕ್ರೋಧ ಬಂದವನಿಗೆ ಏನು ಉಬ್ಬುಗಂಟಿಗ್ತಾನೆ, BP ರೈಸ್ ಆಗುತ್ತೆ, ಕಿರ್ಚಾಡ್ತಾನೆ, ಅರ್ಚಾಡ್ತಾನೆ, ಬಟ್ಟೆ ಹಾರ್ಕೊತಾನೆ, ಅಕ್ಕಪಕ್ಕದಲ್ಲಿರೋರಿಗೆಲ್ಲ ನೋವು ಮಾಡ್ತಾನೆ. ಇದೆಲ್ಲ ಆಗ್ತಕ್ಕಂಥದ್ದು ಕೋಪದಿಂದ. ಹಂಗಾಗಿ ತನಕೋಪಮೆ ತನ ಶತ್ರುವು ತನ ಶಾಂತಮೆ ತನಕು ರಕ್ಷಾ ಅಂತ ಹೇಳ್ಬಿಟ್ಟಂತ. ಈ ಕೋಪನೇ ಇಲ್ಲದೆ ಇರತಕ್ಕಂಥವ್ರಿಗೆ ಈ ಸಾವಿತ್ರ ವಿದ್ಯೆ ಅಂತಕ್ಕಂಥದ್ದು ಸಿದ್ಧಿಸುತ್ತಂತೆ. ಕ್ರೋಧವು ಮನುಷ್ಯನಲ್ಲಿ ನೆಲೆಸಿರುವ ಕೆಟ್ಟ ಗುಣಗಳಲ್ಲಿ ಒಂದಾದರೂ ನರಕದ್ವಾರವೆಂದೇ ಗೀತೆಯಲ್ಲಿ ತಿಳಿಸಲಾಗಿದೆ. ಹೌದಾ? ಕಾಮಕ್ರೋಧ ಸ್ತದಾ ಲೋಭ ತಸ್ಮಾದೇತತ್ರಯಂ ತ್ಯಜೇತ್ ಅಂತ. ಈ ಮೂರನ್ನ ಬಿಟ್ಟು ಬಿಡ್ರಪ್ಪ, ಯಾಕೆಂದರೆ ಮೇಯ್ನ್ ಡೋರ್ಸ್ ಅಂತೆ, ನರಕಕ್ಕಿರ್ತಕ್ಕಂಥ ಮೇಯ್ನ್ ಡೋರ್ಸ್ ಇವು ಮೂರೂ. ನಿಮಗೆ VIP ಏನು ಇದು ಎಂಟ್ರಿ, ಯಾರಾದರೂ ಕಾಮ ಕ್ರೋಧ ಲೋಭ ಇದ್ದರೆ VIP ಎಂಟ್ರಿ, ಬನ್ನಿ ನಿಮಗೋಸ್ಕರನೇ ಈ ಬಾಗಲ್ ತೆಗೆದಿರೋದು, ಬನ್ನಿ ಒಳಗಡೆಗೆ ಅಂತ ನರಕದೊಳಗಡೆ ಕಳಿಸ್ಬಿಡ್ತಾರಂತೆ. ಹಾಗಾಗಿ ಇವು ಮೂರನ್ನ ಯಾವತ್ತಿಗೂ ಕೂಡ ತಾಳ್ಬಾರ್ದು ಅಂದರು. ಕಾಮವನ್ನು ಗೆದ್ದವರು ಸಹ ಕ್ರೋಧವನ್ನು ಜಯಿಸಲಾರದೆ ಸೋತು ಹೋಗಿರುವುದುಂಟು. ಕಾಮ ಅಂತಂತನ್ನೇ ಗೆದ್ದುಬಿಟ್ಟಿರ್ತಾರಂತೆ. ಆದರೆ ಕೋಪವನ್ನು ಗೆಲ್ಲೋಕ್ಕಾಗಿದ್ರೆ ಸೋತೋಗಿರ್ತಕ್ಕಂಥ ಋಷಿಮುನಿಗಳ ಕಥೆಗಳು ನಾವು ಎಷ್ಟು ಕೇಳಿಲ್ಲ. ದುರ್ವಾಸರು ಅಲ್ವಾ, ವಿಶ್ವಾಮಿತ್ರರು, ಇವೆಲ್ಲ ಕೂಡ. ಆದರೆ ಅದನ್ನು ಗೆದ್ದಾಗ ಆಯುರ್ವಿದ್ಯೆಯು ನಮ್ಮ ಕೈವಶವಾಗುವುದು. ಆಯು ಎಂದರೆ ಕಾಲವೆಂದರ್ಥ. ಆಯುರ್ವೇದ ಎಂಬಲ್ಲಿಯೂ ಕಾಲವೆಂದರಿತೆ ಚಿಕಿತ್ಸೆಯನ್ನು ಮಾಡುವುದು ಎಂಬ ಅರ್ಥವಿದೆ. ಕಾಲ ನಿಯಮಕ್ಕೆ ತಕ್ಕಂತೆ ನಡೆದುಕೊಳ್ಳುವುದರಿಂದ ಮೃತ್ಯುವನ್ನು ಹಿಮ್ಮೆಟ್ಟಿಸುವುದು ಎಂದು ಅಭಿಪ್ರಾಯವಿದೆ. ಇನ್ನು ಸಾರಸ್ವತವೆಂದರೆ ಬ್ರಹ್ಮವಿದ್ಯೆಯು. ಇನ್ನು ಇಷ್ಟೊತ್ತು ಹೇಳಿದ್ದು ಯಾವುದಿದು? ಸಾವಿತ್ರ ವಿದ್ಯೆ. ಇವಾಗ ಸಾರಸ್ವತವೆಂದರೆ ಬ್ರಹ್ಮವಿದ್ಯೆ. ಈ ಸರಸ್ವತಿ ಎಂಬ ಶಬ್ದದಿಂದ ಸಿದ್ಧವಾಗಿರುವ ಈ ಪದವು ಇಲ್ಲಿ ಆತ್ಮವಿದ್ಯೆಯನ್ನು ಪ್ರತಿನಿಧಿಸುತ್ತದೆ. ಇದು ಕಾಮವನ್ನು ಜಯಿಸುವುದರಿಂದ ದೊರಕುತ್ತದೆ. ಅಕಾಮಾತನಾದ ವಿದ್ವಾಂಸನಾದ ಶ್ರೋತ್ರಿಯನಿಗೆ ಮಾತ್ರವೇ ಬ್ರಹ್ಮಾನಂದದವರೆಗಿನ ಎಲ್ಲ ಆನಂದಗಳು ದೊರಕುವುದೆಂದು ತೈತ್ರಿಯೋಪನಿಷತ್ತಿನಲ್ಲಿ ತಿಳಿಸಿರುತ್ತದೆ. ಕಾಮಜಯವೆಂಬುದು ಬಹಳ ಕಷ್ಟ ಸಾಧ್ಯವಾದ ಕೆಲಸ. ಯಾವುದನ್ನು ಬೇಕಾದರೂ ಗೆಲ್ಬೋದು, ಕಾಮವನ್ನು ಗೆಲ್ಲೋದು ಬಹಳ ಕಷ್ಟ. ಕಾಮ ಅಂತಂದರೆ ಸೆಕ್ಸ್ ಅಂತ ಅಷ್ಟೇ ಅರ್ಥ ಮಾಡ್ಕೋಬೇಡಿ. ಸಂಸ್ಕೃತದಲ್ಲಿ ಕಾಮ ಅಂದರೆ ಆಸೆ. ನನಗೆ ಮೋಕ್ಷ ಬೇಕು ಅಂತಕ್ಕಂಥದ್ದು ಒಂದು ಆಸೆ. ಅದಕ್ಕೆ ಕಾಮಿಕಾನಿವಾಡು ಮೋಕ್ಷ ಕಾಮಿ ಕಾಲೇಡು ಅಂತ ಹೇಳ್ತಾರೆ. ಯಾಕಂದರೆ ಮೋಕ್ಷ ಬೇಕು ಅಂತಕ್ಕಂಥದ್ದು ಒಂದು ಬಯಕೆ. ಕಾಮ ಅಂತಂದರೆ ಒಂದು ಬಯಕೆ, ಅದು ಕೂಡ ಬಯಕೆ. ಆ ಬಯಕೆಯನ್ನು ಕೂಡ ಇಟ್ಕೋಬಾರ್ದು ಅಂತಕ್ಕಂಥ ಒಂದು ಇದು ತಪಸ್ಸಿನಿಂದ ಮಾತ್ರವೇ ದಕ್ಕುವುದು. ಕಾಮನಿಗೆ ನಾನಾ ರೂಪಗಳಿರುವುದರಿಂದ ಒಂದು ರೂಪದಿಂದ ಜಯಿಸಿದರೆ ಮತ್ತೊಂದು ರೂಪದಿಂದ ಅವನು ನಮ್ಮಲ್ಲಿ ಸೇರಿಕೊಳ್ಳುವನು. ಕಾಮನಿಗೆ ಅನಂಗ ಅಂತ ಹೆಸರು, ಕೇಳಿರ್ತೀರ ನೀವೆಲ್ಲ ಕೂಡ. ಅನಂಗ ಅಂತ ಹೇಳ್ಬಿಟ್ಟು ಅಂತ ಅವನಿಗೆ ಬಾಡಿ ಇಲ್ಲ, ಇಂಥದ್ದೇ ಆಕಾರದಲ್ಲಿ ಬರ್ತಾನೆ ಅಂತ ಹೇಳೋಕ್ಕಾಗೋದಿಲ್ಲ. ಕಾರ್ ಕೊಂಡ್ಕೋಬೇಕು ಅಂತ ಬರ್ಬೋದು, ಮನೆ ಕಟ್ಟಬೇಕು ಅಂತ ಬರ್ಬೋದು, ಅಥವಾ ಇನ್ನೇನೋ ಬರ್ಬೋದು, ದುಡ್ಡು ಬೇಕು ಅಂತ ಬರ್ಬೋದು, ಯಾವ್ಯಾವ ಥರದ ಆಸೆಗಳು. ಒಂದು ಮಾವಿನಕಾಯಿ ತಿನ್ನಬೇಕು ಅನ್ನೋದು ಒಂದು ಆಸೆ. ಶ್ರೀರಾಮಕೃಷ್ಣರು ಹೇಳ್ತಾರೆ, ಯಾರಿಗಾದರೂ ಕಲ್ಲು ಸಕ್ಕರೆ ತಿನ್ನಬೇಕು ಅನ್ನೋ ಆಸೆ ಇದ್ದು ಮರಣಕಾಲ ಸಂಭವಿಸ್ಬಿಡ್ತು ಅಂತ ಇಟ್ಕೊಳ್ಳಿ. ಅಕಸ್ಮಾತ್ ಸಾಮಾನ್ಯಕ್ಕೆ ಭಗವತಿ ಏನು ಮಾಡ್ತಾಳಂತೆ ಅಂತಂದರೆ, ಅಂದರೆ ಭಗವಂತ ಏನು ಮಾಡ್ತಾನಂತೆ ಅಂದರೆ ಕಲ್ಲು ಸಕ್ಕರೆ ತಿನ್ಸೇ ಪ್ರಾಣನ ಕಳಿಸ್ತಾನಂತೆ. ಕೆಲವ್ರಿಗೆ ಆ ಯೋಗ ದುರ್ಯೋಗ ಇದ್ದರೆ ಕಲ್ಲು ಸಕ್ಕರೆ ತಿಂದಿರಾನೇ ಸತ್ತೋಗ್ಬಿಡ್ತಾರಂತೆ. ಅವ್ರು ಕಲ್ಲು ಸಕ್ಕರೆ ತಿನ್ನಬೇಕು ಅಂತಲೇ ಇನ್ನೊಂದು ಜನ್ಮ ಆಗ್ತಾರಂತೆ. ಇರುವೆ ಆಗಿ ಹುಟ್ಬೋದು, ಅಥವಾ ಗಂಡ್ಚೀಮೆ ಆಗಿ ಹುಟ್ಬೋದು, ಅಥವಾ ಇನ್ನೇನನ್ನ ಆಗಿ ಹುಟ್ಬೋದು, ಆ ಕಲ್ಲು ಸಕ್ಕರೆ ತಿನ್ನಬೇಕು ಅಂತಕ್ಕಂಥ ಆಸೆಯಿಂದ. ಹಾಗಾಗಿ ಇನ್ನೊಂದು ಜನ್ಮಕ್ಕೆ ಇನ್ನೊಂದು ಯೋನಿಗೆ ಕಾರಣ ಆಗಿಬಿಡುತ್ತೆ. ಹಾಗಾಗಿ ಯಾವ ಆಸೆನೂ ಇಟ್ಕೋಬಾರ್ದು ಅಂತ. ಅದಕ್ಕೆ ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳ್ಬಿಟ್ಟು ಅಂತ. ಕಾಮನಿಗೆ ನಾನಾ ರೂಪಗಳಿರುವುದರಿಂದ ಒಂದು ರೂಪದಿಂದ ಜಯಿಸಿದರೆ ಮತ್ತೊಂದು ರೂಪದಿಂದ ಅವನು ನಮ್ಮಲ್ಲಿ ಸೇರಿಕೊಳ್ಳುವನು. ಉದಾಹರಣೆಗೆ ಸ್ತ್ರೀ ಸಂಬಂಧವಾದ ಕಾಮವನ್ನು ಜಯಿಸಿದವನಿಗೆ ಕೀರ್ತಿ ಎಂಬ ಕಾಮವೋ ಧನವೆಂಬ ಕಾಮವೋ ಗಂಟು ಬಿದ್ದು ಬಿಡುತ್ತದೆ. ಸ್ತ್ರೀಯರನ್ನೆಲ್ಲ ನಾನು ಜಯಿಸಿಬಿಟ್ಟಿದ್ದೀನಿ, ವಾಲು ಸೂಪು ಜೋಕಗಾನೆ ಸೋಲಿ ಪೋದುರು ಅಂತ ಹೇಳ್ತಾರೆ. ಅಂದರೆ ಸುಮ್ಮನೆ ಅವ್ರ ಕಣ್ಣಲ್ಲಿ ಹಿಂಗೆ ನೋಡಿದ್ರೆ ಕಟಾಕ್ಷ ಅಂತ ಹೇಳ್ತಾರೆ. ಅಂದರೆ ಕಡೆಗಣ್ಣಿನ ನೋಟ ಅಂತ, ಅದನ್ನು ಸಂಸ್ಕೃತದಲ್ಲಿ ಕಟಾಕ್ಷ ಅಂತ ಹೇಳ್ತಾರೆ. ಸುಮ್ಮನೆ ಹೆಂಗಸ್ರಿಗೆ ಕಡೆಗಣ್ಣಿನ ನೋಟದಲ್ಲಿ ನೋಡಿ ನಕ್ಕಿದ್ರೆ ಸಾಕಂತೆ, ಎಂಥ ಗಂಡಸರು ಕೂಡ ಬಿದಾಕ್ತಾರಂತೆ.
ಆದರೂ ಕೂಡ ಮೋಹನ ಜಯಿಸಿದ್ದೀನಿ, ಆ ಕಾಮವನ್ನು ಜಯಿಸಿದ್ದೀನಿ, ನಾನು ದೃಢವಾಗಿರ್ತಕ್ಕಂಥ ಮನಸ್ಸಿನವನಾಗಿದ್ದೀನಿ, ನನಗೆ ಸ್ತ್ರೀ ಸಂಘ ನನಗೆ ಬೇಕಾಗಿಲ್ಲ ಅಂತಕ್ಕಂಥ ಸನ್ಯಾಸಿಗಳು ಕೂಡ ಕೀರ್ತಿ ಕಾಮನೆ ಅಥವಾ ದುಡ್ಡಿನ ಕಾಮನೆ ಇವುಗಳೆಲ್ಲ ಅವ್ರಿಗೆ ಬೆನ್ನತ್ತು ಬಿಡುತ್ತೆ. ಹೌದಾ? ನಾವು ಎಷ್ಟು ಜನ ನೋಡಿದ್ದೀವಿ ಆ ಥರ ಪ್ರಪಂಚದಲ್ಲಿ. ಕೆಲವರು ಹೊಗಳೋಕ್ಕನ್ನ ಇಷ್ಟಪಡ್ತಾರೆ. ಹೇಗೆ ನಾನು ಹೆಂಗೆ ಸ್ವಲ್ಪ ಹೇಳಿ, ನನ್ನ ಬಗ್ಗೆ ಹೇಳಿ ಅಂತ ಹೇಳ್ಬಿಟ್ಟು ಅಂತ. ಅಂದರೆ ಅವ್ರಿಗೇನಂದ್ರೆ ಕೀರ್ತಿ ಕಾಮನೆ ಇದೆ ಅಂತ ಹೇಳ್ಬಿಟ್ಟು. ಇನ್ನು ಏನಪ್ಪ ಏನೋ ತಂದಂಗಿದೆ, ಮೀಂಟ್ಗೊಸ್ತೆ ಏಮಿಸ್ತಾವೋ ಮೈಂಟ್ಗೊಸ್ತೆ ಏಮ್ ತೆಸ್ತಾವೋ ಅಂತಂದರೆ ಅವನಿಗೆ ದನದ ಆಸೆ ಇದೆ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಇವೆಲ್ಲ ಕೂಡ ಬಿಟ್ಟುಬಿಡಬೇಕು ಅಂತ ಹೇಳ್ಬಿಟ್ಟು ಅಂತ. ಕೀರ್ತಿ ಎಂಬ ಕಾಮನೆಯೋ ಧನವೆಂಬ ಕಾಮನೆಯೋ ಗಂಟು ಬೀಳುತ್ತದೆ. ಸರ್ವಕಾಮಗಳನ್ನು ಜಯಿಸುವುದೆಂಬುದು ಸರ್ವಕಾಮಗಳನ್ನು ಪಡೆದುಕೊಳ್ಳುವುದಕ್ಕಿಂತ ಆದೀತು. ಅದು ಸಾರಸ್ವತವೆಂಬ ಬ್ರಹ್ಮವಿದ್ಯೆಯ ಫಲವೇ ಆಗಿರುವುದು. ಹೇ ಅರ್ಜುನ, ಯಾವುದನ್ನು ತಿಳಿದ ಮೇಲೆ ಇನ್ನೇನು ತಿಳಿಯೋದಿರೋದಿಲ್ವೋ, ಯಾವುದನ್ನು ಪಡೆದ ಮೇಲೆ ಇನ್ನೇನು ಪಡ್ಕೊಳೋದಿರೋದಿಲ್ವೋ ಅದೇ ಬ್ರಹ್ಮವಿದ್ಯೆ. ಭಗವಂತ ಹೇಳಿರ್ತಕ್ಕಂಥದ್ದು ಭಗವದ್ಗೀತೆಯಲ್ಲಿ. ಹಾಗಾಗಿ ಯಾರು ಬ್ರಹ್ಮವಿದ್ಯೆಯನ್ನು ಬ್ರಹ್ಮ ಸಾಕ್ಷಾತ್ಕಾರವನ್ನು ಪಡ್ಕೊಂಡಿದ್ದಾನೋ ಅವನಿಗೆ ಕಾಮ ಅಂತಕ್ಕಂಥದ್ದು ಪೂರ್ತಿಯಾಗಿ ನಾಶ ಆಗೋದಕ್ಕೆ ಸಾಧ್ಯ. ಪರಂ ದೃಷ್ಟ ನಿವರ್ತತೆ ಅಂತ ಹೇಳ್ತಾನೆ. ಇಂದ್ರಿಯಾಣಿ ಏನೋ ಬರುತ್ತದು ಶ್ಲೋಕ, ಇಂದ್ರಿಯಾಣಿ ಪ್ರಮಾತೀನಿ ಹರಂತಿ ಪ್ರಸವ ಮನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ ನಿವರ್ತತೆ ಅಂತ ಹೇಳ್ಬಿಟ್ಟು. ಆ ಪರಾತ್ಪರ ವಸ್ತುವನ್ನು ನೋಡಿದಾಗ ಮಾತ್ರನೇ ಅದು ಹೋಗೋದಕ್ಕೆ ಸಾಧ್ಯ. ಇಲ್ಲೇ ಈ ಕಾಮ ಅಂತಕ್ಕಂಥ ಈ ದುಷ್ಟರು ಏನು ಮಾಡಿರ್ತಾರೆ ಅಂದರೆ ನಮ್ಮ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಬಚ್ಚಿಟ್ಕೊಂಡಿರ್ತಾರಂತೆ. ಈ ಕಾಮ ಕ್ರೋಧ ಇವರೆಲ್ಲ ದುಷ್ಟರು ಎಲ್ಲೆಲ್ಲ ಬಚ್ಚಿಟ್ಕೊಂಡಿರ್ತಾರೆ. ಅದು ಅನುಕೂಲವಾಗಿರ್ತಕ್ಕಂಥ ವಾತಾವರಣ ಇಲ್ಲ ಅಂದರೆ ನಮ್ಮಂಥ ಸಾಧುಗಳು, ನಮ್ಮಂಥ ಭಕ್ತರು, ನಮ್ಮಂಥ ಶ್ರೇಷ್ಠ ವ್ಯಕ್ತಿಗಳು ಯಾರೂ ಇಲ್ಲ. ಆದರೆ ಆ ಸಂದರ್ಭ ಬಂದಾಗ ಅವ್ರ ಆಚೆಗೆ ಬಂದ್ಬಿಡುತ್ತೆ. ನಮ್ಮ ನಿಜ ಸ್ವರೂಪ ಏನು ಅನ್ನೋದು ಗೊತ್ತಾಗೋಗ್ಬಿಡುತ್ತೆ. ಹಾಗಾಗಿ ಅದನ್ನು ಪಡ್ಕೋಬೇಕು ಅಂತ ಹೇಳ್ತಾರೆ. ಇನ್ನು ಪೌಷ್ಣ, ಪಾತ್ನೀವತ, ಹಾರಿಯೋಜನ ಶಬ್ದಗಳ ಅರ್ಥವನ್ನು ತಿಳಿಯೋಣ. ಪೌಷ್ಣವೆಂದರೆ ತಪಪ್ರಭಾವವನ್ನು ಪುಷ್ಣಾತಿ ಬೆಳೆಯಿಸುವ ಆಶ್ರಮ ಎಂದ ಅಭಿಪ್ರಾಯ. ಯಾವುದು ತಪಸ್ಸನ್ನು ಬೆಳೆಸ್ತಾ ಇರತಕ್ಕಂಥ ಒಂದು ಆಶ್ರಮ ಅಂದರೆ ಬ್ರಹ್ಮಚರ್ಯ ಆಶ್ರಮ. ಆ ಬ್ರಹ್ಮಚರ್ಯ ಆಶ್ರಮವನ್ನು ಹೇ ದೇವತೆಗಳಿರ ನಮಗೆ ತಪಸ್ಸಿಗಾಗಿ ಮತ್ತು ಈ ಸಮರ್ಪಣೆಗಾಗಿ ಅದನ್ನು ಕೊಡ್ರಿ ಅಂತ ಹೇಳ್ಬಿಟ್ಟು ಅಂತ. ಈ ಆಶ್ರಮದಲ್ಲಿ ತಪಸ್ಸು ಚೆನ್ನಾಗಿ ವೃದ್ಧಿಯಾಗುವುದು. ಬ್ರಹ್ಮವಿದ್ಯೆಯನ್ನು ಬಯಸುವವರು ಈ ಬ್ರಹ್ಮಚರ್ಯ ಆಶ್ರಮದಲ್ಲಿಯೇ ವಾಸಿಸಿಯೇ ಅದನ್ನು ಪಡೆದುಕೊಳ್ಳುತ್ತಾರೆ ಅಲ್ವಾ. ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ಅಂತ ಹೇಳ್ತಾನೆ. ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷೆ ಅಂತ ಹೇಳ್ಬಿಟ್ಟು. ಅಂದರೆ ಬ್ರಹ್ಮಚರ್ಯದಲ್ಲಿರ್ತಕ್ಕಂಥವ್ರಿಗೆ ಮಾತ್ರ ಇದು ಸಿದ್ಧಿಸೋದಕ್ಕೆ ಸಾಧ್ಯ ಅಂತ ಹೇಳ್ತಾನೆ ಭಗವಂತ. ಹಾಗಾಗಿ ಬ್ರಹ್ಮವಿದ್ಯೆಯನ್ನು ಬಯಸುವವರು ಈ ಬ್ರಹ್ಮಚರ್ಯ ಆಶ್ರಮವನ್ನು ಆಶ್ರಯಿಸಿಯೇ ಅದನ್ನು ಪಡೆದುಕೊಳ್ಳಬೇಕು. ಹಾಗೆಯೇ ಪತ್ನೀವತವೆಂದರೆ ಪತ್ನಿಯುಳ್ಳಂಥ ಆಶ್ರಮ. ಯಾವುದು? ಗೃಹಸ್ಥಾಶ್ರಮ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಇವು 4 ಆಶ್ರಮಗಳಲ್ಲೂ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಆಶ್ರಮ ಯಾವುದು ಅಂದರೆ ಗೃಹಸ್ಥಾಶ್ರಮ. ಆ ಗೃಹಸ್ಥಾಶ್ರಮ ಅಂತ ಅರ್ಥ. ಹೇ ದೇವತೆಗಳಿರ ನಮಗೆ ಯಜ್ಞಕ್ಕಾಗಿ ಸಮರ್ಪಣೆಗಾಗಿ ಆ ಗೃಹಸ್ಥಾಶ್ರಮವನ್ನು ನಮಗೆ ದಯಪಾಲಿಸ್ರಿ. ಯಜಮಾನ ಪತ್ನಿ ಇಬ್ಬರೂ ಕೂಡಿಯೇ ಗೃಹಸ್ಥಾಶ್ರಮ ಕರ್ಮಗಳನ್ನು ಅನುಷ್ಠಾನ ಮಾಡಬೇಕಾಗಿದೆ. ಅದಕ್ಕೆ ನಾವು ಒಂದು ವ್ರತ ಮಾಡಲಿ, ಯಜ್ಞ ಮಾಡಲಿ, ತೀರ್ಥಯಾತ್ರೆ ಮಾಡಲಿ ಪತ್ನಿ ಸಮೇತವಾಗೇ ಮಾಡಬೇಕು. ಪತ್ನಿ ಇಲ್ದಿರ ಮಾಡಬಾರ್ದು. ಅದಕ್ಕೆ ರಾಮಚಂದ್ರ ಸೀತೆಯನ್ನು ಕಾಡಿಗೆ ಕಳಿಸಿದ್ದಾದ ಮೇಲೆ ಸುವರ್ಣ ಬಂಗಾರದ ಸೀತೆಯನ್ನು ವಿಗ್ರಹವನ್ನು ಮಾಡಿಕೊಂಡು ಅದನ್ನು ಪಕ್ಕದಲ್ಲಿ ಇಟ್ಕೊಂಡು ಅಶ್ವಮೇಧ ಯಾಗವನ್ನು ಮಾಡ್ತಾನೆ. ಹಾಗಾಗಿ ಪತ್ನಿ ರಹಿತವಾಗಿ ನಾವು ಯಾವುದೇ ಧರ್ಮ ಕಾರ್ಯಗಳನ್ನು ಮಾಡಿದ್ರೆ ಅದು ಫಲಿಸೋದಿಲ್ಲ. ಯಾಕೆಂದರೆ ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಿತವ್ಯ ಅಂತ ಹೇಳ್ತಾರೆ. ನಾತಿಚರಾಮಿ ಅಂತ ಪ್ರಮಾಣ ಮಾಡಿರ್ತೀವಿ. ಹಾಗಾಗಿ ಹಾರಿ ಯೋಜನಾ ನೋಡಿ, ಅದ್ಭುತವಾಗಿರ್ತಕ್ಕಂಥ ವರ್ಡಿದು, ಎಷ್ಟು ಚೆನ್ನಾಗಿದೆ ನೋಡಿ. ಸನ್ಯಾಸಕ್ಕಿರ್ತಕ್ಕಂಥ ಹೆಸರಿದು. ಹಾರಿ ಯೋಜನವೆಂಬ ಶಬ್ದದಿಂದ ಸನ್ಯಾಸಾಶ್ರಮವನ್ನು ಹೇಳಿದೆ. ಹರಿಣ ಯೋಜಯತೀತಿ ಹರಿಯೋ ಜನಃ, ಹಾರಿಯೋ ಜನಃ ಎಂದು ಉತ್ಪತ್ತಿ. ಅಂದರೆ ಇಲ್ಲಿ ಹೆಂಗೆ ಹಾರಿ ಯೋಜನಾ ಅಂತಕ್ಕಂಥ ಹೆಸರು ಬಂದಿದೆ ಅಂತ. ಹರಿಣ ಯೋಜಯತೀತಿ ಹಾರಿಯೋ ಜನಃ ಎಂದು ವ್ಯುತ್ಪತ್ತಿ ಮಾಡಿ ಇದಕ್ಕೆ ಅರ್ಥ ಏನೆಂದರೆ ಶ್ರೀಹರಿಯೊಡನೆ ನಮ್ಮನ್ನು ಕೂಡಿಸುವ ಪರಮಶ್ರೇಷ್ಠವಾದ ಆಶ್ರಮವೇ ಸನ್ಯಾಸವು. ಶ್ರೀಹರಿಯೊಡನೆ ನಾವು ಕೂಡ್ಕೊಂಡಿದ್ದೀವಿ ಅಂದರೆ ನಿಜವಾದ ಸನ್ಯಾಸ ಅಂತ ಅರ್ಥ. ನಾವೇನು ತಿಳ್ಕೊಂಡ್ಬಿಡ್ತೀವಿ ಅಂತಂದರೆ ಕಾವಿ ಹಾಕ್ಕೊಂಡು ಒಂದು ಮಠ ಪೀಠದಲ್ಲಿ ಕೂತ್ಕೊಂಡ್ಬಿಟ್ರೆ ಸನ್ಯಾಸಿಗಳು ಅಂತ ತಿಳ್ಕೊತೀವಿ. ದಂಡ ಕಮಂಡ್ಲ ಎಲ್ಲ ಹಿಡ್ಕೊಂಡ್ಬಿಟ್ರೆ ಸನ್ಯಾಸಿಗಳು ಅಂತ ತಿಳ್ಕೊತೀವಿ. ಕೃಷ್ಣನ ಪ್ರಕಾರ ಸನ್ಯಾಸಿಗಳಾಗಬೇಕು. ಕೃಷ್ಣ ನಮ್ಮನ್ನು ಸನ್ಯಾಸಿಗಳು ಅಂತ ಒಪ್ಕೋಬೇಕು.
ಹಾಗಾಗಿ ಯಾವುದು ಕೃಷ್ಣ ಹೇಳಿರ್ತಕ್ಕಂಥ ಸನ್ಯಾಸ ಅಂತಂದರೆ 6ನೇ ಅಧ್ಯಾಯದ 1ನೇ ಶ್ಲೋಕ ಹೇಳುತ್ತೆ, ಅನಾಶ್ರಿತ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ ಯೋಗಿ ಚ ನರಿರಗ್ನಿರ್ ನ ಚಾಕ್ರಿಯ. ಕೆಲಸ ಮಾಡಿದಿರ ಸುಮ್ಮನೆ ಕೂತ್ಕೊಂಡಿದ್ದಾನೆ ಅಂದರೆ ಅವನನ್ನು ಯೋಗಿ ಅಂತ ಹೇಳೋಕ್ಕಾಗೋದಿಲ್ಲ, ಅಥವಾ ಅಗ್ನಿ ಇಲ್ಲಿ ಬಿಟ್ಟಿದ್ದಾನೆ ಅಂತಂದರೆ ಅವನನ್ನು ಸನ್ಯಾಸಿ ಅಂತ ಹೇಳೋದಕ್ಕಾಗೋದಿಲ್ಲ. ಅನಾಶ್ರಿತ ಕರ್ಮಫಲಂ, ಕೆಲಸ ಮಾಡ್ತಾ ಹೋಗ್ತಾ ಇರ್ತಾನೆ, ತನ್ನ ಕರ್ತವ್ಯ ಕರ್ಮಗಳನ್ನು ಮಾಡ್ತಾ ಹೋಗ್ತಾ ಇರ್ತಾನೆ. ಅದರ ಲಾಭ ಏನು ನಷ್ಟ ಏನು ನೋಡೋದಕ್ಕೆ ಹೋಗೋದಿಲ್ಲ. ಕರ್ಮಫಲದ ಬಗ್ಗೆ ಅವನಿಗೆ ಇಚ್ಛೆ ಇಲ್ಲ ಅಂತ ಅವನು ನಿಜವಾದ ಸನ್ಯಾಸಿ ಮತ್ತು ಯೋಗಿ. ಕಾರ್ಯಂ ಕರ್ಮ ಕರೋತಿಯ ಸ ಸನ್ಯಾಸಿ, ಅವನೇ ನಿಜವಾದ ಸನ್ಯಾಸಿ, ಅವನೇ ನಿಜವಾದ ಯೋಗಿ ಅಂತ ಪರಮಾತ್ಮ ಹೇಳ್ತಾನೆ. 5ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಜ್ಞೇಯಸ್ಯ ನಿತ್ಯ ಸನ್ಯಾಸಿ ಯೋನ ದ್ವೇಷ್ಟಿ ನ ಕಾಂಕ್ಷತಿ. ಯಾರನ್ನೂ ದ್ವೇಷಿಸಿದವನು, ಏನನ್ನೂ ದ್ವೇಷಿಸಿದವನು, ಯಾರನ್ನೂ ಆಕಾಂಕ್ಷಿಸಿದವನು, ಏನನ್ನೂ ಆಕಾಂಕ್ಷಿಸಿದವನು ಅವನು ನಿಜವಾದ ಸನ್ಯಾಸಿ. ಸನ್ಯಾಸಿಗೆ ರಾಗದ್ವೇಷ ಎರಡೂ ಕೂಡ ಇರಬಾರದು ಅಂತ ಹೇಳುತ್ತೆ. ಹಾಗಾಗಿ ನಮಗೆ ನೋಡಿ ಕರ್ಮಫಲ ಬರುತ್ತೆ. ಸುಖ ಬಂತು ಅಂತಂದರೆ ಇಂಥ ಸುಖ ನಾಳೆನೂ ಬರಲಿ ನಾಡಿದ್ದು ಬರಲಿ ಅಂತ ಬಯಸಬಾರ್ದು. ಕಷ್ಟ ಬಂದರೆ ಈ ಕಷ್ಟ ಹೊಟ್ಟೋಗ್ಲಿ ಅಂತ ಬಯಸಬಾರ್ದು. ಏನು ಬಂದರೆ ಅದು ಪ್ರಸಾದ ಅಂತ ಸ್ವೀಕಾರ ಮಾಡಬೇಕು. ಅದಕ್ಕೆ ಯೋನ ದ್ವೇಷ್ಟಿ ನ ಕಾಂಕ್ಷತಿ, ಬಂದಿದ್ದನ್ನು ದ್ವೇಷಿಸೋದಿಲ್ಲ, ಬರದೇ ಇದ್ದಿದ್ದನ್ನು ಬಯಸೋದಿಲ್ಲ ಅಂತ ಅವನು ನಿಜವಾದ ಸನ್ಯಾಸಿ ಅಂತೇಳ್ಬಿಟ್ಟು ಅಂತ. ಹಾಗಾಗಿ ಇದು ಕಟ್ಟ ಕಡೆಯಲ್ಲಿ ಬಯಸತಕ್ಕದ್ದೇ ಆಗಿದೆ. ಏಕೆಂದರೆ ಸನ್ಯಾಸ ಪೂರ್ವಕವಾಗಿ ದೇಹತ್ಯಾಗ ಮಾಡಿದರೆ ಪ್ರೇತತ್ವವಾಗಲಿ ಪುನರ್ಜನ್ಮವಾಗಲಿ ಇರುವುದಿಲ್ಲವೆಂತ ಶಾಸ್ತ್ರಗಳ ಹೇಳಿಕೆ ಇದೆ. ವಿದ್ವತ್ ಸನ್ಯಾಸವೇ ಇಲ್ಲಿ ವಿವಕ್ಷಿತವೆಂಬುದನ್ನು ಮಾತ್ರ ಹೇಳಬೇಕಾಗಿದೆಯಷ್ಟೇ. ಅಂದರೆ ವಿದ್ವತ್ ಸನ್ಯಾಸ ಅಂತಂದರೆ ಮಾನಸಿಕವಾಗಿರ್ತಕ್ಕಂಥ ಸನ್ಯಾಸನೇ ಇಲ್ಲಿ ಹೇಳಿರ್ತಕ್ಕಂಥದ್ದು ಅಷ್ಟೇ ಹೊರತಾಗಿ ನೀವು ಕಾವ್ಯ ಹುಟ್ಟ ಸನ್ಯಾಸಿಗಳ ಬಗ್ಗೆ ಇಲ್ಲಿ ಹೇಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಂತ. ಯಾಕೆಂದರೆ ಸನ್ಯಾಸಿಗಳು ಅನ್ನಿಸ್ಕೊಂಡು ಶರೀರ ಬಿಟ್ಟರೆ ಅವನಿಗೆ ಪ್ರೇತತ್ವನೇ ಇಲ್ಲ. ಅಂದರೆ ಅವನು ಪವಿತ್ರಾತ್ಮನಾಗ್ಬಿಡ್ತಾನೆ. ಶರೀರ ಬಿಟ್ಟಿದ ತಕ್ಷಣವೇ ಪವಿತ್ರಾತ್ಮನಾಗ್ತಾನೆ. ಅವನಿಗೆ ಪ್ರೇತತ್ವ ಇಲ್ಲ, ಅವನಿಗೆ ಯಾವುದೇ ಕರ್ಮಗಳು ಮಾಡಬೇಕಾಗಿದ್ದಿಲ್ಲ, ಅವನಿಗೆ ತಿಥಿ ಮಾಡಬೇಕಾಗಿದ್ದಿಲ್ಲ. ಹಾಗಾಗಿ ಅದು ಶ್ರೇಷ್ಠವಾಗಿರತಕ್ಕಂಥದ್ದು ಅಂತಂದರೆ ಮಾನಸಿಕ ಸನ್ಯಾಸನ ಸ್ವೀಕಾರ ಮಾಡಿ ಶರೀರ ಬಿಡ್ತಕ್ಕಂಥದ್ದು ಶ್ರೇಷ್ಠವಾಗಿರತಕ್ಕಂಥ ಸನ್ಯಾಸ. ಮಾನಸಿಕವಾಗಿರ್ತಕ್ಕಂಥ ಸನ್ಯಾಸ ಯಾವುದು ಅಂದರೆ ಕೃಷ್ಣನ ಪ್ರಕಾರ ಸನ್ಯಾಸ. ಯೋನ ದ್ವೇಷ್ಟಿ ನ ಕಾಂಕ್ಷತಿ, ಅನಾಶ್ರಿತ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿಯ. ಈ ಗುಣವನ್ನು ಬೆಳೆಸ್ಕೊಂಡವನು ನಿಜವಾದ ಸನ್ಯಾಸಿ ಆಗಿರ್ತಾನೆ ಅಂದ್ಬಿಟ್ಟು. ರಾಗದ್ವೇಷಗಳು ಇರಬಾರ್ದು. ಒಂದ್ಸಲಿ ಕಂಚಿ ಪರಮಾಚಾರ್ಯರು ಬಾಂಬೆಗೆ ಹೋದ್ರಂತೆ. ಬಾಂಬೆಗೆ ಹೋದರೆ ಅಲ್ಲೇನಾಯ್ತಂತೆ ಅಂದರೆ ಈ ತೋಟಕೂರ ಅಂತ ಸಿಗುತ್ತೆ ಆಂಧ್ರದಲ್ಲಿ. ಅದು ಆ ಕಡೆ ಬಾಂಬೆನಲ್ಲಿ ಸಿಗೋದು ತುಂಬ ಅಪರೂಪ ಅಲ್ವಾ. ಹಂಗಾಗಿ ಏನು ಮಾಡಿದ್ರಂತೆ, ಆ ತೋಟಕೂರ ಎಲ್ಲೋ ಯಾರೋ ಭಕ್ತಾದಿಗಳು ತಂದ್ಕೊಟ್ಬಿಟ್ರಂತೆ. ಅದರದ್ದು ಪಪ್ಪು ಅಂದರೆ ತವೆ ಮಾಡಿ ಕಂಚಿ ಪರಮಾಚಾರ್ಯರು ಚಂದ್ರಶೇಖರೇಂದ್ರ ಸರಸ್ವತಿಗಳಿಗೆ ಬಡಿಸ್ಬಿಟ್ರಂತೆ. ಅವ್ರೇನು ಮಾಡಿದ್ರೆ ತಿಂದು ಆಶ್ಚರ್ಯ ವ್ಯಕ್ತಪಡಿಸೋದ್ರಂತೆ. ಇಲ್ಲಿ ಈ ಬಾಂಬೆನಲ್ಲಿ ತೋಟಕೂರ ಎಲ್ಲಿಂದ ಸಿಕ್ತು ಅಂತಬಿಟ್ಟು ಆ ಬ್ರಹ್ಮಚಾರಿನ ಕೇಳಿದ್ರಂತೆ, ಅಬ್ಬಾಯ್ ಇದು ಏನು ಪಪ್ಪು ಅಂತ. ತೋಟಕೂರ ಪಪ್ಪು ಅಂತ ಹೇಳಿದ್ರಂತೆ. ಇಕ್ಕಡ ತೋಟಕೂರ ಚಿಕ್ಕಿಂದ ಅಂತ ಹೇಳಿದ್ರಂತೆ. ಇದಿಷ್ಟೇ ಅಂದಿದ್ದು ಎಲ್ಲರಿಗೂ ಹಬ್ಬ ಬಿಡ್ತಂತೆ. ಕಂಚಿ ಪರಮಾಚಾರ್ಯರಿಗೆ ತೋಟಕೂರ ಪಪ್ಪು ತುಂಬ ಇಷ್ಟ ಆಗಿಬಿಟ್ಟಿದೆ, ಅವ್ರು ಇಷ್ಟಪಟ್ಟು ತಿನ್ಬಿಟ್ರು, ಭಾಳ ಹೊಗಳ್ಬಿಟ್ರು ಅಂತೇಳ್ಬಿಟ್ಟು. ಅದಕ್ಕೆ ಗೊತ್ತಲ್ವ, ಇಲಿ ಹೋಯ್ತು ಅಂದರೆ ಹುಲಿ ಹೋಯ್ತು ಅಂತ ಹಬ್ಬಿಸ್ಬಿಟ್ರಂತೆ. ಮಾನ್ಯ ಇನ್ಯಾರೋ ಭಕ್ತರು ತಂದ್ಕೊಟ್ರಂತೆ, ಇನ್ಯಾರೋ ಭಕ್ತರು ತಂದ್ಕೊಟ್ರಂತೆ. ಡೈಲಿ ಮಠದಲ್ಲಿ ತೋಟಕೂರ ಪಪ್ಪು ಬಡಿಸ್ತಾ ಇದ್ದಾರಂತೆ. ಇವ್ರಿಗೆ ಆಶ್ಚರ್ಯನೋ ಆಶ್ಚರ್ಯ, ಏನು ಬಾಂಬೆನಲ್ಲಿ ಇಷ್ಟೊಂದು ಸಿಗುತ್ತಾ ತೋಟಕೂರ ಅಂತ ಹೇಳ್ಬಿಟ್ಟು ಅಂತ. ಮತ್ತೆ ಕೇಳಿದ್ರಂತೆ ಬ್ರಹ್ಮಚಾರಿನ, ಅಬ್ಬಾಯಿ ತೋಟಕೂರ ಭಾಗ ಪುಷ್ಕಲಂಗ ಚಿಕ್ಕತುಂದ ಈ ಕಡ ಅಂತ ಕೇಳಿದ್ರಂತೆ. ಇಲ್ಲ ಸ್ವಾಮಿ, ನೀವು ಅವತ್ತು ಮೆಚ್ಕೊಂಡ್ರಲ್ಲ, ಅದಕ್ಕೆ ಭಕ್ತಾದಿಗಳೆಲ್ಲ ಮೋಪುಲ್ ತೆಸ್ತಾ ಉಂಡಾರು ಅಂತ, ಮೀಕೋಸ್ರ ಮೋನಿ ಮೋಪುಲ್ ತೆಸ್ತಾ ಉಂಡಾರು ಅಂತ. ಆವಾಗ ಆ ಕಂಚಿ ಪರಮಾಚಾರ್ಯರಿಗೆ ಕೆನ್ನೆಗೆ ಹೊಡೆದಂಗೆ ಆಯ್ತಂತೆ. ಯಾಕೆಂದರೆ ಒಬ್ಬ ಸನ್ಯಾಸಿಗೆ ರಾಗ ದ್ವೇಷ ಎರಡೂ ಇರಬಾರ್ದು ಅಂತ. ಅದರಲ್ಲಿ ನಾನು ಇವತ್ತು ರಾಗಕ್ಕೆ ಒಳಗಾಗ್ಬಿಟ್ನಲ್ಲ ಅಂತ ತಕ್ಷಣ ಹೇಳೋರಂತೆ, ನಾನು ವ್ರತದಲ್ಲಿದ್ದೀನಿ, ಇನ್ನು 3 ದಿವಸ ಊಟ ಮಾಡೋದಿಲ್ಲ, ನನ್ನ ಆಹಾರ ಬೇರೆ ಇದೆ ಅಂತಬಿಟ್ಟು ಹೋಗ್ಬಿಟ್ಟು ಒಂದು ಉಂಡೆ ಅಂದರೆ ಒಂದು ನಿಂಬೆಹಣ್ಣು ಗಾತ್ರದ ಸಗಣಿ ತಿಂತಾ ಇದ್ರಂತೆ. ಪ್ರತಿದಿನ ಭಿಕ್ಷೆಯಾಗಿ ಆ ಹಸುವಿನ ಸಗಣಿಯನ್ನು ಒಂದು ಉಂಡೆ ತಿಂದು ಇಷ್ಟು ಗ್ಲಾಸು ಸಗಣಿ ಆ ಹಸುವಿನ ಗಂಜಳನ್ನು ಕುಡಿದು ಇದೇ ನನ್ನ ಭಿಕ್ಷೆ ಇವತ್ತಿಗೆ ಮುಗೀತು ಅಂತ ಹೇಳ್ಬಿಟ್ಟು 3 ದಿವಸ ಅವ್ರು ಉಪವಾಸ ಮಾಡಿದ್ರಂತೆ. ಯಾಕೆ? ಆ ಪ್ರಾಯಶ್ಚಿತ್ತಕ್ಕಾಗಿ. ಸನ್ಯಾಸಿಗಳಿಗೆ ರಾಗದ್ವೇಷ ಇರಬಾರ್ದು, ನಾನು ಇದನ್ನು ವ್ಯಕ್ತಪಡಿಸ್ಬಿಟ್ನಲ್ಲ ಅಂತಕ್ಕಂಥ ಒಂದು ಇದಕ್ಕೋಸ್ಕರ. ಹಾಗಾಗಿ ಯಾವುದನ್ನು ಸನ್ಯಾಸಿಗಳು ಹೊಗಳಬಾರ್ದು, ಯಾವುದನ್ನು ತೆಗಳಬಾರ್ದು, ಯಾವುದನ್ನು ಬಯಸಬಾರ್ದು, ಯಾವುದನ್ನು ದ್ವೇಷಿಸಬಾರ್ದು, ನಂಗೆ ಬೇಡ ಅಂತ. ಅದು ಸನ್ಯಾಸ ಜೀವನ. ಆ ಸನ್ಯಾಸ ಜೀವನ ನಮಗೆ ಮಾನಸಿಕವಾಗಿ ಒಗ್ಗುಬಿಡ್ತು ಅಂತಂದರೆ ನಾವು ಸನ್ಯಾಸಿಗಳು, ಕೃಷ್ಣನ ಪ್ರಕಾರ ಸನ್ಯಾಸಿಗಳು. ಆವಾಗ ಶರೀರ ಬಿಟ್ಟರೆ ಪ್ರೇತತ್ವ ಅನ್ನೋದೇ ಇಲ್ಲ.
ಅದಕ್ಕೆ ಅಜಾಯುದ್ಧಂ ಋಷಿಶ್ರಾದ್ದಂ ಪ್ರಭಾತೆ ಮೇಘಡಂಬರಂ ದಂಪತ್ಯೋ ಕಲಹಶ್ಚೈವ ಪರಿಣಾಮೇ ನ ಕಿಂಚನ ಅಂತೇಳ್ಬಿಟ್ಟು ಋಷಿಶ್ರಾದ್ದಂ, ಋಷಿಗಳಿಗೆ ಶ್ರಾದ್ದ ಮಾಡಿ ಪ್ರಯೋಜನ ಏನು, ಅವ್ರಿಗೇನು ಅವಶ್ಯಕತೆ ಇಲ್ಲ. ಅದೇ ಥರನೇ ಸನ್ಯಾಸ ಜೀವನವನ್ನು ಕಳೆದು ಮಾನಸಿಕ ಸನ್ಯಾಸ, ಕೃಷ್ಣನ ಪ್ರಕಾರ ಸನ್ಯಾಸ, ಶರೀರ ಬಿಟ್ಟವನಿಗೆ ಪ್ರೇತತ್ವ ಅನ್ನೋದೇ ಇಲ್ಲ, ಕರ್ಮಕಾಂಡ ಅಂತಕ್ಕಂಥದ್ದೇ ಅವನು ಹುಟ್ಟೋದಿಲ್ಲ, ಅವನು ನೇರ ಶರೀರ ಬಿಟ್ಟ ತಕ್ಷಣ ಪರಬ್ರಹ್ಮದಲ್ಲಿ ಲೀನವಾಗಿಬಿಡ್ತಾನೆ. ಹಾಗಾಗಿ ಮಾನಸಿಕ ಸನ್ಯಾಸ ಅಂತಕ್ಕಂಥದ್ದನ್ನು ನಾವು ರೂಢಿಸ್ಕೋಬೇಕು. ಮಾನಸಿಕವಾಗಿ ಅಟ್ಲೀಸ್ಟ್ ಕನಿಷ್ಠ ಚಿಕ್ಕದಾಗಾದರೂ ಕೂಡ ಅದನ್ನು ಮಾಡೋದಕ್ಕೆ ಪ್ರಯತ್ನ ಅಂತಕ್ಕಂಥದ್ದನ್ನು ಪಡಬೇಕು. ಫಸ್ಟ್ ಅದನ್ನು ಮಾಡಬೇಕು ಅಂತಂದರೆ ನಾವೇನು ಮಾಡಬೇಕು, ಟೀಕೆ ಮಾಡೋದು ಬಿಡಬೇಕು. ಅವ್ನು ಹಂಗೆ, ಅವ್ನು ಹಿಂಗೆ ಆ ಥರ ಇದ್ರೆ ಅವ್ನು ಸರಿ ಇಲ್ಲ, ಇವನು ಹಿಂಗೆ, ಈ ಟೀಕೆಗಳನ್ನು ಫಸ್ಟು ಬಿಡೋದನ್ನ ಕಲಿಬೇಕು. ಆವಾಗ ಮಾನಸಿಕ ಸನ್ಯಾಸ ನಮಗೆ ಒದಗಿ ಬರುತ್ತೆ ಅಂತಕ್ಕಂಥದ್ದು ಈ ಅನುವಾಕಿನ ಸಾರ. ಇದು 7ನೇ ಅನುವಾಕು, ಇವತ್ತಿಗೆ ಸಂಪೂರ್ಣ ಆಗುತ್ತೆ. 7, 8 ಎರಡೂ ಹೇಳಬೇಕು ಅಂದ್ಕೊಂಡೆ, ಆಗಲಿಲ್ಲ, ಸಮಯ ಅಭಾವ. ಮತ್ತು ಎರಡನೇದೇನು ಅಂದರೆ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನು ಹೇಳಬೇಕಾದಾಗ ನಾವು ಕ್ಲುಪ್ತ ಮಾಡಿ ಹೋಗೋದಕ್ಕಾಗೋದಿಲ್ಲ. ಅಲ್ಲಿಗೂ ಸುಮಾರು ಶಾರ್ಟ್ ಮಾಡ್ತಾ ಇದ್ದೀನಿ, ಸುಮಾರು 3 ಗಂಟೆ 4 ಗಂಟೆ ಹೇಳಬೇಕಾಗಿರ್ತಕ್ಕಂಥ ಪ್ರವಚನ ಇದು. ಆದರೆ ಅದನ್ನು ಸುಮಾರು ಶಾರ್ಟ್ ಮಾಡಿ ಇಷ್ಟು ಮಾತ್ರ ಭಗವಂತ ಹೇಳಿಸಿದ್ದಾನೆ. ಇನ್ನು 8ನೇ ಮತ್ತು 9ನೇ ಅನುವಾಕು ಮುಂದಿನ ಒಂದು ಪ್ರವಚನದಲ್ಲಿ ಮುಂದುವರಿಸೋಣ. ಮರುದ್ವತಿಷ್ಠಮೇನ ಶಿಲ್ಪವಿದ್ಯೆ, ಸ್ಥಪತ ವಿದ್ಯೆ, ಶಿಲ್ಪವಿದ್ಯೆ ಇದೆಯಲ್ಲಮ್ಮ, ಅದು ಯಾರು ಅಸೂಯೆ ಇಲ್ವೋ ಅವ್ರಿಗೆ ಮಾತ್ರ ಸಿದ್ಧಿಸ್ತಕ್ಕಂಥ ವಿದ್ಯೆ ಅದು ಶಿಲ್ಪವಿದ್ಯೆ. ಅಸೂಯೆ ಪಡೆದೇ ಇರತಕ್ಕಂಥ ಅವ್ರಿಗೆ ಶಿಲ್ಪವಿದ್ಯೆ ಸಿದ್ಧಿಸುತ್ತೆ. ಹೊಟ್ಟೆ ಕಿಚ್ಚಿರಬಾರ್ದು ಅಂತ. ಈಗ ಹೇಳ್ಕೊಡೋಣ ಒಂದ್ಸಲಿ. ಪೇಜ್ ನಂಬರ್ 31. ಅಗುಂಶುಶ್ಚ ಮೇ ರಶ್ಮಿಶ್ಚ ಮೇ ಅದಾಭ್ಯಶ್ಚ ಮೇ ಅಧಿಪತಿಶ್ಚ ಮ ಉಪಾಗುಂಶುಶ್ಚ ಮೇ ಅಂತರ್ಯಾಮಶ್ಚ ಮ ಐಂದ್ರವಾಯವಶ್ಚ ಮೇ ಮೈತ್ರಾವರುಣಶ್ಚ ಮ ಆಶ್ವಿನಶ್ಚ ಮೇ ಪ್ರತಿಪಸ್ಥಾನಶ್ಚ ಮೇ ಶುಕ್ರಶ್ಚ ಮೇ ಮಂತೀ ಚ ಮ ಆಗ್ರಣಯಶ್ಚ ಮೇ ವೈಶ್ವದೇವಶ್ಚ ಮೇ ಧ್ರುವಶ್ಚ ಮೇ ವೈಶ್ವಾನರಶ್ಚ ಮ ಋತುಗ್ರಹಾಶ್ಚ ಮೇ ಅತಿಗ್ರಾಹ್ಯಾಶ್ಚ ಮ ಐಂದ್ರಾಗ್ನಶ್ಚ ಮೇ ವೈಶ್ವದೇವಶ್ಚ ಮೇ ಮರುತ್ವತೀಯಾಶ್ಚ ಮೇ ಮಾಹೇಂದ್ರಶ್ಚ ಮ ಆದಿತ್ಯಶ್ಚ ಮೇ ಸಾವಿತ್ರಶ್ಚ ಮೇ ಸಾರಸ್ವತಶ್ಚ ಮೇ ಪೌಷ್ಣಶ್ಚ ಮೇ ಪಾತ್ನೀವತಶ್ಚ ಮೇ ಆರ್ಯೋಜನಶ್ಚ ಮೇ. ಇದು 7ನೇ ಅನುವಾಕು. 8ನೇ ಅನುವಾಕು ತುಂಬ ಪುಟ್ಟದಾಗಿದೆ, ಆದರೆ ಅರ್ಥ ತುಂಬ ದೊಡ್ಡದಿದೆ. ಅದು ತುಂಬ ಆಳವಾಗಿ ಚರ್ಚೆ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಇವತ್ತಿಗೆ ಈ ಪ್ರವಚನವನ್ನು ಮುಗಿಸೋಣ. ಮುಂದಿನ ಪ್ರವಚನದಲ್ಲಿ ಮುಂದಿನ ಅನುವಾಕಿನ ಕುರಿತಾಗಿ ಚರ್ಚೆ ಮಾಡ್ಕೊಳ್ಳೋಣ. ಎಲ್ಲರೂ ಜೋರಾಗಿ ಹೇಳೋಣ. ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ ಹರಿ ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು. ಬಂದಿದ್ದಾರೆ. ಪ್ರಿಯತಾಂ ಪುಂಡರೀಕಾಕ್ಷಃ, ಹೃದಯದಲ್ಲಿ ನೆಲೆಸಿರತಕ್ಕಂಥ ಅಂತರ್ಯಾಮಿಯಾಗಿರತಕ್ಕಂಥ ಹೇ ಪರಮಾತ್ಮನೇ, ನಾನು ಮಾಡಿರ್ತಕ್ಕಂಥ ಈ ಕ್ರಿಯೆಯಿಂದ ನೀನು ಸಂತೃಪ್ತನಾಗು. ಪ್ರಿಯತಾಂ ಪುಂಡರೀಕಾಕ್ಷಃ, ಒಂದು ಪಠನ ಆಗಿರ್ಬೋದು, ಯಜ್ಞ ಆಗಿರ್ಬೋದು, ಕರ್ಮ ಆಗಿರ್ಬೋದು, ಏನೇ ಮಾಡಿರಲಿ ಅದರಿಂದ ನೀನು ಸಂತೃಪ್ತನಾಗು. ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಹಿ, ಯಾಕೆಂದರೆ ಎಲ್ಲ ಯಜ್ಞಗಳ ಅಧಿಪತಿ ನೀನೇ ಆಗಿದ್ದೀಯಾ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಯತಿ ಅಂತ ಹೇಳ್ತಾನೆ ಭಗವಂತ. ಹಾಗಾಗಿ ಎಲ್ಲ ಯಜ್ಞಗಳಿಗೆ ಅಧಿಪತಿಯಾಗಿರ್ತಕ್ಕಂಥವನು ಪರಮೇಶ್ವರ. ಹಾಗಾಗಿ
ಹಾಗಾಗಿ ಸರ್ವಯಜ್ಞೇಶ್ವರೋ ಹರಿಹಿ. ಹರಿ ಅಂದರೆ ಪಾಪಗಳನ್ನೆಲ್ಲ ಹರಿಸ್ತಕ್ಕಂಥ ಅವನು ಮಹಾವಿಷ್ಣು ಅಂತ ಅರ್ಥ. ಸರ್ವಯಜ್ಞೇಶ್ವರೋ ಹರಿಹಿ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ. ಅಪ್ಪ ನೀನೊಬ್ಬನು ತೃಪ್ತನಾಗ್ಬಿಟ್ರೆ ಇಡೀ ಜಗತ್ತು ತೃಪ್ತವಾಗತ್ತೆ. ಹಾಗಾಗಿ ನಾನು ಯಾರನ್ನು ಮೆಚ್ಚಿಸಬೇಕಾಗಿದ್ದಿಲ್ಲ, ಯಾಕೆಂದರೆ ಜನಗಳನ್ನು ಮೆಚ್ಚಿಸೋದು ಕಷ್ಟ, ಜನಾರ್ದನನ್ನು ಮೆಚ್ಚಿಸೋದು ಬಹಳ ಈಸಿ. ಹಾಗಾಗಿ ನೀನೊಬ್ಬನು ತೃಪ್ತನಾದರೆ ಇಡೀ ಜಗತ್ತು ತೃಪ್ತವಾಗತ್ತೆ. ಹಾಗಾಗಿ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ್ತು. ನನ್ನ ವಿಚಾರದಲ್ಲಿ ನೀನೇನನ್ನ ಪ್ರಿಯನಾಗಿದ್ದೀಯಾ ಅಂತಂದರೆ ಇಡೀ ಜಗತ್ತು ನಮ್ಮ ವಿಚಾರದಲ್ಲಿ ಪ್ರಿಯವಾಗತ್ತೆ. ಹಾಗಾಗಿ ನೀನು ನನ್ನ ವಿಚಾರದಲ್ಲಿ ಸಂಪ್ರೀತನಾಗು ಅಂತೇಳ್ಬಿಟ್ಟು. ಯಾಕೆಂದರೆ ಭಗವಂತನ ಪ್ರೀತಿ ಇವಾಗ ನಿಮ್ಮಲ್ಲೆಲ್ಲ ನನ್ನ ಬಗ್ಗೆ ಪ್ರೀತಿ ಇದೆ ಅಂತಂದರೆ ಅದು ಭಗವಂತಂದು ನಿಮ್ಮಲ್ಲಿ ಕಾಣ್ಕೊತಾ ಇದೆ. ಅಂದರೆ ನೀವೆಲ್ಲ ಕನ್ನಡಿಗಳಿದ್ದಂಗೆ, ಪ್ರಕಾಶ ಅಲ್ಲಿಂದ ಬರ್ತಾ ಇದೆ, ಪ್ರತಿಫಲನ ಇಲ್ಲಿಂದ ತೋರ್ಕೊತಾ ಇದೆ. ಯಾಕೆ ಅಂತಂದರೆ ಪರಮಾತ್ಮ ಪ್ರೀತನಾಗಿರೋದ್ರಿಂದ ನೀವೆಲ್ಲ ಸಂಪ್ರೀತರಾಗಿ ಖುಷಿ ಪಡ್ತಾ ಇದ್ದೀರಾ ಅಂತೇಳ್ಬಿಟ್ಟು. ಹಾಗಾಗಿ ಹೇ ಪರಮೇಶ್ವರ ನೀನು ನನ್ನ ವಿಚಾರದಲ್ಲಿ ಸಂಪ್ರೀತನಾಗು. ಅದ್ಭುತವಾಗಿರತಕ್ಕಂಥ ಶ್ಲೋಕ ಇದು, ಉಪನಿಷತ್ ವಾಣಿ. ಇದು ತುಂಬ ಚೆನ್ನಾಗಿದೆ. ಇದನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ನೀವು ಎಲ್ಲರೂ ಅದನ್ನು ಹೇಳ್ತಾ ಇದ್ರೆ ತುಂಬ ಅದ್ಭುತ ಅನಿಸುತ್ತೆ. ಆತ್ಮೀಯ ಸದ್ಭಕ್ತ ಬಂಧುಗಳೇ, ಈ ದಿನ ತುಂಬ ಸಂತೋಷವಾಗ್ತಾ ಇದೆ. ಯಾಕೆಂದರೆ ನಮ್ಮ ಚೇರುಗಳೆಲ್ಲ ತುಂಬಿ ಕೆಳಗೆ ಕೂತ್ಕೊಳ್ಳುವಂಥ ಒಂದು ಬರಬೇಕು. ಅದಕ್ಕೋಸ್ಕರ ಯಾಕೆ ಅಂತ ಹೇಳಿದ್ರೆ, ನೀವು ಹೊಸಬರು ಬಂದಿದ್ದೀರಿ ಕೆಲವರೆಲ್ಲ, ಯಾಕೆ ಅವ್ರಿಗೆಲ್ಲ ತಿಳಿಸ್ಬೇಕು ವಿಚಾರ. ಸ್ವಾಮಿಗಳು ಇಷ್ಟೆಲ್ಲ ಪ್ರಯೋಜನ ಮಾಡೋದಕ್ಕೆ ಎಷ್ಟು ಕಷ್ಟ ಬೀಳ್ತಾರೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಅಷ್ಟೇ, ನಮ್ಗೆ ಯಾರು ಗೊತ್ತಾಗಲ್ಲ. ನಾವೇನೋ ಬಂದು ಕೇಳ್ಕೊಂಡು ಹೊರಟಾಗ್ತಾ ಇರ್ತೀವಿ. ಅವರು ಎಷ್ಟು ಅದನ್ನು ಪ್ರಿಪೇರ್ ಆಗಬೇಕು, ಸಿದ್ಧಪಡಿಸ್ಕೋಬೇಕು. ಸಿದ್ಧಪಡಿಸ್ಕೊಂಡ್ರು ಕೂಡ ವ್ಯಕ್ತಪಡಿಸೋದು ಮಾತ್ರ ಭಾಳ ಕಷ್ಟ. ಅದು ನಾವೆಲ್ಲ ನಮಗೆ ಎಲ್ಲ ವಿಚಾರ ನಮಗೆಲ್ಲ ಗೊತ್ತು, ಆದರೆ ಹೇಳೋಕ್ಕೆ ಬರೋದಿಲ್ಲ. ಆ ಒಂದು ಅವರು ಇದು ತಯಾರಾಗ್ತಾರಲ್ವ, ಅದಕ್ಕೆ ನಾವು ಅವರಿಗೆ ಸಿರಬಾಗಬೇಕು. ಸೊ ಇಷ್ಟೆಲ್ಲ ನೀವೆಲ್ಲ ಹೊಸಬರು ಬಂದಿದ್ದೀರಾ. ಅವ್ರು ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಇಲ್ಲಿ ಪ್ರವಚನ ಮಾಡಿಬಿಟ್ಟು ಸುಮ್ಮನೆ ಇರೋದಿಲ್ಲ, ಮತ್ತೆ ಅದನ್ನು ರೆಕಾರ್ಡ್ ಮಾಡಿರೋದನ್ನು ಬೆಳಗ್ಗೆ ನಮಗೆ ಆ ಗ್ರೂಪಲ್ಲಿ ಹಾಕ್ತಾರೆ. ದಯವಿಟ್ಟು ನಾವು ಇವತ್ತು ಕೇಳಿರೋದನ್ನು ಮತ್ತೆ ನಾವು ಅದನ್ನು ಹಾಕ್ಕೊಂಡು ಒಂದ್ಸಲಿ ಕೇಳ್ಕೊಂಡ್ರೆ ಅಕ್ಕಂದರಿಗೂ ಭಾಳ ಅನುಕೂಲ. ಯಾಕೆಂದರೆ ಅವರು ಅಡುಗೆ ಮಾಡುವಾಗ ಅದನ್ನು ಹಾಕ್ಕೊಂಡ್ಬಿಟ್ಟು ಅಡುಗೆ ಮಾಡ್ತಾ ಇದ್ರೆ ನಿಮಗೆ ಅಡುಗೆ ಕೆಲಸನೂ ಆಗುತ್ತೆ, ಇಲ್ಲಿನ ಕೇಳ್ಕೊಂಡಾಗುತ್ತೆ, ಭಾಳ ಅನುಕೂಲ ಆಗ್ತದೆ. ಯಾಕೆಂದರೆ ಈಗ ಹಸು ಮೆಲ್ಕ್ ಹಾಕ್ತವೆ, ತಿಂದಿರೋದನ್ನು ತಿಂದ್ಬಿಡ್ತೆ ಗಬಗಬ ಅಂತ, ಮತ್ತೆ ಅದನ್ನು ಮೆಲ್ಕ್ ಹಾಕುತ್ತೆ. ಸೊ ಅದನ್ನು ನಾವು ಆ ಥರ ಇವಾಗ ನಾವು ಮತ್ತೆ ಅದನ್ನು ಕೇಳಿದಾಗ ಮತ್ತೆ ನಾವು ಪರ್ಫೆಕ್ಟ್ ಆಗಿಬಿಡ್ತೀವಿ ಅದರಲ್ಲಿ ಏನೇನು ಹೇಳಿದ್ರು ಅಂತ ಬಿಟ್ಟು. ಅದಕ್ಕೋಸ್ಕರ ದಯವಿಟ್ಟು ತಾವೆಲ್ಲ ಅವರು ಕಳಿಸಿರುವಂಥ ಒಂದು ಆಡಿಯೋವನ್ನು ದಯವಿಟ್ಟು ಎಲ್ಲರೂ ಕೇಳಿದ್ರೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ, ಈ ದಿನ ನಮಗೆ ನಮಗೆ ಈ ಒಂದು 7ನೇ ಒಂದು ಅನುವಾಕನ್ನು ಚಮಕದಲ್ಲಿ 7ನೇ ಅನುವಾಕನ್ನು ಬಹಳ ಅದ್ಭುತವಾಗಿದ್ದ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ನೋಡಿ, 2 ಮಾಡಬೇಕು ಅಂದ್ಕೊಂಡ್ರೆ ಒಂದೇ ಆಗಿದ್ದು, ಯಾಕೆಂದರೆ ಅಷ್ಟು ವಿಚಾರಗಳಿದೆ. ಸೊ ಅದನ್ನು ನಮಗೆ ಉಣ್ಬಡಿಸಿದ್ದಾರೆ. ನಮಗೆಲ್ಲ ತುಂಬ ಸರಳ ಭಾಷೆಯಲ್ಲಿ ಅರ್ಥವಾಗೋ ರೀತಿಯಲ್ಲೇ ನಮಗೆಲ್ಲ ಸಿಕ್ಕಿದೆ. ಎಲ್ರಿಗೂ ಅರ್ಥ ಆಗಿದೆಯಲ್ಲ? ಏನಾದರೂ ಕಷ್ಟ ಆಯಿತಾ, ಬೋರ್ ಆಯಿತಾ? ಯಾರೂ ನಿದ್ದೆ ಮಾಡ್ತಾ ಇಲ್ಲ. ಯಾಕೆಂದರೆ ಪ್ರವಚನ ಅಂದರೆ ನಿದ್ದೆ ಮಾಡೋದು ಸಾಮಾನ್ಯ ಪ್ರವಚನಗಳಲ್ಲಿ, ಆದರೆ ಇಲ್ಲಿ ಆ ಥರ ಪ್ರವಚನ ಎಲ್ಲ ಸರಳವಾದ ಭಾಷೆಯಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಪುಣ್ಯಕಾರ್ಯವನ್ನು ನಡೆಸುವಂಥ ಶೇಷಕುಮಾರ ಸ್ವಾಮಿಗಳಿಗೆ ನಾವೆಲ್ಲ ಕೃತಜ್ಞತೆ ಸಲ್ಲಿಸಿ, ಭಗವಂತ ಇನ್ನೂ ಹೆಚ್ಚಿನ ಆಯುಷ್ಯ ಆರೋಗ್ಯ ಕೊಳ್ಳಿ ಅಂತ ಬಿಟ್ಟು ನಾವು ಬೇಡ್ಕೊಳ್ಳೋಣ. ಆಮೇಲೆ